ಹಾ ಹಾ ಸರಿಮ್ಮ. ಹಾ ಓ ಓ ಓ ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರಿ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ ವಿಧೀಂದ್ರಾದಿಮೃಗ್ಯಾ ಗಣೇಶಾಭಿಧಾಮೇ ವಿಧತ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿಃ. ಹರಿ ಓಂ ಮಹೋದಯ. ಹಾ ಭಗಿನಿ. ಓಕೆ, ಮೊದಲಿಗೆ ಒಂದ್ಸಾರಿ ಪಾರಾಯಣ ಮಾಡೋದಕ್ಕೆ ಎಲ್ಲರೂ ಕೂಡ ಒಂದು ಅವಕಾಶವನ್ನು ಕೊಡೋಣ. ಮೊದಲಿನ ಹಾಗೆ ಎಲ್ಲರೂ ಕೂಡ ರೈಸ್ ಹ್ಯಾಂಡ್ ಮಾಡಿದ್ರೆ ಅವ್ರಿಗೆ ಅವಕಾಶ ಸಿಗುತ್ತೆ. ಎಲ್ಲರೂ ಅನ್ಮ್ಯೂಟ್ ಮಾಡುವಂಥ ಅವಕಾಶ ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಅಲರ್ಟ್ ಆಗಿರಿ. ಒಬ್ಬರಾದ ತಕ್ಷಣ ಹೆಸರು ಹೇಳಿದ ತಕ್ಷಣ ತಗೋಬೇಕಾಗಿ ವಿನಂತಿ. ಗೋಪಾಲಕೃಷ್ಣ ಮಹೋದಯ, ಮೊದಲಿಗೆ ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ಸ್ಟಾರ್ಟ್ ಮಾಡಿ. ಗೋಪಾಲಕೃಷ್ಣ ಮೌರ್ಯ. ಓಕೆ, ವಾಣಿ ಕೃಷ್ಣ ಭಗಿನಿ. ನಮಸ್ತೆ ಮಹೋದಯ. ಹಾ, ಸ್ಟಾರ್ಟ್ ಮಾಡಿ. ಶುಕ್ಲಾಂಬರದ ಅಲ್ಲಿಂದ ಶುರು ಮಾಡೋಣ ಮಹೋದಯ. ಸ್ಟಾರ್ಟ್ ಮಾಡಿ. ಹೌದು. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೆ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಕಂಟಿನ್ಯೂ ಮಾಡ್ಲಾ? ಸಾಕು ಭಗಿನಿ, 2 ಶ್ಲೋಕನೇ ಸಾಕು. ಹಾ, ನೆಕ್ಸ್ಟ್ ಹೆಸರು ಹೇಳಿ ಮಹೋದಯ. ಸತೀಶ್ KS. ಸತೀಶ್ KS ಮೌರ್ಯ. ಓಕೆ, ಗೋಪಾಲಕೃಷ್ಣ ಮೌರ್ಯ ಹೇಳ್ತೀರಾ ಇವಾಗ? ಓಕೆ, ಮ್ಯೂಟ್ ಅಲ್ಲೇ ಹೇಳ್ತಿರೋದು ಶೈಲಜಾ ಭಗಿನಿ. ಮಹೋದಯ ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ. ಗೋಪಾಲ್ ಕೃಷ್ಣ ಹೆಗ್ಡೆ ಮಹೋದಯ ಅನ್ಮ್ಯೂಟ್ ಮಾಡಿಲ್ಲ, ನೀವು ಮ್ಯೂಟ್ ಅಲ್ಲೇ ಹೇಳ್ತಿದ್ದೀರಾ. ಹಾ ಹೇಳಿ ಮಹೋದಯ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮ ನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣುವೇ ಸರ್ವಜಿಷ್ಣವೇ. ಓಕೆ, ನೆಕ್ಸ್ಟ್. ಓಕೆ, ಶೈಲಜಾ ಭಗಿನಿ ಹೇಳ್ತೀರಾ? ಶೈಲಜಾ ಭಗಿನಿ ಹ್ಯಾಂಡ್ ರೈಸ್ ಮಾಡಿದೀರಾ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೇಕು, ಬೇರೆ ಟೈಮ್ ಸುಮ್ಮನೆ ವೇಸ್ಟ್ ಆಗತ್ತಿಲ್ಲ ಅಂದ್ರೆ. ರಾಜೇಶ್ ಮಹೋದಯ. EN ರಾಜೇಶ್ ಮಣಿಪಾಲ್. ಹಲೋ, ನಾನು ಶೈಲಜಾ ಮಾತಾಡ್ತಿರೋದು. ಹರಿ ಓಂ. ಹರಿ ಓಂ. ಹರಿ ಓಂ. ಯಾರು ಹೇಳ್ಬೇಕು? ಯಾವ್ದು ಹೇಳಿ ಮಹೋದಯ ಈಗ? ಯಸ್ಯ ಸ್ಮರಣಂ ಅಲ್ಲಿಂದ ಹೇಳ್ಬೇಕಾ? ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ಶ್ರೀ ವೈಶಂಪಾಯನ ಉವಾಚ ಶ್ರುತ್ವಾ ಧರ್ಮಾನ್ ಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರಃ ಶಾಂತನವಂ ಪುನರೇವಾಭ್ಯಭಾಷತ. ಮುಂದಕ್ಕೆ ಹೇಳೋದ ಅಷ್ಟೇನಾ? ಸಾಕು, 2 ಶ್ಲೋಕ ಸಾಕು. ನೆಕ್ಸ್ಟ್. ಸರ್ವಮಂಗಳ ಭಗಿನಿ. ನಮಸ್ತೆ ಮಹೋದಯ. ನಮಸ್ತೆ. ಯುಧಿಷ್ಠಿರ ಉವಾಚ ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ
स्तुवन्तः कमर्चन्तः प्राप्नुयुर्मानवाः शुभम् को धर्मः सर्वधर्माणां भवतः परमो मतः किं जपन्मुच्यते जन्तुर्जन्म संसारबन्धनात्। ಧನ್ಯವಾದ ಭಗಿನಿ. ಶಾಂತಲಾ ಭಗಿನಿ. ಶ್ರೀ ಭೀಷ್ಮ ಉವಾಚ ಜಗತ್ಪ್ರಭುಂ ದೇವದೇವ ಅನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷತ್ ಸತತೋ ಸ್ಥಿತಃ ತಮೇವ ಚಾರ್ಚಯನ್ ನಿತ್ಯಂ ಭಕ್ತ್ಯಾ ಪುರುಷಮವ್ಯಯಂ ಧ್ಯಾಯನ್ ಸ್ತುವನ್ ನಮಸ್ಯಂಚ ಯಜಮಾನಸ್ತಮೇವ ಚ. ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ. ಸರಿ ಬನ್ನಿ. ವಿಜಯ ರಾಮಚಂದ್ರಯ್ಯ ಭಗಿನಿ. ನಮಸ್ತೆ ಮಹೋದಯ. ನಮಸ್ತೆ. ಅನಾದಿನಿಧನಂ ವಿಷ್ಣುಂ ಸರ್ವಲೋಕಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ನಿತ್ಯಂ ಸರ್ವದುಃಖಾತಿಗೋ ಭವೇತ್ ಬ್ರಹ್ಮಣ್ಯಂ ಸರ್ವಧರ್ಮಗ್ನಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತಭವೋದ್ಭವಂ. ಧನ್ಯವಾದಗಳು. ನಮಸ್ತೆ. ಧನ್ಯವಾದ. ಗಿರಿಜಾ ಭಗಿನಿ. ಹರಿ ಓಂ. ಹಾ. ಬ್ರಹ್ಮಣ್ಯಂ ಆಯ್ತಲ್ವಾ? ಹ್ಮ್. ಯೇಷ ಮೇ ಸರ್ವಧರ್ಮಾಣಾಂ ಧರ್ಮೋದಿತಕಮೋ ಮತಃ ಯದ್ಭಕ್ತ್ಯಾ ಪುಂಡರೀಕಾಕ್ಷಂ ಸ್ತವೈರರ್ಚೈನ್ನರಃ ಸದಾ ಪರಮಂ ಯೋ ಮಹತ್ತೇಜಃ ಪರಮಂ ಯೋ ಮಹತ್ತಪಃ ಪರಮಂ ಯೋ ಮಹದ್ಬ್ರಹ್ಮ ಪರಮಂ ಯಃ ಪರಾಯಣಂ. ಹರಿ ಓಂ. ಓಕೆ. ವಿದ್ಯಾ ವಿ ಕಾಮತ್ ಭಗಿನಿ. ಹರಿ ಓಂ. ಹಾ. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಳಾನಾಂ ಚ ಮಂಗಳಂ ದೈವತಂ ದೇವತಾನಾಂ ಚ ಭೂತಾನಾಂ ಯೋ ಯೇಪ್ಸಿತಾ ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮೇ ಯಸ್ಮಿನ್ ಚ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಯೇ. ಅಷ್ಟೇ. ಹೇಮಾ ಭಗಿನಿ, ಸ್ವಲ್ಪ ಕರೆಕ್ಷನ್ ಮಾಡಿ. ನಾನು ಇಲ್ಲಿ ಮಾನಿಟರ್ ಮಾಡ್ತಿರ್ತೇನೆ, ಸೊ ಕರೆಕ್ಷನ್ ಮಾಡಕ್ಕಾಗಲ್ಲ. ತಪ್ಪು ಹೇಳಿದ್ದೆ. ಚಿತ್ರಕಲಾ ಭಗಿನಿ. ಭೂತಾನಿ ಹೇಳಿದಾರೆ, ಭೂತಾನಿ ಆಗ್ಬೇಕಿತ್ತು. ಹಾ, ಅದಕ್ಕೆ ಚಿತ್ರಕಲಾ ಭಗಿನಿ. ಹೇಳ್ತೇನೆ. ಯಸ್ಮಿನ್ ಚ ಪ್ರಳಯಂ ಯಾಂತಿ ಪುನರೇವಾಯುಗಕ್ಷಯೇ ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ವಿಷ್ಣುರ್ನಾಮ ಸಹಸ್ರಂ ಮೇ ಶೃಣು ಪಾಪ ಭಯಾಪಹಂ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಹರಿ ಓಂ. ಎರಡೆರಡು ಶ್ಲೋಕ ಹೇಳಿ ಸಾಕು. ಮಂಜುಳಾ ಭಗಿನಿ. ಓಕೆ. ಗೋದಾ ಭಗಿನಿ. ಋಷಿರ್ನಾಮ ಸಹಸ್ರಸ್ಯ ವೇದವ್ಯಾಸೋ ಮಹಾಮುನಿಃ ಛಂದೋನುಷ್ಠುಪ್ ತಥಾ ದೇವೋ ಭಗವಾನ್ ದೇವಕೀ ಸುತಃ ಅಮೃತಾಂಶು ಇದೆ. ಛಂದೋನುಷ್ಠುಪ್ ತಥಾ ದೇವೋ. ಛಂದೋನುಷ್ಠುಪ್ ತಥಾ ದೇವೋ ಭಗವಾನ್ ದೇವಕೀ ಸುತಃ ಅಮೃತಾಂಶೋದ್ಭವೋ ಬೀಜಂ ಶಕ್ತಿರ್ದೇವಕೀ ನಂದನಃ ತ್ರಿಸಾಮ ಹೃದಯಂ ತಸ್ಯ ಶಾಂತರ್ಥೆ ವಿನಿಯುಜ್ಯತೆ. ಸ್ವಲ್ಪ ನಿಧಾನಕ್ಕೆ ಹೇಳಿ ಭಗಿನಿ, ಗಾಬರಿ ಪಟ್ಕೊಂತ ಇದ್ದೀರಾ. ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ. ರೂಪಾ ಭಗಿನಿ ಎಚ್ ಕುಲಕರ್ಣಿ. ನಮಸ್ತೆ ಮಹೋದಯ. ನಮಸ್ತೆ. ವಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕ ರೂಪ ದೈತ್ಯಾಂತಂ ನಮಾಮಿ ಪುರುಷೋತ್ತಮಂ. ಪೂರ್ವನ್ಯಾಸ ಹೇಳ್ಬೇಕಾ? ಹೇಳಿ ಭಗಿನಿ. ಲಾಸ್ಟ್ ಟೈಮ್ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರಿ, ಈ ಸತಿ ಮಾಡಿ. ಓಂ ಅಸ್ಯ ಶ್ರೀ ವಿಷ್ಣುರ್ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿಃ ಅನುಷ್ಠುಪ್ ಛಂದಃ ಶ್ರೀ ಮಹಾವಿಷ್ಣುಃ ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಅಮೃತಾಂಶೋದ್ಭವೋ ಭಾನುರಿತಿ ಬೀಜಂ ದೇವಕೀ ನಂದನ ಸೃಷ್ಟೇತಿ ಶಕ್ತಿಃ ಉದ್ಭವಃ ಕ್ಷೋಭಣೋ ದೇವ ಇತಿ ಪರಮೋ ಮಂತ್ರಃ ಶಂಖ ಬೃನ್ನಂದಕೀ ಚಕ್ರೀತಿ ಕೀಲಕಂ
शाङ्गधन्वा गदाधर इत्यस्त्रं रथाङ्गपाणिरक्षोभ्य इति नेत्रं त्रिसामासामगः सामेति कवचम् आनन्दं परब्रह्मेति योनिः ऋतुः सुदर्शनकाल इति दिग्बन्धः श्रीविश्वरूप इति ध्यानं श्रीमहाविष्णुप्रीत्यर्थे सहस्रनाम पारायणे विनियोगः. ಧನ್ಯವಾದ ಭಗಿನಿ. ವಿಜಯಲಕ್ಷ್ಮಿ ಭಗಿನಿ, ವಿಜಯಲಕ್ಷ್ಮಿ CS. ಹಾ, ಧ್ಯಾನಂ ಅಲ್ಲಿಂದಲ್ಲ. ಕ್ಷೀರೋದನ್ಮತ್ ಪ್ರದೇಶಿ ಶುಚಿಮಣಿ ವಿಲಸತ್ ಸೈಕತೆ ಮೌಕ್ತಿಕಾನಾಂ ಮಾಲಾ ಕ್ಲುಪ್ತಃ ಸನಸ್ಥಃ ಸ್ಫಟಿಕಮಣಿ ನಿಭೈರ್ಮೌಕ್ತಿಕೈರ್ಮಂಡಿತಾಂಗಃ ಶುಭ್ರೈರಭ್ರೈರಭ್ರೈमुपरि विरचितै मुक्तपीयूषवर्षैः आनन्दीनः पुनीयादरिनलिनगदा शङ्खपाणिर्मुकुन्दः. ಧನ್ಯವಾದ ಭಗಿನಿ. ಲೇಖಾ ಪೈ ಭಗಿನಿ, ಟ್ರೈ ಮಾಡ್ತೀರಾ? ಲೇಖಾ ಪೈ ಭಗಿನಿ. ಭೂಪಾದೌ ಯಸ್ಯ ನಾಭಿರ್ವ್ಯದಸುರನೀಲಶ್ಚಂದ್ರಸೂರ್ಯೌ ಚ ನೇತ್ರೇ ಕರ್ಣಾವ ನೀಲ ಅಲ್ಲ, ನೀಲಶ್ಚಂದ್ರ. ನೀಲಶ್ಚಂದ್ರ ನೀಲ. ಭೂಪಾದೌ ಯಸ್ಯ ನಾಭಿರ್ವ್ಯದಸುರನೀಲಶ್ಚಂದ್ರಸೂರ್ಯೌ ಚ ನೇತ್ರೇ ಕರ್ಣಾವ ವಿಯದಸುರ ನೀಲಶ್ಚಂದ್ರ. ನೀಲ ನೀಲಶ್ಚಂದ್ರ ಹೇಳ್ತಿದ್ದೀರಾ? ನೀಲ ದೀರ್ಘ ಇಲ್ಲ ನೀಗೆ. ನೀಲ ಅಷ್ಟೇ. ನೀಲಶ್ಚಂದ್ರಸೂರ್ಯೌ ಚ ನೇತ್ರೇ कर्णावाशः शिरोदौर्मुखमपि दहनो यस्य वास्तेयमब्धिः अन्तस्तं यस्य विश्वं सुरनरकगो भोगि गन्धर्वद्वैतैः चित्रं रम्यते तं त्रिभुवनं ईशान्यकारुणं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिरुद्यानगम्यं वन्दे विष्णुं भवभयहरं सर्वलोकैकनाथम्. ಓಕೆ, ಸುಕನ್ಯಾ ಭಗಿನಿ. ಸುಕನ್ಯಾ ಭಗಿನಿ. ಓಕೆ, ಉಮಾ ಭಗಿನಿ. SN ಉಮಾ. ಮೇಘಶ್ಯಾಮಂ ಪೀತಕೌಶೇಯವಾಸಂ ಶ್ರೀವತ್ಸಾಂಕಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ. ನಮಃ ಸಮಸ್ತಭೂತಾನಾಂ ಆದಿಭೂತಾಯ ಭೂಭೃತೆ ಅನೇಕರೂಪರೂಪಾಯ ವಿಷ್ಣವೇ ಪ್ರಭವಿಷ್ಣವೇ. ಶಶಂಕಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸೀರುಹೇಕ್ಷಣಂ ಸಹಾರುವಕ್ಷಸ್ಥಲಶೋಭಿಕೌಸ್ತುಕಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ. ಸಾಕು ಭಗಿನಿ. ನೆಕ್ಸ್ಟ್ ಪ್ರದ್ಯುಮ್ನ ಅನ್ಮ್ಯೂಟ್ ಮಾಡಿ ಮಹೋದಯ. ಓಕೆ, ಇಲ್ಲ, ಎಲ್ಲರಿಗೂ ಅನ್ಮ್ಯೂಟ್ ಮಾಡೋ ಅವಕಾಶ ಇದೆ. ಪ್ರದ್ಯುಮ್ನ ಅನ್ಮ್ಯೂಟ್ ಮಾಡ್ಕೊಬಿಟ್ಟ. ಛಾಯಾಯಾಂ ಪಾರಿಜಾತಸ್ಯ ಹೇಮಸಿಂಹಾಸನೋಪರಿ आसीनमम्बुदश्याममायताक्षमलं कृतं चन्द्राननं चतुर्बाहुं श्रीवत्साङ्कितवक्षसं रुक्मिणी सत्यभामाभ्यां सहितं कृष्णमाश्रये. ಪೂರ್ತಿ ಆಯ್ತಲ್ವಾ ಪ್ರದ್ಯುಮ್ನ? ನಿಮ್ದು ಧ್ಯಾನ ಶ್ಲೋಕ ಪೂರ್ತಿ ಮುಗೀತಲ್ವಾ? ಗುಡ್, ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ಯಾ, ಎಲ್ಲ ಆಗಿದೆ. ಓಕೆ, ಫಸ್ಟ್ ಶ್ಲೋಕ ಸ್ಟಾರ್ಟ್ ಮಾಡು ಪುಟ್ಟ. ಹೇಳು, ಮೈನ್ ಶ್ಲೋಕ ಸ್ಟಾರ್ಟ್ ಮಾಡು. ಫಸ್ಟ್ ಶ್ಲೋಕ ಹೇಳು. ವಿಶ್ವಂ ವಿಷ್ಣುರ್ವಷತ್ಕಾರೋ ಭೂತ ಭವ್ಯ ಭವತ್ಪ್ರಭುಃ ಭೂತಕೃದ್ಭೂತ ಭೃದ್ಭಾವೋ ಭೂತಾತ್ಮಾ ಭೂತ ಭಾವನಃ ಭೂತಾತ್ಮಾ ಪರಮಾತ್ಮಾ ಚ ಮುಕ್ತಾನಾಂ ಪರಮಾಗತಿಃ ಅವ್ಯಯಃ ಪುರುಷಃ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ. ಉತ್ತಮ, ತುಂಬಾ ಚೆನ್ನಾಗಿ ಹೇಳ್ತಾ. ರೇಖಾ ಭಗಿನಿ. ಮಹೋದಯ ಆಯ್ತು. ಆಯ್ತಲ್ವಾ? ಓಕೆ. ಸೊ ಕಳೆದ ಕ್ಲಾಸ್ ನಲ್ಲಿ ನಾವು ಎರಡನೇ ಶ್ಲೋಕದ ಒಂದು ಮಧ್ಯಭಾಗದಲ್ಲಿ ಇದ್ವಿ ಅಂತಾನೆ ಹೇಳ್ಬೋದು. ಅಂದ್ರೆ ಏನು ಎರಡನೇ ಶ್ಲೋಕದ ನಾಮ ಇತ್ತು, ಭೂತಾತ್ಮ ಪರಮಾತ್ಮ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷಃ
ಸಾಕ್ಷಿ, ಕ್ಷೇತ್ರಜ್ಞ, ಅಕ್ಷರ. 8 ನಾಮಗಳು ಈ 2ನೇ ಶ್ಲೋಕದಲ್ಲಿದೆ. ವತ್ಸಲ ಭಗಿನಿಯವರು ಮೆಸೇಜ್ ಮಾಡಿದ್ದಾರೆ, ವಾಯ್ಸ್ ಇಸ್ ಟೂ ಲೋ ಅಂತ. ನನ್ನ ವಾಯ್ಸು ತುಂಬಾ ಲೋ ಆಗಿ ಕೇಳಿಸ್ತಾ ಇದೆಯಾ? ಎಲ್ಲರಿಗೂ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಸರಿಯಾಗಿದೆ ಮಹೋದಯ, ಸರಿಯಾಗಿ ಕೇಳಿಸ್ತಿದೆ. ಹೇಮಾ ಭಗಿನಿ, ನಿಮ್ಗೆ ಹೇಗೆ ಕೇಳಿಸ್ತಿದೆ? ನೌ ಇಟ್ಸ್ ಓಕೆ ಅಂತ ಹೇಳ್ತಿದ್ದಾರೆ. ಓಕೆ, ನಾನು ಅದಕ್ಕೆ 2 ಡಿವೈಸ್ ಇಂದ ಲಾಗಿನ್ ಆಗಿದ್ದೇನೆ. ಒಂದು ಮೊಬೈಲ್ ಅಲ್ಲಿ ಸರಿಯಾಗಿ, ನನ್ನ ಲ್ಯಾಪ್ಟಾಪ್ ಅಲ್ಲಿ ಸರಿಯಾಗಿ ಕೇಳಿಸ್ತಲ್ಲ ಅಂದ್ಬಿಟ್ಟು ಮೊಬೈಲ್ ಅಲ್ಲಿ ಲಾಗಿನ್ ಆಗಿ ಎಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಮಾಡ್ತಾ ಇದ್ದೆ. ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ. ಓಕೆ, ಭೂತಾತ್ಮ, ಪರಮಾತ್ಮ, ಮತ್ತೆ ಮುಕ್ತಾನಾಂ ಪರಮಾಗತಿ, ಮತ್ತೆ ಅವ್ಯಯ, ಇಷ್ಟು ಕೂಡ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಕವರ್ ಮಾಡಿದ್ವಿ. ನೆಕ್ಸ್ಟ್ ಇವತ್ತು ನಾವು ಪುರುಷಃ ಅನ್ನುವಂತಹ ಒಂದು ನಾಮದ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಶಂಕರರು ಏನ್ ಹೇಳ್ತಾರೆ ಪುರುಷಃ ಅನ್ನುವಂತಹ ನಾಮದ ಬಗ್ಗೆ ಶಂಕರರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಆಕ್ಚುಲಿ ಈ ಒಂದು ಪದಕ್ಕೆ ಶಂಕರರು 6 ಕಮೆಂಟ್ರಿಯನ್ನ ಕೊಡ್ತಾರೆ. ಯೂಶುವಲ್ ಆಗಿ 1-2 ಕಮೆಂಟ್ರಿ ಕೊಡುವಂತಹ ಶಂಕರರು ಅವರು 6 ಕಮೆಂಟ್ರಿಯನ್ನ ಕೊಡ್ತಾರೆ. ಅದೇನಂತ ತಿಳ್ಕೊಂಡು ಅದರ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಏನದು ಪುರುಷಃ ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲೇದಾಗಿ ಪುರು ಅಂತ ಅಂದ್ರೆ ಬಾಡಿ ಅಂತ ಅರ್ಥ. ಪುರು ಅಂತ ಅಂದ್ರೆ ಪುರುಷಃ ಅಂದ್ರೆ ಪುರು ಅಂತ ಅಂದ್ರೆ ನಮ್ಮ ದೇಹ ಅಂತ ಅರ್ಥ. ಪುರು ಅಂದ್ರೆ ಬಾಡಿ ಅಂತ. ಶಃ ಅಂತ ಅಂದ್ರೆ ಪುರದಲ್ಲಿ ಇರುವಂತಹ ಆತ್ಮ ಅಥವಾ ಶಕ್ತಿ ಅಥವಾ ಚೈತನ್ಯಗೆ ಪುರುಷಃ ಅಂತ ಕರೆಯುತ್ತಾರೆ. ನಾವೆಲ್ಲರೂ ಕೂಡ ಅಂದ್ರೆ ಪುರುಷಃ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಏನಿದೆ ಪುರುಷಃ ಅಂತ ಅಂದ್ರೆ ಅದು ಒಬ್ಬ ಮೇಲ್ ಜೆಂಡರ್ಗೆ ಪುರುಷಃ ಅಂತ ಹೇಳ್ತಾರೆ ಅನ್ನೋದು ಮನುಷ್ಯ ಕ್ರಮೇಣ ಅಂದ್ರೆ ಲ್ಯಾಂಗ್ವೇಜ್ ಬದಲಾದಂಗೆ ಮಾಡ್ಕೊಂಡಿರುವಂತಹ ಒಂದು ಪದ ಇರ್ಬೋದು. ಯಾರ ಜಂತು ಅಂದ್ರೆ ಎಲ್ಲಿ ಜೀವ ಇದೆ, ಅಂದ್ರೆ ಎಲ್ಲಿ ದೇಹ ಇದೆ ಮತ್ತೆ ಆ ದೇಹಕ್ಕೆ ಚೈತನ್ಯ ಇದೆ, ಅದೆಲ್ಲದಕ್ಕೂ ಕೂಡ ಪುರುಷ ಅಂತ ಕರೆಯೋದು ಮೂಲ ಪದ ಅಂತ ಹೇಳ್ಬೋದು. ಪುರು ಅಂತ ಅಂದ್ರೆ ದೇಹ, ಶಃ ಅಂತ ಅಂದ್ರೆ ಆತ್ಮ ಅಥವಾ ಚೈತನ್ಯದ ಶಕ್ತಿ ಏನಿದೆ ಆ ದೇಹದಲ್ಲಿ, ಅವನಿಗೆ ಪುರುಷಃ ಅಂತ ಕರೀತಾರೆ ಅಂತ. ಸೊ ಶಂಕರರು ಏನ್ ಹೇಳ್ತಾರೆ ಅಂದ್ರೆ ಪುರಂ ಶರೀರಂ ತಸ್ಮಿನ್ ಶೇತೆ ಇತಿ ಪುರುಷಃ. ಅಂದ್ರೆ ದ ಬಾಡಿ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಆಸ್ ಪುರಂ. ಅಂದ್ರೆ ನಾವೇನು ಹೇಳಿದಂಗೆ ಪುರಂ ಅಂತ ಅಂದ್ರೆ ಅದು ದೇಹ. ಆ ದೇಹದಲ್ಲಿ ಇರುವಂತಹ ಶಕ್ತಿ ಏನಿದೆಯಲ್ಲ, ದ ಒನ್ ಹೂ ರಿಸೈಡ್ಸ್ ಇನ್ ದ ಪುರಂ, ಯಾರು ಆ ದೇಹದಲ್ಲಿ ಆ ಚೈತನ್ಯ ಶಕ್ತಿ ಇದೆ ಅವನೇ ಪುರುಷ ಅಂತ ಶಂಕರರು ಹೇಳುವಂತದ್ದು ಮೊದಲೇ ಕಾಮೆಂಟ್ ಅಲ್ಲಿ. ಪುರಂ ಶರೀರಂ ತಸ್ಮಿನ್ ಶೇತೆ ಇತಿ ಪುರುಷಃ ಅಂತ ಹೇಳ್ತಾರೆ. ನಮ್ಮಲ್ಲಿ ಏನಿಗೆ ನಾನು ಮಾತಾಡ್ತಾ ಇದ್ದೀನಿ ಅಥವಾ ನೀವೇನು ಕೇಳಿಸ್ಕೊಂತಾ ಇದ್ದೀರಾ, ಪ್ರತಿಯೊಂದಕ್ಕೂ ಆ ಚೈತನ್ಯ ಶಕ್ತಿ ಕೆಲಸ ಮಾಡ್ತಾ ಇದೆ ಅಲ್ವಾ. ಈ ದೇಹದಲ್ಲಿ ಶ್ರವಣ ಮಾಧ್ಯಮ ಆಗಿರ್ಬೋದು ಅಥವಾ ಮಾತಿನ ವಾಕ್ ಮಾಧ್ಯಮ ಆಗಿರ್ಬೋದು, ಪ್ರತಿಯೊಂದಕ್ಕೂ ಒಂದು ಚೈತನ್ಯ ಅಥವಾ ಒಂದು ಶಕ್ತಿ ಅನ್ನೋದು ಬೇಕಾಗುತ್ತೆ. ಆ ಶಕ್ತಿನೇ ಪುರುಷಃ ಅನ್ನುವಂತ ಅರ್ಥದಲ್ಲಿ ಇರ್ತದ್ದು. ಪುರಂ ಶರೀರಂ ತಸ್ಮಿನ್ ಶೇತೆ, ಶೇತೆ ಅಂದ್ರೆ ಮಲಗಿರುವಂತಹ ರಿಸೈಡ್ಸ್ ಅಂತ ಹೇಳ್ತಾರೆ ಅನ್ನೋದಕ್ಕೆ. ದೇಹದಲ್ಲಿ ಇರುವಂತಹ ಚೈತನ್ಯನೇ ಪುರುಷ ಅಂತ ಶಂಕರ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಕಮೆಂಟ್ರಿ ಅಲ್ಲಿ ಅವ್ರು ಹೇಳ್ತಾರೆ ನವದ್ವಾರಂ ಪುರಂ ಪುಣ್ಯಂ. ಅದು ಆಕ್ಚುಲಿ ಮಹಾಭಾರತದಲ್ಲಿ ಬರುವಂತಹ ಒಂದು ಶ್ಲೋಕ ಆಗಿದೆ. ಈ ದೇಹದಲ್ಲಿ ನವದ್ವಾರಗಳೇನಿದೆಯಲ್ಲ ಅದು ಏನು ಕೆಲಸ ಮಾಡೋದಕ್ಕೆ ಏನು ಅನು ಮಾಡ್ಕೊಡ್ತಾ ಇರೋಂತ ಶಕ್ತಿನೇ ಪುರುಷಃ ಅಂತ. ಯಾವುದು ಈ ನವದ್ವಾರಗಳು ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಗೊತ್ತಿರುತ್ತೆ. ಭಗವದ್ಗೀತೆಯಲ್ಲೂ ಕೂಡ ಒಂದು ಶ್ಲೋಕದಲ್ಲಿ ಬಂದು ಹೋಗುತ್ತೆ. ಇಲ್ಲಿ ನವದ್ವಾರಗಳು ಅಂದ್ರೆ ನಮಗಿರುವ 2 ಕಣ್ಣುಗಳು. ಯೂಶಲಿ ಪ್ರಾಣ ಹೋಗೋದು ಕೂಡ ಈ ನವದ್ವಾರದಲ್ಲಿ ಯಾವ್ದಾದ್ರು ಒಂದ್ರಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಏನು ಪಾಪ ಪುಣ್ಯವನ್ನ ಮಾಡಿರ್ತೀವಿ ಅದರ ಮುಖಾಂತರ ಅಂದ್ರೆ ಮೇಲಿನ ಭಾಗನೋ ಅಥವಾ ಕೆಳಗಿನ ಭಾಗದಲ್ಲೂ ಪ್ರಾಣ ಹೋಗುತ್ತೆ ಅಥವಾ ನವದ್ವಾರದಲ್ಲಿ ಪ್ರಾಣ ಹೋಗುತ್ತೆ ಅಂತ ಶಾಸ್ತ್ರ ಹೇಳುವಂಥದ್ದು. ಸೊ ಯಾವ ಇವು ನವದ್ವಾರಗಳು ಅಂತ ಅಂದ್ರೆ 2 ಕಣ್ಣುಗಳು, ಅದು 2 ದ್ವಾರ. 2 ಕಿವಿಗಳು, 2 ಕಿವಿಗಳಲ್ಲೂ ಕೂಡ ಅದು ಕೂಡ ದೇಹದ 2 ದ್ವಾರಗಳು ಇದ್ದ ಹಾಗೆ. ಮತ್ತೆ ಮೂಗಿನ 2 ಒಳ್ಳೆಗಳು, ದ ನಾಸ್ಟ್ರಿಲ್ಸ್ ಆಫ್ 2, ಅಂದ್ರೆ ಮೂಗಲ್ಲಿ 2 ಒಳ್ಳೆಗಳಿದೆ, ಅವು ಕೂಡ 2 ದ್ವಾರಗಳು. ಒಟ್ಟು 6 ಆಯ್ತು ಇವಾಗ. ಮತ್ತೆ ಮಾತಾಡುವಂತ ಬಾಯಿ, ಅದು ಕೂಡ ಒಂದು ದ್ವಾರನೆ ಅಲ್ವಾ. ಸೊ 5 ಆಯ್ತು. ಇನ್ನ ಮೂತ್ರ ಮತ್ತೆ ಮಲ ಹೋಗುವಂತಹ ದ್ವಾರಕ್ಕೂ ಕೂಡ ದ್ವಾರ ಅಂತ ಕರೆಯುವಂತ. ಸೊ ಒಟ್ಟು 7 ದ್ವಾರಗಳು ಇರುವಂತಹ ಈ ದೇಹ ಏನಿದೆ, ನವದ್ವಾರಂ ಪುರಂ ದೇಹಂ ಅಂತ. ಆ ಒಂದು ಆ ಎಲ್ಲಾ ದ್ವಾರಗಳು ಕೆಲಸ ಮಾಡೋದಕ್ಕೆ ಅಥವಾ ಎಲ್ಲಾ ದ್ವಾರಗಳು ಆ ಒಂದು ಕ್ರಿಯೆನ ಅಂದ್ರೆ ಕರ್ಮೇಂದ್ರಿಯವನ್ನ ಆಕ್ಟಿವ್ ಆಗಿ ಇಡೋದಕ್ಕೆ ಶಕ್ತಿ ಏನಿದೆ ಅದಕ್ಕೆ ಪುರುಷಃ ಅಂತ ಕೂಡ ಅವರು ಕರೆದ್ರು. ಇನ್ನು ಮುಂದಿನ ಕಾಮೆಂಟ್ರಿ ಏನ್ ಹೇಳ್ತಾರೆ ಅಂತ ನೋಡೋಣ. ಆಸೀತ್ ಪುರಂ ಪೂರ್ವಮೇವ ಇತಿ ವಿಗ್ರಹಂ ಕೃತ್ವಾ ಯುಕ್ತಾಧಿಕ ಪುರುಷಃ ಅಂತ ಹೇಳ್ತಾರೆ. ಯೂಶಲಿ ಸಂಸ್ಕೃತ ಗೊತ್ತಿಲ್ಲ ಅಂತ ಅಂದ್ರೂ ತೊಂದರೆ ಇಲ್ಲ, ಅದರ ಒಂದು ವಿವರಣೆಯನ್ನ ನಾವು ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀವಿ. ದ ಒನ್ ಹೂ ಎಕ್ಸಿಸ್ಟೆಡ್ ಪ್ರಯರ್, ಅಂದ್ರೆ ಪೂರ್ವದಲ್ಲಿ, ಅಂದ್ರೆ ಈ ಸೃಷ್ಟಿಗಿಂತ ಮುಂಚೆ
ಯಾರೊಬ್ಬ ಪುರುಷ ಅಂತ ಇದ್ನಲ್ಲ, ಅದ ಪುರ ಅಂದ್ರೆ ಮುಂಚೆ ಯಾರೋ ಒಂದು ನಾವು ಇರ್ಲೇಬೇಕಲ್ವಾ ಈ ಒಂದು ಸೃಷ್ಟಿಯ ಕಾರಣಕರ್ತಕ್ಕೆ ಅಥವಾ ಸೃಷ್ಟಿ ಆಗೋದಕ್ಕೆ ಏನೋ ಒಂದು ಸತ್ವ ಅಥವಾ ಒಂದು ಎನರ್ಜಿ ಅನ್ನೋದು ಇರ್ಲೇಬೇಕಲ್ವಾ. ಆ ಪುರುಷ ಅಂದ್ರೆ ಪುರಾದಲ್ಲಿ ಯಾರು ವಯಸ್ಸಿನಲ್ಲ, ಪುರಾ ಆಸೀತ್ ಪೂರ್ವಮೇವ ಇತಿ, ಮುಂಚೆ ಯಾರು ಇದ್ರಲ್ಲ ಈ ಸೃಷ್ಟಿಕರ್ತನಿಗೆ ಬ್ರಹ್ಮನಿಗಿಂತ ಮೊದ್ಲಾಗಿರ್ಬೋದು ಅಥವಾ ಸೃಷ್ಟಿ ಆಗೋಕ್ಕಿಂತ ಮೊದ್ಲಿದ್ದಲ್ಲ ಅವನೇ ಪುರುಷ ಅಂತ ಹೇಳ್ತಾ ಇರ್ತಾರೆ ಶಂಕರ್. ಅಂದ್ರೆ the one who existed before all the creation, he himself is called as ಪುರುಷ ಅಲ್ವಾ. ಅದೇನೋ ಒಂದು ಚೈತನ್ಯ ಶಕ್ತಿ ಪ್ರತಿಯೊಂದು ಆಗ್ಲೇಬೇಕಲ್ಲ, ಏನೋ ಒಂದು ಹುಟ್ಟುತ್ತೆ ಅಂತ ಅಂದ್ರೆ ಅಲ್ಲಿ ಪುರುಷ ಮತ್ತೆ ಪ್ರಕೃತಿಯ ಒಂದು ಸಂಭೋಗ ಅಥವಾ ನಿಂದನೆ ಇಡೀ ಸೃಷ್ಟಿ ಆಗುವಂಥದ್ದು. ಸೊ ಅಲ್ಲಿ ಪುರುಷ ಇಲ್ಲ ಅಂತ ಅಂದಾಗ ಅಲ್ಲಿ ಪ್ರಕೃತಿಯು ಕೂಡ ಒಂದೇ ಏನು ಮಾಡಕ್ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಪುರುಷ ಅಂದ್ರೆ ಅಂದ್ರೆ ಸೃಷ್ಟಿಗಿಂತ ಮುಂಚೆ ಏನ್ ಆ ಶಕ್ತಿ ಇತ್ತು ಅದಕ್ಕೆ ಪುರುಷ ಅಂತ ಶಂಕರರು ಕರೆದ್ರು. ಇನ್ನ ಮುಂದಿನ ಒಂದು ಕಾಮೆಂಟ್ರಿ ಏನಿದೆ ಅಂದ್ರೆ ಪುರೂಣಿ ಫಲಾನಿ ಸನೋತಿ ದದಾತಿ ಇತಿ ಅಂತ ಶಂಕರರು ಹೇಳ್ತಾರೆ. ಏನಿದು ಪುರೂಣಿ ಫಲಾನಿ ಸನೋತಿ ದದಾತಿ ಇತಿ. ಪುರೂನಿ ಅಂತಂದ್ರೆ ಇಲ್ಲಿ ಪುರು ಅಂತಂದ್ರೆ ಫಲ ಅನ್ನುವಂತ ಅರ್ಥದಲ್ಲಿ, ಅಂದ್ರೆ ಏನು ಫಲ ಅಂದ್ರೆ ಫ್ರೂಟ್ಸ್ ಅಂತ ಏನ್ ಹೇಳ್ತೀವಲ್ಲ ಅದು ಮಾಡ್ಕೊಂತಾರೆ, ಅಥವಾ ರಿಸಲ್ಟ್ಸ್ ಅಂತ ಏನ್ ಹೇಳ್ತೀವಲ್ಲ ಅದಕ್ಕೆ ಇಲ್ಲಿ ಪುರೂಣಿ ಫಲಾನಿ ಅಂದ್ರೆ ಏನು ನಾವು ಮಾಡ್ತಿರುವಂತ ಕೆಲ್ಸಕ್ಕೆ ಏನು ರಿಸಲ್ಟ್ಸ್ ಅಂತ ಸಿಗುತ್ತಲ್ಲ ಆ ರಿಸಲ್ಟ್ಸ್ಗೆ ಪುರುಷ ಅಂತ ಅರ್ಥ ಕೊಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈಗ ನಾವೇನೋ ಒಳ್ಳೆ ಕೆಲ್ಸಗಳು ಮಾಡಿದ್ರೆ ನಮಗೆ ಒಳ್ಳೆ ರಿಸಲ್ಟ್ಸ್ ಏನ್ ಬರುತ್ತಲ್ವಾ, ಅಥವಾ ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ನಮ್ಗೆ ಕೆಟ್ಟದಂತಹ ಒಂದು ರಿಸಲ್ಟೇ ಬರುತ್ತಲ್ವಾ, ಅದನ್ನ ಕೂಡ ಶಂಕರು ಪುರುಷರು ಅಥವಾ ಪುರುಷ ಅಂತ ಅಂದ್ರೆ ಆ ಒಂದು ಕ್ರಿಯೆಯು ಕೂಡ ಪುರುಷ ಅಂತ ಶಂಕರರು ಹೇಳ್ತಾ ಹೋಗ್ತಾರೆ. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಪುರುಣಾತ್ ಸಾಧನಾತ್ವಾ ಅಂತ ಒಂದು ಕಮೆಂಟ್ರಿ ಮಾಡ್ತಾರೆ. ಅಂದ್ರೆ ಇಲ್ಲಿ ಪುರಾಣಾತ್ ಅಂದ್ರೆ ದ ಒನ್ ಹೂ ಫಿಲ್ಸ್ ಅಂಡ್ ಎಸ್ಟಾಬ್ಲಿಷಸ್ ಅಂತ. ಪುರಾಣಾತ್ ಅಂದ್ರೆ ಯಾರು ಈ ದೇಹದಲ್ಲಿ, ಎಕ್ಸಾಂಪಲ್ ದೇಹ ಅಂತ ತಗೊಂಡಾಗ ಯಾರು ಈ ದೇಹದಲ್ಲಿ ಈ ಒಂದು ಎಲ್ಲಾ ಅವಯವಗಳನ್ನ ಇಟ್ಟು ಅಥವಾ ಎಲ್ಲಾ ಕೈ ಕಾಲು ಮೂಗು ಕಿವಿ ಪ್ರತಿಯೊಂದು ಆ ಆಕಾರದಲ್ಲಿ ಇರ್ಬೇಕು, ಇದು ಹೀಗೆ ಇರ್ಬೇಕು, ಈ ಮನುಷ್ಯನಿಗೆ ಹೀಗೆ ಇರ್ಬೇಕು ಅಂತ ಯಾರು ಫಿಲ್ ಮಾಡ್ತಾರಲ್ಲ ಅದಕ್ಕೆ ಪುರಾಣಾತ್ ಅಂತ ಅಂದ್ರು. ಮತ್ತೆ ಸಾಧನಾತ್ ಅಂತ ಅಂದ್ರೆ ದ ಒನ್ ಹೂ ಎಸ್ಟಾಬ್ಲಿಷ್, ಅಂದ್ರೆ ಈ ಅವಯವಗಳಲ್ಲಿ ಹೀಗೆ ಕೆಲಸ ಮಾಡ್ಬೇಕು, ಈ ಟೈಮಲ್ಲಿ ಹೀಗೆ ಆಗ್ಬೇಕು ಅನ್ನುವಂತಹ ಒಂದು ಮ್ಯಾಪಿಂಗ್ ಏನ್ ಮಾಡಿರ್ತಾರಲ್ಲ ಆ ಸಾಧನಾತ್ ಅನ್ನೋದು ಕೂಡ ಪುರಾಣಾತ್ ಸಾಧನಾತ್ವಾ ಅಂತ ಇಲ್ಲಿ ಶಂಕರರು ಹೇಳುವಂಥದ್ದು. ಸೊ ಒಟ್ಟಿನಲ್ಲಿ ಪುರುಷ ಅನ್ನುವಂತಹ ನಾಮವನ್ನ ನಾವು ಅರ್ಥ ಮಾಡ್ಕೊಬೇಕು ಅಂತ ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಚೈತನ್ಯ ಶಕ್ತಿಗೆ ನಾವು ಪುರುಷ ಅಂತ ಕರಿತೀವಿ. ಪುರ ಅಂತ ಅಂದ್ರೆ ಅದು ದೇಹ, ಆ ದೇಹದಲ್ಲಿ ಇರುವಂತಹ ಶಕ್ತಿ ಅಥವಾ ಚೈತನ್ಯ ಏನಿದೆ ಅದು ಬೇರೆ ಇನ್ಯಾವುದೂ ಅಲ್ಲ, ಆ ಪರಬ್ರಹ್ಮ ಸ್ವರೂಪನಾದ ಪುರುಷನೇ. ಆ ಪುರುಷನೇ ನಮ್ಮನ್ನ ಆ ಕ್ರಿಯೆಗಳನ್ನ, ನಾನ್ ಮಾತಾಡ್ತಿದ್ದೀನಿ ಅಂದ್ರೆ ನನ್ನ ನಾಭಿಯಿಂದ ಉಸಿರು ಬಂದು ಅಲ್ಲಿ ಹೊರಗಡೆ ಬರ್ತಾ ಇದೆ ಅಂದ್ರೆ ಒಂದು ಚೈತನ್ಯ ಶಕ್ತಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು. ಎಲ್ಲಾ ನವದ್ವಾರಗಳು ಕೂಡ ಕೆಲಸ ಮಾಡೋದಕ್ಕೆ ಕಾರಣ ಆಗಿರುವಂತಹ ಶಕ್ತಿ ಏನಿದೆ ಅದೇ ಪುರುಷ ಅಂತ ಹೇಳ್ತಾರೆ. ನಾವೆಲ್ಲಾ ಕಾಮೆಂಟ್ರು ಒಂದೊಂದು ವ್ಯೂ ಆಫ್ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಾ ಹೋದ್ರು ಅದೇ ಹೇಳ್ತಲ್ಲ, ನಾವು ದೇವರನ್ನ ಯಾವ್ಯಾವ ರೀತಿ ಜೀರ್ಣಿಸ್ಕೊಂತೀವೋ ಆ ರೀತಿ ನಮ್ಗೆ ಸಲ್ಲುತ್ತೆ ಅನ್ನೋ ರೀತಿನಲ್ಲಿ ಬೇರೆ ಬೇರೆ ಥಾಟ್ಸ್, ಬೇರೆ ಬೇರೆ ವ್ಯೂ ಆಫ್ ಥಿಂಕಿಂಗ್ಸ್ ಇದ್ರು ಕೂಡ ಅಟ್ಲೀಸ್ಟ್ ನಾವು ಒಂದು ಸಿಂಪಲ್ ಮೀನಿಂಗ್ ಅನ್ನ ಅರ್ಥ ಮಾಡ್ಕೊಂಡ್ರು ಸಾಕು, ನಾವು ಪಾರಾಯಣ ಮಾಡ್ಬೇಕಂದ್ರೆ ಅದನ್ನ ಅಳವಡಿಸ್ಕೊಂಡ್ರು ಸಾಕು, ಆ ಪುಣ್ಯ ನಮ್ಗೆ ಲಭಿಸುತ್ತೆ ಅನ್ನೋ. ಪುರ ಅಂತ ಅಂದ್ರೆ ದೇಹ, ಆ ಪುರದಲ್ಲಿ ಇರುವಂತಹ ಚೈತನ್ಯ ಶಕ್ತಿನೇ ಆತ್ಮ. ಆ ಆತ್ಮದಲ್ಲಿ ಚೈತನ್ಯ ಶಕ್ತಿಯಾಗಿ ನಡೆಸ್ಕೊಂಡು ಹೋಗ್ತಾ ಇರುವಂತಹ ಆ ಶಕ್ತಿ ಏನಿದೆ ಅದಕ್ಕೆ ಪುರುಷ ಅಂತ ಕರೀತಾರೆ ಅನ್ನುವಂಥದ್ದು. ಸೊ ಮೊದಲೇ ಹೇಳಿದಾಗೆ ಪ್ರತಿಯೊಂದನ್ನು ಕೂಡ ಒಂದು ಕಥೆ ಮುಖಾಂತರ ನಾವು ಅದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಒಂದು ರಿಯಲ್ ಇನ್ಸಿಡೆಂಟ್ ಒಂದು ಕಥೆಯನ್ನ ಇವತ್ತು ಹೇಳ್ತೀನಿ. ಒಂದ್ಸತಿ ಒಬ್ಬ ಬ್ರಾಹ್ಮಣ, ಎಲ್ಲವನ್ನೂ ತಿಳಿದಂತಹ ಒಬ್ಬ ಬ್ರಾಹ್ಮಣ ಮತ್ತೆ ಒಬ್ಬ ಕಾಬ್ಲರ್ ಅಂದ್ರೆ ಚಪ್ಪಲಿ ಹೊಲಿಯುವಂತಹ ಒಬ್ಬ ಅವಿದ್ಯಾವಂತ ಇಬ್ರು ಕೂಡ ದೇಹತ್ಯಾಗವನ್ನು ಮಾಡಿರ್ತಾರೆ. ದೇಹತ್ಯಾಗವನ್ನು ಮಾಡಿ ಸ್ವರ್ಗಕ್ಕೆ ಪ್ರಯಾಣವನ್ನ ಅವರು ಮಾಡ್ತಾ ಇರ್ತಾರೆ. ಸ್ವರ್ಗಕ್ಕೆ ಪ್ರಯಾಣ ಮಾಡ್ತಿರ್ಬೇಕಂದ್ರೆ ನಾರದರು ಅವ್ರಿಗೆ ಎದುರಾಗ್ತಾರಂತೆ. ನಾರದರು ಎದುರಾಗ್ಬಿಟ್ಟು ಒಂದು ಪ್ರಶ್ನೆ ಕೇಳ್ತಾರಂತೆ. ಇವರಿಬ್ರು ಅಂದ್ರೆ ಪಂಡಿತರು ಮತ್ತೆ ಚಪ್ಪಲಿ ಹೊಲಿಯುವನು ಕೂಡ ಇಬ್ರು ಒಂದು ಪ್ರಶ್ನೆಯನ್ನ ಕೇಳ್ತಾರಂತೆ. ನಾವು ವೈಕುಂಠಕ್ಕೆ ಇವಾಗ ಇನ್ನು ದಾರಿ ಹೋಗ್ತಾ ಇದೀವಿ, ಆನ್ ದ ವೇ ಇದೀವಿ, ಆದ್ರೆ ನಮ್ಗೆ ಒಂದು ಕ್ಯೂರಿಯಾಸಿಟಿ ಇದೆ. ಇವಾಗ ವಿಷ್ಣು ವೈಕುಂಠದಲ್ಲಿ ಏನ್ ಮಾಡ್ತಾ ಇರ್ಬೋದು ಅದನ್ನ ತಿಳ್ಕೊಳ್ಳುವಂತ ಆಸೆ ಇದೆ.
ದಯವಿಟ್ಟು ನೀನು ಹೋಗಿ ಅದನ್ನ ತಿಳ್ಕೊಂಡ್ ಬರ್ತೀಯಾ ಅಂತ ಅವ್ರಿಬ್ರು ಪ್ರಶ್ನೆ ಮಾಡ್ತಾರಂತೆ. ಅದಕ್ಕೆ ನಾರದ್ರು ಕೂಡ ಒಪ್ಕೊಂತಾರಂತೆ, ಆಯ್ತು ಹೋಗಿ ತಿಳ್ಕೊಂಡ್ ಬರ್ತೀನಿ ಅಂತ. ನಾರದ್ರು ಹೋಗ್ಬಿಟ್ಟು ಮಹಾವಿಷ್ಣುನಲ್ಲಿ ಈ ತರ ಹೇಳಿದ್ರಂತೆ, ಈಗ ಯಾರೋ ಒಬ್ರು ದೇಹತ್ಯಾಗ ಮಾಡಿ ಅವರ ಆತ್ಮ ಬರ್ತಾ ಇದೆ, ಇವಾಗ ವೈಕುಂಠಕ್ಕೆ ಪುಣ್ಯ ಪ್ರಾಪ್ತಿ ಮಾಡ್ಕೊಂಡು ವೈಕುಂಠಕ್ಕೆ ಬರ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ತುಂಬಾ ಕ್ಯೂರಿಯಾಸಿಟಿ, ಅಂದ್ರೆ ಇವಾಗ ನೀನ್ ಏನ್ ಮಾಡ್ತಿದ್ಯಾ ಅಂತ ಅವ್ರು ತಿಳ್ಕೊಬೇಕಂತೆ. ದಯವಿಟ್ಟು ಹೇಳ್ತೀಯಾ ವಿಷ್ಣು, ಅವ್ರಿಗೆ ನಾನು ಏನಂತ ಆನ್ಸರ್ ಮಾಡ್ಲಿ ಹೇಳ್ತೀಯಾ ಅಂತ. ಅದಕ್ಕೆ ವಿಷ್ಣು ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿ, ಆಯ್ತು ಅವ್ರಿಗೆ ಹೋಗ್ಬಿಟ್ಟು ಹೇಳಿ ನೀನು, ನಾನು ಒಂದು ಸೂಜಿ ಒಳಗಡೆ ಆನೆಯನ್ನ ತೂರ್ಸುವಂತಹ ಕೆಲಸ ಮಾಡ್ತಿದ್ದೀನಿ ಅಂತ ಹೋಗಿ ಹೇಳು ಅಂತ ಹೇಳ್ತಾರಂತೆ. ಆದ್ರೂ ಕೂಡ ಒಂದು ಕ್ಷಣ ಆಶ್ಚರ್ಯ ಆಗುತ್ತಂತೆ, ಏನಿದು ಆ ಸೂಜಿ ಒಳಗಡೆ ಆನೆಯನ್ನು ಸೇರ್ಸೋದಕ್ಕೆ ಹೇಗಾಗತ್ತೆ, ಇರ್ಲಿ ಆಗ್ಲಿ ವಿಷ್ಣು ಹೇಳಿದಾಗ ನಾನು ಕೇಳೋದು ನನ್ನ ಧರ್ಮ ಅಲ್ವಾ ಅಂದ್ಬಿಟ್ಟು ಮತ್ತೆ ಅವ್ರ ಹತ್ರ ಬಂದ್ಬಿಟ್ಟು ಹೇಳ್ತಾರಂತೆ, ನೋಡಪ್ಪ ಇವಾಗ ವಿಷ್ಣು ಒಂದು ಸಣ್ಣ ಸೂಜಿಯ ಒಂದು ಮನೆ ಏನಿದೆ ಅಥವಾ ಸೂಜಿಯ ಒಂದು ಹೋಲ್ ಏನಿದೆ ಅದರಲ್ಲಿ ಆನೆಯನ್ನು ತೋರಿಸ್ತಾ ಇದ್ದಾರೆ ಅಂತ. ಅದಕ್ಕೆ ಈ ಪಂಡಿತನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಯಾವ ಗ್ರಂಥದಲ್ಲಿದೆ, ಯಾವ ಶಾಸ್ತ್ರದಲ್ಲಿದೆ ಇದು, ಯಾವ ಶ್ಲೋಕದಲ್ಲಿದೆ ಅಂತ ತುಂಬಾ ತಲೆ ಕೆಡಿಸ್ಕೊಂಡು ಇದ್ ಮಾಡ್ಕೊಂತಾನೆ. ಆದ್ರೆ ಆ ಚಪ್ಲಿ ಒಲಿ ಅವನ್ ಏನಿರ್ತಾನೆ ಅವನು ತುಂಬಾ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾನಂತೆ ಅದನ್ನ ಕೇಳ್ಬಿಟ್ಟು, ನಾರದ್ರ ಮಾತು ಕೇಳ್ಬಿಟ್ಟು. ಅಂದ್ರೆ ಅವ್ನು ಏನು ಯೋಚನೆ ಮಾಡ್ದಲೆ ತುಂಬಾ ಇನ್ನೋಸೆಂಟ್ ಆಗಿ ಅದನ್ನ ಕೇಳಿಸ್ಕೊಂಡ ತಕ್ಷಣ, ಹಬ್ಬ ಸೂಜಿ ಒಳಗಡೆ ಆನೆಯನ್ನ ಸೇರಿಸ್ತಾ ಇದಾರ ನಾರದರು, ಸಾರಿ ವಿಷ್ಣು ಅಂತ ಹೇಳ್ಬಿಟ್ಟು ಒಂಥರ ತುಂಬಾ ಖುಷಿ ಪಟ್ಕೊಂಡು ಅವರು ಡ್ಯಾನ್ಸ್ ಮಾಡ್ತಾರಂತೆ. ಅದಕ್ಕೆ ನಾರದ್ರ ಕೇಳ್ತಾರಂತೆ, ನಿನ್ಗೆ ಏನ್ ಅರ್ಥ ಆಯ್ತು ಅಂತ ನೀನ್ ಡ್ಯಾನ್ಸ್ ಮಾಡ್ತಾ ಇದೀಯ, ಇಷ್ಟೊಂದು ಖುಷಿ ಪಡ್ತಾ ಇದೀಯ ನೀನು, ಬಟ್ ಇವ್ರು ನೋಡಿದ್ರೆ ತುಂಬಾ ಬ್ರಾಹ್ಮಣರು ತುಂಬಾ ತಲೆ ಕೆಡಿಸ್ಕೊಂಡು ತುಂಬಾ ಗಂಭೀರವಾಗಿದ್ದಾರೆ, ಆದ್ರೆ ನೀನ್ ಮಾತ್ರ ಡ್ಯಾನ್ಸ್ ಮಾಡ್ತಾ ಇದ್ದಲ್ಲ, ಏನ್ ಅರ್ಥ ಆಯ್ತು ನಿನಗೆ ಅಂತ ನಾರದ್ರು ಕೇಳಿದಾಗ ಅವ್ರು ಹೇಳ್ತಾರಂತೆ, ಅಲ್ಲಪ್ಪ ಅಂತಹ ಒಂದು ದೊಡ್ಡ ಆಲದ ಮರದ ಬೀಜ ಎಷ್ಟು ಸಣ್ಣದಾಗಿರುತ್ತೆ, ಮೈನ್ಯೂಟ್ ಆಗಿರುತ್ತೆ, ಅಂತಹ ಸಣ್ಣ ಬೀಜದೊಳಗಡೆನೆ ಅಂತಹ ದೊಡ್ಡ ಆಲದ ಮರವನ್ನ ಸೇರ್ಸೋಕೆ ಆಗುವಂತಹ ಪುರುಷ ಅಥವಾ ವಿಷ್ಣು ಏನಿದಾನೆ, ಅವನಿಗೆ ಆ ಸೂಜಿ ಒಳಗಡೆ ಆನೆ ಸೇರಿಸೋದೇನ್ ಮಹಾ ದೊಡ್ಡ ಕೆಲ್ಸ ಅಲ್ವಲ್ಲ, ಅದಕ್ಕೋಸ್ಕರ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತ. ಅಂದ್ರೆ ನಿಜವಾದ ಪರಮಾತ್ಮ, ನಿಜವಾದ ಪುರುಷ, ಅದನ್ನ ಅರ್ಥ ಮಾಡ್ಕೊಂಡಿರುವಂತಹ ಜ್ಞಾನಿ ಈ ಚಪ್ಲಿಯಲ್ಲಿ ಏನಾಗಿದ್ದಾನೆ ಅಂತ ಅದ್ರ ಶಾಸ್ತ್ರಗಳನ್ನ ಓದಿ ಅರ್ಥ ಮಾಡ್ಕೊಂಡಿರೋವನ್ಗೂ ಅರ್ಥ ಆಗದೆ ಇರುವಂತಹ ಧರ್ಮ ಸೂಕ್ಷ್ಮ ಏನಿದೆ ಅದು ಇವನಿಗೆ ಅರ್ಥ ಆಗಿದೆ ಅಂತ. ನಾಡೋರು ತುಂಬಾ ಖುಷಿ ಪಟ್ಬಿಡ್ತಾರಂತೆ, ಇನ್ನೊಬ್ಬ ತುಂಬಾ ಇನೋಸೆಂಟ್ ಅಥವಾ ಇದಾಗಿದ್ರು ಕೂಡ ಎಷ್ಟು ಚೆನ್ನಾಗಿ ಈ ಒಂದು ತತ್ವವನ್ನ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಬಹಳ ಖುಷಿಯಾಗಿ ಅವ್ರ ತಕ್ಷಣ ಅದೃಶ್ಯರಾಗಿ ವಿಷ್ಣು ಮುಂದೆ ಬಂದು ಹೇಳ್ತಾರಂತೆ, ನೋಡಪ್ಪ ಈ ತರ ಆ ಚಪ್ಲಿ ಒಲಿಯವನ್ ಏನು ಬರ್ತಾ ಇದ್ದಾನಲ್ಲ ಅವ್ನಿಗೆ ಇದನ್ನ ಹೇಳ್ದೆ, ಅವ್ನು ತುಂಬಾ ಖುಷಿ ಪಟ್ಬಿಟ್ಟು ಈ ತರ ಹೇಳ್ದ, ಒಂದು ಸಣ್ಣ ಮೈನ್ಯೂಟ್ ಆಗಿರುವಂತಹ ಆಲದ ಮರದ ಬೀಜದಲ್ಲಿ ನೀವೆಲ್ಲ ನೋಡಿರ್ಬೋದು ಅನ್ಸುತ್ತೆ, ಬ್ಯಾನಿಯನ್ ಟ್ರೀ ಇದು ಬೀಜ ಎಷ್ಟು ಮೈನ್ಯೂಟ್ ಆಗಿರುತ್ತೆ, ಗಾಳಿಗೆ ಉರುಬಿದ್ರೆ ಅದು ಹೊರಟೋಗುತ್ತೆ, ಅಷ್ಟು ಸಣ್ಣದಾಗಿರುತ್ತೆ. ಅಷ್ಟ್ರೊಳಗಡೆ ಚೈತನ್ಯ ಶಕ್ತಿಯಾಗಿ ಆ ಒಂದು ಮರ ಇರುತ್ತೆ. ಅಂದ್ರೆ ಪ್ರಕೃತಿ ಜೊತೆ ಅದು ಸೇರಿದಾಗ, ಮಣ್ಣಿನ ಜೊತೆ ಸೇರಿದಾಗ ಅದು ಗಿಡವಾಗಿ, ಕೊಂಬೆಯಾಗಿ, ಮರವಾಗಿ ಅದು ದೊಡ್ಡದಾಗಿ ಬೆಳೆಯುತ್ತೆ, ಅದು ಬೇರೆ ವಿಚಾರ. ಬಟ್ ಅದ್ರೊಳಗಡೆ ಮರ ಇದೆ ಅನ್ನೋದಂತೂ ನಿಜ ಅಲ್ವಾ, ಆ ಪುರುಷ ಇದೆ ಅಂತ ಅನ್ನೋದು ನಿಜ ಅಲ್ವಾ. ಸೊ ಅಂತಹ ಒಂದು ತತ್ವವನ್ನ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಅಂದಾಗ ಮತ್ತೆ ನಾರದರು ಪ್ರಶ್ನೆ ಮಾಡ್ತಾರೆ ವಿಷ್ಣುವನ್ನ, ಇವರಿಬ್ಬರಲ್ಲಿ ಯಾರು ಉತ್ತಮರು ಅಂತ ನಾರದರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ವಿಷ್ಣು ಹೇಳ್ತಾರೆ, ಅದಕ್ಕೆ ಯಾರು ಚಪ್ಪಲಿಯನ್ನ ಒಲಿಯುವಂತಹ ಇನೋಸೆಂಟ್ ಇದ್ದಾನೆ ಅವನೇ ಉತ್ತಮ, ಶಾಸ್ತ್ರಗಳನ್ನ ಓದಿ ಅಥವಾ ಪಾಂಡಿತ್ಯವನ್ನ ಪಡೆದು ಏನೇ ಅದೊಂದು ಮಾಡಿದ್ರು ಕೂಡ ನಾನು ಇವನಿಗೆ ಬೇಗ ಮೋಕ್ಷವನ್ನ ಕೊಡ್ತೀನಿ ಅಂತ ವಿಷ್ಣು ಹೇಳ್ತಾರಂತೆ. ಸೊ ಇದರಲ್ಲಿ ಏನ್ ನಾವು ಅರ್ಥ ಮಾಡ್ಕೊಬೇಕು ಅಂತಂದ್ರೆ, ಪ್ರತಿಯೊಬ್ಬರಿಗೂ ಒಂದು ಚೈತನ್ಯ ಶಕ್ತಿಯನ್ನ ಕೊಡುವಂತಹ ಪುರುಷ ಏನಿದಾನಲ್ಲ ಅವನೇ ಶ್ರೀ ಭಗವಾನ್ ವಿಷ್ಣು ಅನ್ನುವಂಥದ್ದು. ಅಂದ್ರೆ ನಾವು ಅವನನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡ್ರೆ ಅವ್ನ್ ಏನ್ ಬೇಕಾದ್ರೂ ಮಾಡಕ್ಕಾಗತ್ತೆ ಅವನ ಕೈನಲ್ಲಿ ಅಂತ. ಒಂದು ನಾವೆಲ್ಲರೂ ನೋಡಿದ್ವಿ, ನಮಗೆಲ್ಲ ಕಣ್ಣು, ಬಾಯಿ, ಕಿವಿ ಎಲ್ಲವೂ ಕೂಡ ದೇವರು ಕೊಟ್ಟಿದ್ದಾನೆ. ಆದ್ರೆ ಸ್ವಲ್ಪ ಜನಕ್ಕೆ ಅದಿಲ್ಲ, ಅಂಧರಾಗಿದ್ದಾರೆ, ಒಬ್ಬರು ಕಿರುಡರಾಗಿದ್ದಾರೆ, ಒಬ್ರು ಮೂಕರಾಗಿದ್ದಾರೆ. ಅಂದ್ರೆ ಆ ಚೈತನ್ಯ ಶಕ್ತಿ ಅನ್ನೋದು ಎಲ್ಲೋ ಇಲ್ಲ, ಅವರ ಪಾಪ ಕರ್ಮಗಳಿಂದ ಇದ್ರೂ ಕೂಡ ಅಲ್ಲಿ ಆ ಒಂದು ಪಾಪ ಕರ್ಮಕ್ಕೆ ತಕ್ಕ ಹಾಗೆ ಅವ್ರಿಗೆ ಅಲ್ಲಿ ಸಿಕ್ಕಿದೆ ಅಂತ. ಸೊ ನಮ್ಮ ದೇಹದಲ್ಲಿ ಎಲ್ಲೋ ಒಂದು ಕಣ್ಣು, ಬಾಯಿ ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇದೆ, ಎಲ್ಲವೂ ಕೂಡ ಕೆಲಸ ಅದು ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಆಗ್ತಾರೆ ಪುರುಷ ಅಂದ್ರೆ ಆ ಚೈತನ್ಯ ಶಕ್ತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ನಾವು ಪುರುಷ ಅನ್ನೋದನ್ನ ಈ ಒಂದು ಕಥೆ ಮುಖಾಂತರ ಅರ್ಥ ಮಾಡ್ಕೊಬಹುದು. ಪುರಂ ಶರೀರಂ ತಸ್ಮಿನ್ ಶೇತೆ ಇತಿ ಪುರುಷ ಅಂತ ಅರ್ಥ. ಯಾರು ಪುರದಲ್ಲಿ, ದೇಹದಲ್ಲಿ ವಾಸ ಮಾಡ್ತಾನೋ ಆ ಚೈತನ್ಯ ಶಕ್ತಿನೇ ಪುರುಷ ಅಂತ ನಾವು ಅರ್ಥ ಮಾಡ್ಕೊಬಹುದು. ಮುಂದಿನ ಸಹಸ್ರನಾಮಕ್ಕೆ ಹೋಗೋಣ. ಮುಂದಿನದು ಸಾಕ್ಷಿ ಅನ್ನುವಂಥ ಒಂದು ನಾಮದನ್ನ ಭಗಿನಿ ಹೇಳ್ತಾರೆ. ಅಸ್ತು ಮಹೋದಯ. ಭಗವಂತನ ನಾಮಗಳಲ್ಲಿ ಮುಂದಿನ ನಾಮ ಸಾಕ್ಷಿ. ಸಾಕ್ಷಿ ಅಂತಂದ್ರೆ
ಎಲ್ಲದಕ್ಕೂ ಕೂಡ ಸಾಕ್ಷಿಯಾಗಿರ್ತಕ್ಕಂಥವನು ಅಂತ. ಅಂದ್ರೆ ಯಾವುದೇ ಒಂದು ಮಾಧ್ಯಮ ಅಥವಾ ಮಧ್ಯವರ್ತಿಗಳ ಅಗತ್ಯ ಇಲ್ಲದೇನೆ ಅವನು ಎಲ್ಲವನ್ನ ಕೂಡ ನೇರವಾಗಿ ಗ್ರಹಿಸುವಂತವನು ಅಂತ. ಈಗ ಆದಿಶಂಕರರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ಸಾಕ್ಷಾತ್ ಅವ್ಯಯದಾನೇನ ಸ್ವರೂಪ ಬೋಧೇನ ಈಕ್ಷತೆ ಪಶ್ಯತಿ ಸರ್ವ ಇತಿ ಸಾಕ್ಷಿ ಅಂತ. ಅಂದ್ರೆ ಈ ಭಗವಂತ ಅನ್ನೋನಿಗೆ ಎಲ್ಲವೂ ಕೂಡ ತಿಳಿದಿದ್ದಾನೆ. ಆ ಭಗವಂತ ಸರ್ವಜ್ಞನಾದಂತಹ ಈ ಭಗವಂತ ಅವನು ನೋಡುವಂತಹ ಸಾಧನ ಇಲ್ಲದೇನೆ, ಅಂದ್ರೆ ನಮ್ಗೆ ಇಂದ್ರಿಯಗಳಂತಹ ಸಾಧನ ಅವನಿಗೆ ಬೇಕಾಗಿಲ್ಲ. ತನ್ನ ಸ್ವಂತ ಅರಿವಿನಿಂದ ಕೂಡ ಎಲ್ಲವನ್ನ ನೇರವಾಗಿ ಅವನು ನೋಡುವಂತವನಾಗಿದ್ದಾನೆ. ಸಾಕ್ಷಾತ್ ದ್ರಷ್ಟ ಅಂತ ಹೇಳ್ತಾರೆ. ಅಂದ್ರೆ ನಾವೀಗ ಏನಾದ್ರೂ ಒಂದು ವಸ್ತುವನ್ನ ಅಥವಾ ಏನಾದ್ರೂ ನೋಡ್ಬೇಕು ಅಂತ ಅನ್ಕೊಳ್ತೀವಿ ಅಂತಂದ್ರೆ ಅದಕ್ಕೆ ನಾವು ಒಳಗಿಂದ ಮನಸ್ಸು ಮಾಡ್ಬೇಕು. ಈಗ ಒಂದು ಉದಾಹರಣೆ ತಗೋಬೇಕಂದ್ರೆ, ಯಾರೋ ಒಬ್ರನ್ನ ನಾವು ಒಂದು ದಾರಿಲಿ ಹೋಗ್ಬೇಕಾದ್ರೆ ಮೀಟ್ ಮಾಡ್ತೀವಿ, ಯಾರೋ ಒಬ್ರು ಸಿಗ್ತಾರೆ, ಮೀಟ್ ಮಾಡ್ತೀವಿ. ಅವ್ರ ಜೊತೆ ತುಂಬಾ ಹೊತ್ತು ಮಾತಾಡಿರ್ತೀವಿ ಅಂತ ಇಟ್ಕೊಳ್ಳಿ, ಒಂದ್ ಅರ್ಧ ಗಂಟೆ 1 hour ಮಾತಾಡ್ತೀವಿ ಅಂತ ಇಟ್ಕೊಳ್ಳಿ. ಆವಾಗ ಅವ್ರ ಜೊತೆ ಮಾತಾಡಿ ಅವ್ರು ಹೋದ್ಮೇಲೆ ಮತ್ತೆ ಯಾರಾದ್ರೂ ಸಿಕ್ಕಿ ಅವ್ರು ಯಾವ ಕಲರ್ ಬಟ್ಟೆ ಹಾಕೊಂಡಿದ್ರು ಅಥವಾ ಕೈಯಲ್ಲಿ ಏನ್ ಹಿಡ್ಕೊಂಡಿದ್ರು ಅಂತಂದ್ರೆ ನಾವ್ ಅದನ್ನ ಸರಿಯಾಗಿ ಅಬ್ಸರ್ವ್ ಮಾಡಿರಲ್ಲ, ಹೌದಲ್ವಾ? ಹಾಗೇನೆ ಸಾಕ್ಷಿ ಅಂತಂದ್ರೆ ಈಗ ನಾವ್ ಒಳಗಡೆಯಿಂದ ಅದನ್ನ ನೋಡ್ಬೇಕು ಅಂತ ಅನ್ಕೊಂಡಾಗ ಅಷ್ಟೇ ನಾವ್ ನೋಡೋಕ್ ಸಾಧ್ಯ. ಇವಾಗ ಏನಾದ್ರೂ ಒಂದು ವಸ್ತು ಅಥವಾ ಮತ್ತೇನಾದ್ರೂ ಒಂದು ನಮ್ಮ ಕಣ್ಣೆದ್ರಿಗಿದೆ ಅಂತ ಗೊತ್ತಾದ್ರೆ, ಈಗ ನಾವ್ ಅಲ್ಲೇ ಇರ್ತೀವಿ, ಅದೇ ಜಾಗದಲ್ಲಿ ಕುತ್ಕೊಂಡಿರ್ತೀವಿ, ಎಲ್ರೂ ಇರ್ತಾರೆ, ಎಲ್ರೂ ಅದನ್ನ ನೋಡಿರ್ತಾರೆ, ಆದ್ರೆ ನಾವ್ ಅದನ್ನ ಗಮನಿಸಿರೋದಿಲ್ಲ. ಅಂದ್ರೆ ನೋಡ್ಬೇಕು, ಕಣ್ಗಳು ನೋಡ್ತಿದಾವೆ ಹೌದು, ಆದ್ರೆ ನಾವಾಗೆ ಒಳಗಡೆಯಿಂದ ನೋಡ್ಬೇಕು ಅಂತ ಅನ್ಕೊಳ್ಳಿಲ್ಲ ಅಂತಂದ್ರೆ ಅದನ್ನ ಯಾವತ್ತೂ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಕಣ್ಗಳು ನೋಡ್ತಿದಾವೆ ಅಂತ ಅಂದಾಕ್ಷಣ ಮಾತ್ರಕ್ಕೆ ಅದು ನಮಗ್ ಕಾಣೋದಿಲ್ಲ. ಒಳಗಿಂದ ನಾವ್ ಅದ್ರ ಕಡೆ ಗಮನ ಇಟ್ಟು ನೋಡ್ಬೇಕು, ಆಗಷ್ಟೇ ನಮ್ಗದು ಕಾಣಿಸೋದು. ಈಗ ಎಲ್ಲಾ ಕಡೆ ಎಲ್ರೂ ಒಂದಷ್ಟು ಜನ ನೆರೆದಿರೋ ಕಡೆ ಇರ್ತೀವಿ ಅಂದ್ರೆ ಯಾರೋ ಏನೋ ಮಾತಾಡ್ತಿರ್ತಾರೆ, ಕೆಲವ್ರು ಕೇಳ್ಬಹುದು, ಅಯ್ಯೋ ನಿಮ್ಗ್ ಅದು ಕೇಳಿಸ್ಲಿಲ್ವಾ ಅವ್ರು ಹೇಳಿದ್ದು ಅಂತ. ಆದ್ರೆ ನಮ್ ಗಮನ ಆ ಕಡೆ ಇರ್ಲಿಲ್ಲ ಅಂತ ನಾವ್ ಹೇಳ್ತೀವಿ, ನಮ್ ಗಮನ ಆ ಕಡೆ ಇರ್ಲಿಲ್ಲ ಹಾಗಾಗಿ ನಮ್ಗ್ ಕೇಳ್ಸೇ ಇಲ್ಲ ಅಂತ. ಅದೇನಂದ್ರೆ ನಾವ್ ಕೇಳ್ಬೇಕು ನೋಡ್ಬೇಕು ಅಂತ ಹೇಳಿ ಒಳಗಿಂದ ನಾವ್ ಆ ಕಡೆ ಗಮನ ಕೊಟ್ಟಾಗ ಅಷ್ಟೇ ಅದು ಆ ಇಂದ್ರಿಯಗಳು ನಮಗ್ ಕೆಲ್ಸ ಮಾಡೋದು. ಅಂದ್ರೆ ಈಗ ನಾವ್ ಮಲ್ಕೊಂಡಿರ್ತೀವಿ ಅಂತ ಹೇಳಿ, ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಬೇಕಾದ್ರೆ ಜ್ಯೋತಿ ಸ್ವರೂಪನಾದಂತಹ ಭಗವಂತನ ಬಗ್ಗೆ ಏಕಶ್ಲೋಕಿನಲ್ಲಿ ನಾವು ತಿಳ್ಕೊಂಡ್ವಿ. ಪರಮಾತ್ಮ ಚೈತನ್ಯ ಸ್ವರೂಪನಾಗಿ ಎಲ್ಲಾ ಜೀವಿಗಳ ಒಳಗಡೆ ಇದ್ದಾನೆ ಅಂತ. ಅಂದ್ರೆ ಸಾಕ್ಷಾತ್ ಅಂದ್ರೆ ಸಾಕ್ಷಾತ್ ದ್ರಷ್ಟ ಅಂದ್ರೆ ಅವನೇನೆ. ಸ್ವಪ್ನಾವಸ್ಥೆಯಲ್ಲೂ ಕೂಡ ಈಗ ನಾವು ಎಚ್ಚರವಾಗಿದ್ದವಾಗ ಅಷ್ಟೇ ನೋಡ್ತೀವಿ, ಎಲ್ಲಾ ಕೆಲವೊಂದು ಸಾಧನಗಳು ಬೇಕು ನಮ್ಗೆ. ಈಗ ಬೆಳಕಿನಲ್ಲಿ ನೋಡ್ಬೇಕು ಅಂತಂದ್ರೆ ನಮ್ಗೆ ಸೂರ್ಯನ ಬೆಳಕಿನಲ್ಲಿ ನೋಡ್ತೀವಿ, ಹಗಲಲ್ಲಿ ರಾತ್ರಿಯಲ್ಲಿ ಚಂದ್ರನ ಬೆಳಕಿಂದ ನೋಡ್ತೀವಿ. ಮತ್ತೆ ಮಲ್ಕೊಂಡಿದ್ದಾಗ ಹೇಗೆ ನಾವು ಸ್ವಪ್ನಾವಸ್ಥೆಯಲ್ಲೂ ಕೂಡ ಅದೇ ವಸ್ತುಗಳು ಇದ್ದಲ್ಲಿಯೇ ನಮಗ್ ಕಾಣಿಸ್ತವೆ ಅಂತಂದ್ರೆ ಹೇಗೆ ಅಂತಂದ್ರೆ ಅದು ಒಳಗಡೆ ಇರ್ತಕ್ಕಂತಹ ಚೈತನ್ಯ ಸ್ವರೂಪನಾದಂತಹ ಭಗವಂತ ನಮ್ಮೊಳಗಡೆ ಇರೋದ್ರಿಂದಾನೇ ಅದು ಸಾಧ್ಯ ಆಗೋದು. ಹಾಗಾಗಿ ನೇರವಾಗಿ ಅವನದನ್ನ ನೋಡೋದ್ರಿಂದಾಗಿ ಅವನನ್ನ ಸಾಕ್ಷಿ ಅಂತ ಹೇಳಿ ಕರೀತಾರೆ. ಮತ್ತೆ ಇದನ್ನ ಪರಾಶರ ಭಟ್ಟರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಸಾಕ್ಷಿ ಅಂತಂದ್ರೆ ಮುಕ್ತರು ಯಾರಿರ್ತಾರೆ ಅಂದ್ರೆ ಮುಕ್ತಿಯನ್ನ ಪಡೆದ ಆತ್ಮಗಳಾಗಿರ್ಬಹುದು ಅಥವಾ ಮುಕ್ತಿಯನ್ನ ಬಯಸುವಂತಹ ಆತ್ಮಗಳಾಗಿರ್ಬಹುದು, ಇವರು ಆನಂದವನ್ನ ಅನುಭವಿಸೋದನ್ನ ನೋಡ್ತಾನೆ, ಹಾಗಾಗಿ ಇವನನ್ನ ಸಾಕ್ಷಿ ಅಂತ ಹೇಳ್ತಾರೆ. ಮತ್ತೆ ಸ್ವತಃ ಸಂತೋಷ ಪಡ್ತಾನಂತೆ, ನೋಡೋದಷ್ಟೇ ಅಲ್ಲ ಸ್ವತಃ ಸಂತೋಷ ಪಡ್ತಾನೆ. ಅದ್ ಹೇಗೆ ಅಂತ ಹೇಳಿ ಒಂದು ಕಥೆಯ ಮುಖಾಂತರ ನಾವು ನೋಡೋದಾದ್ರೆ, ಬನ್ನಿ ಸರ್. ಬನ್ನಿ ಈ ಕಡೆ ಹೋಗಿದ್ರೆ ಮಾಡ್ತೀರಾ? ಹಾ, ಒಂದು ಕಥೆಯ ಮುಖಾಂತರ ನಾವು ಇದನ್ನ ಅರ್ಥೈಸ್ಕೊಳ್ಳೋದಾದ್ರೆ, ಸಾಕ್ಷಿ ಅಂತಂದ್ರೆ ಈಗ ಹೇಳಿದ್ರಲ್ಲ ಪರಾಶರ ಭಟ್ಟರು ಹೇಗೆ ಹೇಳಿರೋ ಹಾಗೆ ಆನಂದವನ್ನ ಅನುಭವಿಸೋದನ್ನ ನೋಡ್ತಾನೆ, ಮತ್ತೆ ಅದಕ್ಕೆ ಸ್ವತಃ ತಾನೇ ಸಾಕ್ಷಿಯಾಗಿ ಇದ್ದು ನೋಡ್ತಿರ್ತಾನೆ ಅಂತ ಹೇಳಿ ಸಂತೋಷ ಪಡ್ತಿರ್ತಾನೆ ಅಂತ. ಅದಕ್ಕೆ ಒಂದು ಪೂರಕವಾದ ಕಥೆಯನ್ನ ನೋಡೋದಾದ್ರೆ, ತಮಿಳ್ನಾಡಲ್ಲಿ ಒಂದು ಸ್ಥಳ ಇದೆ, ತೆಂತಿರುಪೆರೈ ಅಂತ ಹೇಳಿ ದೇವಸ್ಥಾನ ಒಂದು. ಅಂತಂದ್ರೆ ಅದು ಪಾಂಡ್ಯ ದೇಶ ಅಂತ ಕೂಡ ಕರೀತಾರೆ. ತೂತುಕುಡಿ ಡಿಸ್ಟಿಕ್ ಅಂತ ಮತ್ತೆ ತಿರುಚೆಂದೂರ್ ಅನ್ನೋ ತಾಲೂಕಿನಲ್ಲಿ ಅದೊಂದು ಟೆಂಪಲ್ ಇದೆ, ದೇವಸ್ಥಾನ ಇದೆ, ತೆಂತಿರುಪೆರೈ ಅಂತ ಹೇಳಿ ಅದ್ರ ಹೆಸರು. ಆ ಒಂದು ದೇವಸ್ಥಾನದಲ್ಲಿ ಈಗ ಸಾಮಾನ್ಯವಾಗಿ ನಾವ್ ಎಲ್ಲಾ ಕಡೆ ದೇವಸ್ಥಾನಗಳಲ್ಲಿ ನೋಡಿದಾಗ ಪ್ರತಿಯೊಂದು ದೇವಸ್ಥಾನದಲ್ಲೂ ಗರುಡಗಂಬ ಇರುತ್ತೆ, ನೋಡಿರ್ತೀವಲ್ವಾ ಗರುಡಗಂಬ ಇರೋದನ್ನ. ಆ ಗರುಡಗಂಬ ಯಾಕೆ ಆ ಗರುಡಗಂಬವನ್ನ ಇಟ್ಟಿರ್ತಾರೆ ಅಂತಂದ್ರೆ, ಈಗ ಭಗವಂತ ಸಾಕ್ಷಾತ್ ಮಂಗಳ ಸ್ವರೂಪ, ಅವನು ತಾನ್ ಯಾವಾಗ್ಲೂ ಮಂಗಳಕರವಾದದ್ದನ್ನೇ ನೋಡ್ಬೇಕು ಅಂತ ಹೇಳಿ ಭಗವಂತ ಬಯಸ್ತಾ ಇರ್ತಾನೆ. ಅವನಿಗಿಂತಲೂ ಕೂಡ ಮಂಗಳವಾದದ್ದು ಬೇರೆ ಯಾವ್ದು ಇರೋದಿಲ್ಲ.
ಹಾಗಾಗಿ ತನ್ನನ್ನ ತಾನೇ ನೋಡ್ಕೋಬೇಕು ಅಂದ್ರೆ ಹೇಗ್ ಸಾಧ್ಯ? ಅದಕ್ಕೊಂದು ಕನ್ನಡಿಯನ್ನ ಇಟ್ಟಿರ್ಬೇಕಲ್ವಾ? ಒಂದ್ ಕನ್ನಡಿಯನ್ನ ಇಟ್ರೆ ಅವನೇ ನೋಡ್ಕೊಳ್ಬಹುದು ಮಂಗಳ ಸ್ವರೂಪ ಅಂತ ಹೇಳಿ. ಹಾಗಾಗಿ ಇಲ್ಲಿ ಗರುಡನನ್ನ ಇಟ್ಟಿರ್ತಾರೆ. ಗರುಡಗಂಬದ ಒಂದು ಸಂಕೇತ ಏನಂದ್ರೆ, ಈಗ ಗರುಡ ಅಂತಂದ್ರೆ ವೇದ ಸ್ವರೂಪ. ವೇದಗಳು ಭಗವಂತನನ್ನ ಹೇಳೋದ್ರಿಂದಾಗಿ ತನ್ನನ್ನ ತಾನೇ ನೋಡ್ಕೊಳ್ಳೋದಕ್ಕೋಸ್ಕರ ಅವನು ಆ ಒಂದು ಗರುಡಗಂಬವನ್ನ ಅದು ಎದುರುಗಡೆ ಸ್ಥಾಪನೆ ಮಾಡಿರ್ತಾರೆ. ಭಗವಂತ ತನ್ನನ್ನು ತಾನೇ ನೋಡ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ. ಈಗ ದೇವಸ್ಥಾನಕ್ಕೆ ಹೋಗಿ ಹೊರಗಡೆಯಿಂದಾನೇ ರೋಡಿಂದಾನೇ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ತೀವಿ ಅಂತಂದ್ರೆ ಆಗೋದಿಲ್ಲ. ಅದು ಕಾಣಿಸೋದಿಲ್ಲ ಡೈರೆಕ್ಟ್ ಆಗಿ. ಆ ಗರುಡಗಂಬ ಅಡ್ಡವಾಗಿರುತ್ತೆ. ಮತ್ತೆ ಅಲ್ಲಿ ಒಳಗಡೆ ಹೋದಾಗಷ್ಟೇ ದೇವಸ್ಥಾನವನ್ನ ಗರುಡಗಂಬವನ್ನ ಬಿಟ್ಟು ಒಳಗಡೆ ಹೋದ್ರೇನೆ ಅದನ್ನ ನೋಡೋದಕ್ಕೆ ಸಾಧ್ಯ ಆಗೋದು ನಮ್ಗೆ. ಹೀಗಿರ್ಬೇಕಾದ್ರೆ ಈ ತೆಂತಿರುಪೆರೆ ಎನ್ನುವಂತಹ ದೇವಸ್ಥಾನ ಏನಿದೆ, ಇಲ್ಲಿ ಪ್ರತಿ ದೇವಸ್ಥಾನದಲ್ಲೂ ದೇವರಿಗೆ ಅಡ್ಡವಾಗಿ ಒಂದು ಗರುಡಗಂಬ ಇರುತ್ತೆ ಇರುತ್ತಲ್ಲ, ಹಾಗೇನೆ ಈ ತೆಂತಿರುಪೆರೆ ಅನ್ನೋ ದೇವಸ್ಥಾನದಲ್ಲಿ ಆ ದೇವರಿಗೆ ಅಡ್ಡಲಾಗಿಲ್ಲ ಗರುಡಗಂಬ, ಸ್ವಲ್ಪ ಎಡಕ್ಕೆ ಹೋಗಿರುತ್ತೆ. ಅಂದ್ರೆ ಸ್ವಲ್ಪ ಎಡಕ್ಕೆ ಚಲಿಸಿರುತ್ತೆ. ಇದು ಯಾಕೆ ಅಂತ ಹೇಳಿ ಅಲ್ಲಿಗೆ ಒಬ್ರು ಗಾಲವ ಋಷಿ ಅಂತ ಬರ್ತಾರೆ. ಆ ಒಂದು ದೇವಸ್ಥಾನಕ್ಕೆ ಗಾಲವ ಋಷಿಗಳು ಬರ್ತಾರೆ. ಗಾಲವ ಋಷಿಗಳು ಬಂದು ನೋಡ್ತಾರೆ, ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಗರುಡಗಂಬ ಮಧ್ಯಭಾಗದಲ್ಲಿ ಇರುತ್ತೆ. ಅಂದ್ರೆ ನಾವು ಸಾಕ್ಷಾತ್ ಭಗವಂತನನ್ನ ನೋಡೋದಕ್ಕಾಗಲ್ಲ. ಎದುರುಗಡೆ ನೋಡಿದ್ರೆ ಅವನು ಕಾಣಿಸಲ್ಲ. ಹೊರಗಿಂದಾನೇ ನೋಡ್ಕೊಂಡು ಹೋಗೋಣ ಅಂತಂದ್ರೆ ಒಳಗಡೆನೆ ಹೋಗಿ ಭಗವಂತನನ್ನ ನೋಡ್ಬೇಕು. ಆದ್ರೆ ಈ ಒಂದು ದೇವಸ್ಥಾನದಲ್ಲಿ ಮಾತ್ರ ಯಾಕೆ ಈ ಗರುಡ ಪಕ್ಕಕ್ಕೆ ಸರ್ದಿದಾನಲ್ಲ ಅಂತ ಹೇಳಿ ಅವನನ್ನೇ ಪ್ರಶ್ನೆ ಮಾಡೋಣ ಅಂತ ಹೇಳಿ ಗಾಲವ ಋಷಿಗಳು ಗರುಡನನ್ನ ಕೇಳ್ತಾರೆ. ಹೇ ಗರುಡ, ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ನೀನು ಭಗವಂತನ ಎದುರಿಗೆ ಅವನನ್ನ ಮರೆ ಮಾಡಿರ್ತೀಯ, ಕಾಣಿಸೋದಿಲ್ಲ ನಾವು ಹೊರಗಡೆಯಿಂದ ನೋಡೋದಕ್ಕೆ. ಆದ್ರೆ ಇಲ್ಲಿ ಮಾತ್ರ ಯಾಕೆ ನೀನು ಪಕ್ಕಕ್ಕೆ ಸರ್ಕೊಂಡಿದ್ಯಾ? ಸ್ವಲ್ಪ ಎಡಭಾಗಕ್ಕೆ ಇರೋ ತರ ಕಾಣಿಸ್ತಿದ್ಯಲ್ಲ, ಯಾಕೆ ನೀನು ಪಕ್ಕಕ್ಕೆ ಸರ್ದಿರೋದು? ಇದರ ಉದ್ದೇಶ ಏನು ಹೇಳ್ತೀಯಾ ಅಂತ ಹೇಳಿ ಗರುಡನನ್ನ ಗಾಲವ ಋಷಿಗಳು ಕೇಳ್ತಾರೆ. ಅದಕ್ಕೆ ಗರುಡ ಹೇಳ್ತಾನೆ, ಇಲ್ಲಿ ಅಂದ್ರೆ ಆ ಊರೇನಿದೆ, ಆ ಒಂದು ದೇವಸ್ಥಾನ ಇದೆಯಲ್ಲ, ತೆಂತಿರುಪೆರೆ ಅಂತ ದೇವಸ್ಥಾನ ಇದೆಯಲ್ಲ, ಆ ಒಂದು ಊರಿನಲ್ಲಿ ಮಕ್ಕಳು ಎಲ್ಲಾ ಚಿಕ್ಕ ಮಕ್ಕಳು ಕೂಡ ವೇದಗಳನ್ನ ಅಭ್ಯಾಸ ಮಾಡಿರ್ತಾರಂತೆ. ಎಲ್ಲಾ ವೇದಗಳನ್ನ ಬಾಯ್ಪಾಠ ಮಾಡ್ಬಿಟ್ಟಿರ್ತಾರೆ. ಎಲ್ರು ಅಷ್ಟು ಚೆನ್ನಾಗಿ ವೇದಗಳನ್ನ ಹೇಳ್ತಾ ಇರ್ತಾರೆ. ಅವ್ರು ಹೇಗೆ ಅಂತಂದ್ರೆ, ಈಗ ನಾವು ಸಾಮಾನ್ಯವಾಗಿ ಆಟ ಆಡ್ಬೇಕಾದ್ರೆ ಈಗ ಆ ಮಕ್ಕಳು ಆ ದೇವಸ್ಥಾನದ ಎದುರುಗಡೆ ಅಂದ್ರೆ ಹೊರಾಂಡ ಇರತ್ತಲ್ಲ, ಅಲ್ಲಿ ಪ್ರತಿದಿನ ಕಬಡ್ಡಿ ಆಡೋಕ್ ಬರ್ತಿದ್ರಂತೆ. ಆ ಕಬಡ್ಡಿ ಆಡೋಕ್ ಬರ್ತಿದ್ದ ಮಕ್ಳು ಈಗ ನಾವು ಕಬಡ್ಡಿ ಆಟ ಆಡ್ಬೇಕಾದ್ರೆ ಕಬಡ್ಡಿ 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 ಅಂತ ಹೇಳ್ಕೊಂಡ್ ಕಬಡ್ಡಿ ಆಟ ಆಡ್ತೀವಲ್ವಾ. ಆದ್ರೆ ಆ ಮಕ್ಳು ಏನ್ ಮಾಡ್ತಾವ್ರಂತಲ್ಲಿ, ಎಲ್ರು ಕೂಡ ಅಷ್ಟು ಚಿಕ್ಕ ವಯಸ್ಸಿಗೆನೆ ವೇದಗಳನ್ನ ಅವ್ರು ಪೂರ್ತಿಯಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲವನ್ನ ಬೈ ಹಾರ್ಟ್ ಮಾಡ್ಬಿಟ್ಟಿದ್ದಾರೆ. ಈಗ ಆ ಮಕ್ಳು ಆಟ ಆಡ್ಬೇಕಾದ್ರೂ ಕೂಡ ಆ ಕಬಡ್ಡಿ ಆಟ ಆಡ್ಬೇಕಾದ್ರೆ ಕಬಡ್ಡಿ ಅಂತ ಹೇಳೋದ್ರ ಬದಲಾಗಿ ವೇದಗಳನ್ನೇ ಹೇಳ್ತಾವ್ರಂತೆ. ವೇದಗಳನ್ನೇ ಹೇಳ್ಕೊಂಡ್ ಆಟ ಆಡ್ತಾರಂತೆ. ಬರೀ ಕಬಡ್ಡಿ ಮಾತ್ರ ಅಲ್ಲ, ಎಲ್ಲ ಏನೇ ಆಟ ಆಡ್ಬೇಕು ಅಂದ್ರೂ ಕೂಡ ಅವ್ರ ಬಾಯಲ್ಲಿ ವೇದ ಮಂತ್ರಗಳೇ ಬರ್ತಿರುತ್ತಂತೆ. ಬರೀ ವೇದಗಳನ್ನೇ ಹೇಳ್ಕೊಂಡು ಅವರು ಆಟವನ್ನ ಆಡ್ತಿರ್ತಾರೆ. ಅದಕ್ಕೆ ಭಗವಂತ ಇದನ್ ನೋಡಿ ಅವನಿಗೆ ತುಂಬಾ ಖುಷಿ. ಅಂದ್ರೆ ವೇದಗಳನ್ನೇ ಹೇಳ್ಕೊಂಡು ಆ ಮಕ್ಳು ಆಡ್ತಿರೋದ್ ನೋಡೋದಿಕ್ಕೆ ಸಂತೋಷ ಅವನಿಗೆ. ಹಾಗಾಗಿ ಗರುಡ ಅಡ್ಡ ಆಗ್ ನಿಂತಿದ್ನಲ್ವಾ ಆ ಗರ್ಭಗುಡಿಯಿಂದ, ಅದಕ್ಕೆ ಭಗವಂತ ಗರುಡನಿಗೆ ಆಜ್ಞೆ ಮಾಡ್ತಾನೆ, ಹೇ ಗರುಡ, ನೀನು ಸ್ವಲ್ಪ ಪಕ್ಕಕ್ ಸರ್ಕೋ, ನಾನ್ ಆ ಮಕ್ಳು ಆಟ ಆಡ್ತಿರೋದನ್ನ ನೋಡ್ಬೇಕು ಅಂತ ಹೇಳ್ತಾನಂತೆ. ಅವ್ರಷ್ಟು ಚೆನ್ನಾಗಿ ವೇದ ಮಂತ್ರಗಳನ್ನ ಹೇಳ್ಕೊಂಡು ಆಟ ಆಡ್ತಿದಾರಲ್ವಾ, ಅದನ್ನ ನೋಡೋ ಆಸೆ ಆಗ್ತಿದೆ ನನಗೆ, ನೀನ್ ಪಕ್ಕಕ್ ಸರಿ ಅಂತ ಹೇಳ್ತಾನಂತೆ ಭಗವಂತ. ಹಾಗಾಗಿ ಗರುಡ ಸ್ವಲ್ಪ ಪಕ್ಕಕ್ಕೆ ಸರ್ಕೊಳ್ತಾನೆ, ಎಡಕ್ಕೆ ಸರ್ಕೊಳ್ತಾನೆ ಅಂತ ಹೇಳ್ತಾರೆ. ಇದನ್ನ ಗಾಲವ ಋಷಿಗಳಿಗೆ ಗರುಡ ಹೇಳ್ತಾನೆ, ಭಗವಂತ ಈ ರೀತಿ ಹೇಳಿದ್ರಿಂದಾಗಿ ನಾನು ಪಕ್ಕಕ್ಕೆ ಸರದೆ ಅಂತ ಹೇಳಿ ಹೇಳ್ತಾರೆ. ಆಗ ಭಗವಂತನ ಲೀಲೆಯೇ ಲೀಲೆಗಳು ಅಂತ ಹೇಳಿ ಗಾಲವ ಋಷಿಗಳಿಗೆ ತುಂಬಾ ಖುಷಿ ಆಗತ್ತೆ. ಸರಿ ಅಂದ್ಬಿಟ್ಟು ಅವರು ಅಲ್ಲಿಂದ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಇದ್ರಿಂದ ನಮ್ಗೆ ಏನು ಇದ್ರಲ್ಲಿ ನಾವು ತಿಳಿಬಹುದು ಅಂತಂದ್ರೆ, ಹೇಗೆ ಆ ಮಕ್ಕಳು ಅಂದ್ರೆ ಆ ರೀತಿ ವಿಲಕ್ಷಣವಾದಂತಹ ರೀತಿಯಲ್ಲಿ ಆಟ ಆಡೋದನ್ನ ಭಗವಂತ ನೋಡೋದಕ್ಕೆ ಇಚ್ಛಿಸ್ತಾ ಇದ್ನಲ್ಲ, ಅವನೇ ಆ ಮಕ್ಕಳನ್ನ ಆಟ ಆಡೋದಕ್ಕೆ ಬಿಟ್ಟು ಅವರನ್ನ ನೋಡಿ ಅವನು ಖುಷಿ ಪಡ್ತಿದ್ದಾನೆ. ಹೀಗೆ ನಮ್ಮ ಜೀವನದಲ್ಲೂ ಅಷ್ಟೇನೆ. ನಮ್ಮ ಜೀವನ ಎಂಬಂತಹ ಈ ಸಂಸಾರದಲ್ಲಿ ಈ ಸಂಸಾರದ ಆಟದಲ್ಲಿ ಇದನ್ನೇ ಆಟವನ್ನ ಮಾಡ್ಕೊಂಡ್ ಬಿಟ್ಟಿದ್ದಾನೆ ಭಗವಂತ. ಈ ಒಂದು ಆಟದಲ್ಲಿ ನಮ್ಮನ್ನ ತೊಡಗಿಸಿ ನಮ್ಮನ್ನ ಆಟ ಆಡೋದಕ್ಕೆ ಬಿಟ್ಟು ತಾನು ಮಾತ್ರ ಅವನು ಸಾಕ್ಷಿಯಾಗಿ ನಿಂತ್ಕೊಂಡು ಎಲ್ಲವನ್ನ ಕೂಡ ನೋಡ್ತಾ ಇರ್ತಾನೆ. ಮತ್ತೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ನಮ್ಮ ಕರ್ತವ್ಯಗಳನ್ನ ಶಾಸ್ತ್ರಗಳ ನಿಯಮಕ್ಕನುಗುಣವಾಗಿ ನಾವು ನಮ್ಮ ಜೀವನವನ್ನ ನಡೆಸ್ಕೊಂಡು ನಾವ್ ಎಲ್ಲಾ ರೀತಿಯ ಅರಿಷಡ್ವರ್ಗಗಳನ್ನ ಗೆದ್ದು
ನಮ್ಮ ಜೀವನವನ್ನ ಸರಿಯಾದ ರೀತಿಯಲ್ಲಿ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ರೆ ಆ ಭಗವಂತ ನಮ್ಮನ್ನ ಈ ಸಂಸಾರ ಎಂಬಂತಹ ಆಟವನ್ನ ನಮ್ಗೆ ಚೆನ್ನಾಗಿ ಆಟ ಆಡ್ಸಿ ಇದ್ರಲ್ಲಿ ಸಂತೋಷ, ನೆಮ್ಮದಿ ಮತ್ತೆ ಆರೋಗ್ಯ ಅಂತಕ್ಕಂತಹ ಸಕಲ ಸಂಪತ್ತುಗಳೆಂಬಂತಹ ಮೆಡಲ್ಗಳನ್ನ ಕೊಟ್ಟು ನಮ್ಮನ್ನ ಕಾಪಾಡ್ತಾನೆ. ಹಾಗಾಗಿ ಅವನನ್ನ ಸಾಕ್ಷಿ ಅಂತೇಳಿ ಕರೀತಾರೆ. ಇದನ್ನ ಯಾವ ರೀತಿ ಅರ್ಚನೆ ಮಾಡ್ಬೇಕು ಅಂದ್ರೆ ಸಾಕ್ಷಿನೇ ನಮಃ ಅಂತ ಹೇಳ್ಬೇಕು. ಸಾಕ್ಷಿನೇ ನಮಃ ಅಂತ ಹೇಳಿದಾಗ ಈ ಒಂದು ಸಂಸಾರದ ಆಟವನ್ನ ನಮ್ಗೆ ಆಡ್ಸಿ ಇಲ್ಲಿ ಎಲ್ಲಾ ಸಮೃದ್ಧಿ ಎಂಬಂತಹ ಎಲ್ಲಾ ಮೆಡಲ್ಗಳನ್ನ, ಸುಖ, ಶಾಂತಿ, ನೆಮ್ಮದಿ ಎಲ್ಲಾ ಮೆಡಲ್ಗಳನ್ನ ಕೊಟ್ಟು ನಮ್ಮನ್ನ ಕಾಪಾಡ್ತಾನೆ ಅನ್ನೋದು ಈ ಒಂದು ನಾಮದ ಅರ್ಥ. ಇನ್ನು ಮುಂದಿನ ನಾಮ ಮಹೋದಯ. ಹರಿ ಓಂ ಮಹೋದಯ. ಹಾ ಭಗಿನಿ, ಒಂದು ನಿಮಿಷ, ಒಂದೇ ನಿಮಿಷ. ಓಕೆ, ಮಹೋದಯ ಮ್ಯೂಟ್ ಆಗಿದ್ದೀರಾ? ಏನು ಕೇಳಿಸ್ತಾ ಇಲ್ಲ ನೀವು ಮಾತಾಡೋದು. ಭಗಿನಿ ಇವಾಗ ಕೇಳಿಸ್ತಾ ಇದೆ ಅಲ್ವಾ? ಹಾ, ಮುಂದಿನ ನಾಮ ಬಂದು ಕ್ಷೇತ್ರಜ್ಞ. ಕ್ಷೇತ್ರಜ್ಞ ಅನ್ನೋದನ್ನ ನಾವು ಆಕ್ಚುಲಿ ಭಗವದ್ಗೀತೆಯಲ್ಲೂ ಕೂಡ ಕ್ಷೇತ್ರಜ್ಞ ವಿಭಾಗ ಯೋಗ 13ನೇ ಅಧ್ಯಾಯದಲ್ಲಿ ನಾವು ಕೃಷ್ಣ ಪ್ರಸ್ತಾಪ ಮಾಡ್ತಾನೆ. ಈಗ ಒಂದು ಪದ ಬರುತ್ತೆ, ಕ್ಷೇತ್ರಜ್ಞ ಅಂದ್ರೆ ಏನು ಅನ್ನೋದನ್ನ ನಾವು ಭಗವದ್ಗೀತೆಯ ಮೊದಲನೇ ಒಂದು 2 ಶ್ಲೋಕಗಳಲ್ಲೇ ನಾವು ಚೆನ್ನಾಗಿ ತಿಳ್ಕೊಂತೀವಿ. ಕ್ಷೇತ್ರ ಅಂತಂದ್ರೆ ಆಕ್ಚುಲಿ ಸಂಸ್ಕೃತದಲ್ಲಿ ಕ್ಷೇತ್ರ ಅಂದ್ರೆ ಭೂಮಿ ಅನ್ನುವಂಥದ್ದು, ಅಥವಾ ಅಧ್ಯಾತ್ಮದ ರೀತಿಯಲ್ಲಿ ಕ್ಷೇತ್ರನ ಅರ್ಥ ಮಾಡ್ಕೊಬೇಕಂದ್ರೆ ಶರೀರ ಅಂದ್ರೆ ಪಂಚಭೂತಗಳಿಂದ ಸೃಷ್ಟಿಯಾಗಿರುವಂತಹ ಶರೀರ ಅನ್ನೋದನ್ನು ಕೂಡ ಕೃಷ್ಣ ಭಗವದ್ಗೀತೆ ಹೇಳ್ತಾನೆ. ಇದಂ ಶರೀರಂ ಕೌಂಟೇಯ ಕ್ಷೇತ್ರ ಮಿತ್ಯಭಿಧೀಯತೆ ಏತದ್ಯೋ ವೇತಿತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿದಃ ಅಂತ ಭಗವದ್ಗೀತೆ ಶ್ಲೋಕ ಬರುತ್ತೆ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋರ್ ಜ್ಞಾನಂ ಏತಜ್ಞಾನಂ ಮತಂ ಮಮ ಅನ್ನೋದನ್ನ ಅಂದ್ರೆ ಶ್ಲೋಕದಿಂದ ಶುರು ಮಾಡಿ ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು ಅನ್ನೋದನ್ನ ಗೀತೆಯಲ್ಲಿ ಕೃಷ್ಣನೇ ಅರ್ಜುನನಿಗೆ ಹೇಳಿರುವಂತ ಮಾತನ್ನ ನಾವು ಸ್ಮರಿಸಬಹುದಾಗಿದೆ. ಇನ್ನ ಶಂಕರರು ಏನ್ ಹೇಳ್ತಾರೆ ಕ್ಷೇತ್ರಜ್ಞ ಅನ್ನುವಂತಹ ನಾಮದ ಬಗ್ಗೆ? ಶಂಕರರು ಏನ್ ಹೇಳ್ತಾರೆ ಅಂದ್ರೆ ಕ್ಷೇತ್ರಂ ಶರೀರಂ ಜಾನಾತಿ ಇತಿ ಕ್ಷೇತ್ರಜ್ಞ. ಕ್ಷೇತ್ರಂ ಅಂದ್ರೆ ಈ ದೇಹ ಅಥವಾ ಈ ಬಾಡಿ, ಯಾರು ಈ ಕ್ಷೇತ್ರವನ್ನ ಅರಿತಿರ್ತಾರೋ, ಕ್ಷೇತ್ರಂ ಶರೀರಂ ಜಾನಾತಿ ಇತಿ ಕ್ಷೇತ್ರಜ್ಞ, ಈ ಶರೀರವನ್ನ ಯಾರು ತಿಳ್ಕೊಂಡಿರ್ತಾರೋ ಅವನೇ ಕ್ಷೇತ್ರಜ್ಞ ಅಂತ ಶಂಕರ ಹೇಳಿರುವಂಥದ್ದು. ಸೊ ಏನು ಈ ಕ್ಷೇತ್ರ ಅಂದ್ರೆ ಏನು? ನಾವು ನಾರ್ಮಲ್ ಆಗಿ ಕನ್ನಡ ಭಾಷೆಯಲ್ಲಿ ಕ್ಷೇತ್ರ ಅಂದ್ರೆ ಪುಣ್ಯಕ್ಷೇತ್ರ ಆ ರೀತಿಯ ನಾವು ಕೇಳ್ತೀವಿ, ಅಂದ್ರೆ ಅದರ ಒಂದು ಯಾತ್ರೆ ಜಾಗ ಅಂತ ಹೇಳ್ತೀವಿ. ಆದ್ರೆ ಸಂಸ್ಕೃತದಲ್ಲೂ ಕೂಡ ಕ್ಷೇತ್ರ ಅಂತಂದ್ರೆ ತೋಟ, ಜಮೀನು ಅನ್ನುವಂತ ಒಂದು ಅರ್ಥ ಬರುತ್ತೆ. ಆದ್ರೆ ಅಧ್ಯಾತ್ಮ ಇದ್ರಲ್ಲಿ ನಾನು ನಮ್ಮಲ್ಲೇ ಹೇಳಿದಂಗೆ ಕ್ಷೇತ್ರ ಅಂತಂದ್ರೆ 24 ಅಂಶಗಳಿಂದ ಕೂಡಿರುವಂತಹ ಈ ಅಥವಾ ನಿರ್ಮಿತವಾಗಿರುವಂತಹ ಈ ಬಾಡಿ ಏನಿದೆ ಅದಕ್ಕೆ ಕ್ಷೇತ್ರ ಅಂತ ಕರೀತಾರೆ. ಯಾವುದು ಇದು 24? ಏನಿದು 24 ಅಂತಂದ್ರೆ 5 ಪಂಚಭೂತಗಳು. 5 ಪಂಚಭೂತಗಳಿಂದ ನಿರ್ಮಿತವಾಗಿರುವಂತಹ ನಾವು ಬದುಕಬೇಕಂದ್ರೂ ಕೂಡ ಅಥವಾ ಸತ್ ಮೇಲೂ ಕೂಡ ಪಂಚಭೂತಗಳಲ್ಲಿ ಆಗ್ತೀವಿ ಅಂತ ಸಾಮಾನ್ಯವಾಗಿ ಹೇಳ್ತಾರಲ್ವಾ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಈ ಪಂಚಭೂತಗಳಿಂದ ನಿರ್ಮಿತವಾದಂತಹ ಅಥವಾ ಅಲ್ಲಿಗೆ ಹೋಗಿ ಸಲ್ಲುವಂತಹ ಈ ಕ್ಷೇತ್ರ ಅಥವಾ ದೇಹ ಏನಿದೆ ಅದರಿಂದ ನಿರ್ಮಿತವಾಗಿದೆ ಅನ್ನೋದು. ಸೊ ಇದು 5 ಆಯ್ತು. ಇನ್ನು ಮಿಕ್ಕಿದ್ದ 5 ಕರ್ಮೇಂದ್ರಿಯಗಳು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಕರ್ಮೇಂದ್ರಿಯಗಳು ವಾಕ್, ಪಾಣಿ, ಪಾದ, ವಾಯು ಮತ್ತು ಉಪಸ್ಥ ಅಂತ ಅಲ್ವಾ. ವಾಕ್ ಅಂದ್ರೆ ಮಾತು, ನಮ್ಮ ಮಾತು ಬಾಯಿಂದ ಬರುತ್ತಲ್ವಾ, ಅದು ಕರ್ಮೇಂದ್ರಿಯ ಮಾತು. ಮತ್ತೆ ಕೈಗಳು, ಅದು ಕೆಲಸ ಮಾಡುತ್ತೆ, ಒಂದು ಕರ್ಮವನ್ನು ಮಾಡುತ್ತಲ್ವ ಕೈಗಳು. ಪಾದ ಅಂದ್ರೆ ನಮ್ಮ ಕಾಲುಗಳು ನಡೆಯೋದಕ್ಕೆ ನಾವು ಯೂಸ್ ಮಾಡುವಂಥದ್ದು. ಮತ್ತೆ ಪಾಯು ಅಂದ್ರೆ ನಮ್ಮ ಎಕ್ಸ್ಕ್ರೀಷನ್ ಇದಕ್ಕೆ ಯೂಸ್ ಮಾಡುವಂಥದ್ದು. ಮತ್ತೆ ರೀಪ್ರೊಡಕ್ಷನ್ ಅಥವಾ ಜೆನಿಟಲ್ಸ್ ಏನಿದೆ ಉಪಸ್ಥ ಅಂತ ಕರೀತಾರೆ. ಸೊ ಅದು ಕೂಡ ಒಂದು ಕರ್ಮೇಂದ್ರಿಯ. ಸೊ ಅವು 5 ಕರ್ಮೇಂದ್ರಿಯಗಳಿಂದ 5 ಪಂಚಭೂತಗಳಿಂದ 5 ಕರ್ಮೇಂದ್ರಿಯಗಳಿಂದ ಈ ಕ್ಷೇತ್ರ ನಿರ್ಮಿತ ಆಗಿದೆ. ಸೊ ಟೋಟಲ್ 10 ಆಯಿತು. ಇನ್ನೂ 5ನ್ನ ಹೇಳ್ಬೇಕಾದ್ರೆ ಜ್ಞಾನೇಂದ್ರಿಯಗಳು, ಚಕ್ಷು, ಕರ್ಣ, ಗ್ರಾಣ, ಜಿಹ್ವ, ಮತ್ತೆ ತ್ವಕ್ ಅಂದ್ರೆ ಚರ್ಮ ಅನ್ನುವಂಥದ್ದು. ಚಕ್ಷು ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಕಣ್ಣು, ಕಿವಿ, ಕರ್ಣ ಅಂತ ಅಂದ್ರೆ ಕಿವಿ, ಮತ್ತೆ ಗ್ರಾಣ ಅಂದ್ರೆ ಮೂಗು, ಏನು ಅಘ್ರಾಣಿಸುತ್ತೆ, ವಾಸನೆಯನ್ನ ಏನು ಸ್ಮೆಲ್ ಮಾಡುತ್ತೆ ಅದಕ್ಕೆ ಗ್ರಾಣ. ಜಿಹ್ವ ಅಂತಂದ್ರೆ ನಾಲಿಗೆ, ಏನ ಟೇಸ್ಟ್ ಮಾಡುತ್ತೆ. ಮತ್ತೆ ತ್ವಕ್ ಅಂದ್ರೆ ನಮ್ಮ ಚರ್ಮ, ಏನು ಸ್ಪರ್ಶ
ಅಥವಾ ಟಚ್ ಏನ ಫೀಲ್ ಮಾಡತ್ತಲ್ಲ, ಇವೆಲ್ಲವೂ ಕೂಡ ಜ್ಞಾನೇಂದ್ರಿಯಗಳು ಅಂತ. ಸೊ ಇವು 5 ಆಯ್ತು. ಸೊ ಪಂಚಭೂತಗಳ 5, ಕರ್ಮೇಂದ್ರಿಯಗಳ 5, ಜ್ಞಾನೇಂದ್ರಿಯಗಳ 5, ಇನ್ನ ಮುಂದೆ 5 ಬಂದು ಪಂಚ ತನ್ಮಾತ್ರಕಗಳು ಅಂತ. ಏನು ಪಂಚ ತನ್ಮಾತ್ರಗಳು ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವು 5 ಪಂಚ ತನ್ಮಾತ್ರಗಳಿಂದ ಈ ದೇಹ ಸೃಷ್ಟಿ ಆಗಿದೆ ಅನ್ನುವಂಥದ್ದು. ಶಬ್ದ ಅಂದ್ರೆ ಸೌಂಡ್, ಸ್ಪರ್ಶ ನಮ್ಗೆ ಗೊತ್ತಿದೆ ಟಚ್ ಅನ್ನುವಂಥದ್ದು, ರೂಪ ಅಂತಂದ್ರೆ ಶೇಪ್ ಅಥವಾ ಫಾರ್ಮ್ ಅಂತ ಏನ್ ನಾವು ಹೇಳ್ತೀವಿ ಅದು, ರಸ ಅಂದ್ರೆ ಟೇಸ್ಟ್. ಅಫ್ಕೋರ್ಸ್ ಜ್ಞಾನೇಂದ್ರಿಯದಲ್ಲಿ ಜಿಹ್ವಾ ಅನ್ನೋದು ಟಂಗ್ ಆದ್ರೂ ಕೂಡ ಅದನ್ನ ಟೇಸ್ಟ್ ಮಾಡುವಂತ ಒಂದು ಪಂಚ ತನ್ಮಾತ್ರಕನು ಸೇರ್ಕೊಂಡಿದೆ ಅಲ್ವಾ ಅದರಲ್ಲಿ. ಸೊ ಅದು ಕೂಡ ಗಂಧ ಅಂದ್ರೆ ಸ್ಮೆಲ್. ಪ್ರತಿಯೊಂದು ಈ ದೇಹದಲ್ಲಿ ಏನೇನು ಮಾಡಕ್ಕಾಗತ್ತೆ, ಅದಕ್ಕೊಂದು ಕರ್ಮ ಮಾಡೋದಕ್ಕಾಗ್ಲಿ ಅಥವಾ ಒಂದು ಆಗ್ರಹಣಿಸೋದಕ್ಕಾಗ್ಲಿ ಅಥವಾ ನಿರ್ಮಿತ ಮಾಡೋದಕ್ಕಾಗ್ಲಿ ಎಲ್ಲವೂ ಕೂಡ ಸೇರಿಸಿ, ಅಷ್ಟಲ್ದರೆ 15 ಅಲ್ದಲೆ ಮನಸ್ಸು, ಬುದ್ಧಿ, ಪ್ರಕೃತಿ ಮತ್ತೆ ಅಹಂಕಾರ ಇಷ್ಟು ಸೇರಿ 24 ಅಂಶಗಳು ಸೇರಿ ಈ ಕ್ಷೇತ್ರ ಆಗಿದೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಸೊ ಈ ಕ್ಷೇತ್ರ ಅಂತ ಅಂದ್ರೆ ಏನಂದ್ರೆ 24 ಅಂಶಗಳನ್ನ ಸೇರಿ ಏನು ಆಗಿದೆಯಲ್ಲ ಈ ಕ್ಷೇತ್ರ, ಈ ಕ್ಷೇತ್ರವನ್ನು ಯಾರು ಅರ್ತಿರ್ತಾನೆ ಅವನೇ ಕ್ಷೇತ್ರಜ್ಞ ಅಂತ. ಸೊ ಯಾರು ಅರ್ತಿರೋದು ಅವನಿಗೆ ನಾವು ಕ್ಷೇತ್ರಜ್ಞ ಅಂತ ಕರಿತೀವಿ. ಅವನ್ ಹೂ ನೋಸ್ ದಿಸ್ ಬಾಡಿ, ಅವನಿಗೆ ನಾವು ಕ್ಷೇತ್ರಜ್ಞ ಅಂತ ಕರೆಯುವಂಥದ್ದು ಅಂತ. ಇನ್ನ ನೆಕ್ಸ್ಟ್ ಕಾಮೆಂಟ್ರಿನಲ್ಲೂ ಕೂಡ ಶಂಕರರು ಹೇಳ್ತಾರೆ, ಕ್ಷೇತ್ರಂಖ್ಯಾಪಿ ಶರೀರಾಣಿ ತಾನಿ ವೇತ್ತಿ ಸಾ ಯೋಗಾತ್ಮ ಅಂತ. ಅಂದ್ರೆ ಯಾರು, ಮತ್ತೆ ಅದೇ ಅರ್ಥವನ್ನೇ ಕೊಡುವಂಥದ್ದು, ಯಾರು ಈ ಶರೀರವನ್ನ ಚೆನ್ನಾಗಿ ಬಳಸೋದಕ್ಕೆ ಗೊತ್ತಿರುತ್ತಲ್ವಾ. ಅಂದ್ರೆ ಈಗ ನಾವು ಒಳ್ಳೆ ಕೆಲಸವನ್ನ ಮಾಡೋದಕ್ಕೆ ನಮ್ಮ ಕರ್ಮೇಂದ್ರಿಯಗಳನ್ನ ಯೂಸ್ ಮಾಡುವಂಥದ್ದು, ಅಥವಾ ಮನಸ್ಸನ್ನ, ಬುದ್ಧಿಯನ್ನ, ಶಕ್ತಿಯನ್ನ ಯೂಸ್ ಮಾಡುವಂಥದ್ದು. ಯಾವ ಒಂದು ಶರೀರವನ್ನ ಅಥವಾ ಯಾವ ಒಂದು ಇಂದ್ರಿಯವನ್ನ ನಾನು ಕಂಟ್ರೋಲ್ ಮಾಡ್ಕೊಂಡ್ರೆ ನನಗೆ ಮುಕ್ತಿಗೆ ನಾನು ಬಹಳ ಸುಲಭವಾಗಿ ರೀಚ್ ಆಗ್ತೀನಿ ಅನ್ನುವಂತಹ ಒಂದು ಶಕ್ತಿ ಅಥವಾ ಒಂದು ಸ್ಮರಣ ಶಕ್ತಿ ಅಥವಾ ಒಂದು ಜ್ಞಾನದ ಶಕ್ತಿ ಯಾರಿರುತ್ತೋ ಅಂತವನೇ ಕ್ಷೇತ್ರಜ್ಞ ಅಂತ ಕೃಷ್ಣ ಹೇಳೋವಂಥದ್ದು. ಸೊ ಯಥಾ ರೀತಿ ಒಂದು ಕಥೆಯ ಮುಖಾಂತರ ಈ ಒಂದು ಕ್ಷೇತ್ರಜ್ಞ ಅನ್ನುವಂತಹ ನಾಮವನ್ನ ಅರ್ಥ ಮಾಡ್ಕೊಬೇಕಂತಂದ್ರೆ, ಒಮ್ಮೆ ಒಂದು ಕಾಲದಲ್ಲಿ ಅಂದ್ರೆ ಮಳೆಗಾಲದಲ್ಲೇ ಸರಿಯಾಗಿ ಮಳೆ ಬೆಳೆಗಳು ಯಾವುದೂ ಆಗ್ತಾ ಇರ್ಲಿಲ್ಲ ಅಂತ ಆವಾಗ ಎಲ್ಲರೂ ಕೂಡ ದೇವರನ್ನ ಬೈಕೊಂತ ಇದ್ರಂತೆ. ಏನಪ್ಪಾ ಇಲ್ಲಿ ಹೋದ ವರ್ಷ ಕೂಡ ಸರಿಯಾಗಿ ಮಳೆ ಆಗ್ಲಿಲ್ಲ ನಮ್ಮ ಭಾರತದಲ್ಲಿ. ಎಲ್ಲರೂ ಕೂಡ ದೇವರನ್ನ ಶಪಿಸೋದು ಕಾಮನ್ ಆಗಿರುತ್ತೆ. ಏನಪ್ಪಾ ವರುಣರಾಯ ಮಳೆನೇ ಕೊಟ್ಟಿಲ್ಲ, ನಾವ್ ಏನ್ ಬೆಳೆ ಮಾಡೋದು, ಏನ್ ಜೀವನ ಮಾಡೋದು, ಏನ್ ನಾವು ಸಂಸಾರವನ್ನ ಮಾಡೋದು ಅಂತ ಎಲ್ಲೋ ಒಂದ್ ಕಡೆ ದೇವರನ್ನ ದೂಷಿಸುವಂತದ್ದು ಈ ತರದ್ ಕ್ರಿಯೆ ನಡೀತಾನೆ ಇರುತ್ತಂತ. ಹಾಗೆ ಯಾರೋ ಒಬ್ರು ಬಂದು ದೇವರನ್ನ ಕೇಳ್ತಾರಂತೆ. ಈ ಕತೆ ಒಂಥರ ಇಮ್ಯಾಜಿನರಿ ಆಗಿರ್ಬೋದು ಅಥವಾ ವಾಸ್ತವವಾಗಿರ್ಬೋದು, ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಈ ಕ್ಷೇತ್ರಜ್ಞ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾಬ್ಲಿ ಈ ಕತೆ ರೂಪುಗೊಂಡಿದೆ ಅಂತಾನೆ ಭಾವಿಸಿ ತೊಂದರೆ ಇಲ್ಲ. ಆದ್ರೆ ಈ ಕ್ಷೇತ್ರಜ್ಞ ಅನ್ನೋ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಕಥೆಗಳನ್ನ ನಾವು ಕ್ಲಾಸ್ ನಲ್ಲಿ ಆಯೋಜನೆ ಮಾಡಿರುವಂತದ್ದು. ಸೊ ಯಾರೋ ಬಂದು ಹೀಗೆ ಕೇಳ್ತಾರಂತೆ, ಏನಪ್ಪಾ ದೇವ್ರೆ, ನಿನ್ಗೆ ಆನ್ ಟೈಮ್ ಯಾವಾಗ ಮಳೆ ಬರ್ಸ್ಬೇಕು, ಯಾವಾಗ ಭೂಮಿನ ಸುಭಿಕ್ಷಿಯಾಗಿ ಇಡಿಸ್ಬೇಕು ಅಂತ ನಿನ್ಗೆ ಗೊತ್ತಾಗೋದಿಲ್ಲ. ಯಾಕೆ ನೀನು ಮಳೆಯನ್ನ ದಯಪಾಲಿಸೋದಿಲ್ಲ ಜನರಿಗೆ? ನೀನ್ ಮಳೆಯನ್ನ ಕೊಟ್ರೆ ರೈತರು ಚೆನ್ನಾಗಿ ದುಡಿತಾರಲ್ಲ, ಚೆನ್ನಾಗಿ ಬೆಳೆಗಳನ್ನ ಬೆಳಿತಾರಲ್ಲ, ದೇಶ ಸುಭಿಕ್ಷವಾಗಿರುತ್ತಲ್ಲ, ಯಾಕೆ ನೀನ್ ಮಳೆಯನ್ನ ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಅವ್ರು ಹೇಳ್ತಾರಂತೆ, ನೀನ್ ಒಂದ್ ಕೆಲ್ಸ ಮಾಡು, 1 ವರ್ಷಗಳ ಕಾಲ ನನಗೆ ಅಥವಾ 1 ತಿಂಗಳ ಕಾಲ ಅಟ್ಲೀಸ್ಟ್ ನನಗೆ ಆ ಜವಾಬ್ದಾರಿಯನ್ನ ವಹಿಸು. ನಾನು ಎಷ್ಟು ಬೇಕೋ ಅಷ್ಟು ಮಳೆಯನ್ನ ಸುರಿಸಿ ನಾನು ಮ್ಯಾನೇಜ್ ಮಾಡ್ತೀನಿ. ಅಂದ್ರೆ ವರುಣ ದೇವನ ಒಂದು ಇದೇನಿದೆ ಆ ಒಂದು ಪವರ್ ಅನ್ನ ನನಗ್ ಕೊಡು, ನಾನು ಸುಭಿಕ್ಷವಾಗಿ ನೋಡ್ಕೊಂತೀನಿ ಅಂತ ದೇವ್ರ ಹತ್ರ ಹೋಗಿ ಒಬ್ಬ ಮನುಷ್ಯ ಕೇಳ್ತಾನಂತೆ. ಆಯ್ತಪ್ಪ, ಹಂಗೆ ಮಾಡು, 1 ತಿಂಗಳ ಅವಕಾಶ ನೀನ್ ಕೊಡ್ತೀನಿ, ನೀನೇ ಮಳೆಯನ್ನ ಸುರಿಸಿ ಅದೆಷ್ಟು ಚೆನ್ನಾಗಿ ನೀನು ಭೂಮಿಯನ್ನ ಚೆನ್ನಾಗಿ ನೋಡ್ಕೊಂತೀಯ ನೋಡ್ತೀನಿ ಬಿಟ್ಟು 1 ತಿಂಗಳ ಅವಕಾಶವನ್ನ ಒಬ್ಬ ಮನುಷ್ಯನಿಗೆ ಕೊಡ್ತಾನಂತೆ. ಆ ಮನುಷ್ಯ ಏನ್ ಮಾಡ್ತಾನಂತೆ, ಆ ಜವಾಬ್ದಾರಿಯನ್ನ ತಗೊಂಡಂತ ಮನುಷ್ಯ ಪ್ರತಿ ಇದು ಅಂದ್ರೆ ಯಾವಾಗ ಮಳೆಗಳು ಬೇಕೋ ಸುಭಿಕ್ಷವಾಗಿ ಮಳೆಯನ್ನ ಸುರಿಸಿ ಭೂಮಿಯನ್ನ ತಂಪಾಗಿರಿಸೋ ತರ ಮಾಡಿ ರೈತರೆಲ್ಲರೂ ಕೂಡ ಬೆಳೆಗಳನ್ನ ತೆಗೆದು ಸುಭಿಷ್ಟವಾಗಿ ಕೃಷಿಗಳನ್ನ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಮಳೆಯನ್ನ ಸುರಿಸ್ತಾರಂತೆ. ಇಲ್ಲಿ ಏನಾಗತ್ತೆ, ಬಹಳ ಫಲವತ್ತಾಗಿ ಗಿಡ ಅಥವಾ ಪ್ರತಿಯೊಂದು ಕೂಡ ಕೃಷಿ ಚೆನ್ನಾಗೇ ಬರ್ತಾ ಇದೆ ಭೂಮಿನಲ್ಲಿ, ಯಾಕಂದ್ರೆ ಚೆನ್ನಾಗಿ ಮಳೆ ಆಗ್ತಿದೆ ಅನ್ನೋ ದೃಷ್ಟಿಯಿಂದ. ತಿಂಗಳ ಕೊನೆಯಲ್ಲಿ ಏನಾಗತ್ತೆ, ಆ ಏನು ಕ್ರಾಪ್ ಬಂದಿತ್ತಲ್ಲ, ಕೃಷಿ ಬಂದಿತ್ತಲ್ಲ, ಅದರಲ್ಲಿ ಯಾವುದೇ ರೀತಿಯ ಸತ್ವ ಅಥವಾ ರುಚಿ ಇಲ್ಲದೆ ಇರುವಂತಹ ಫಲ ಸಿಗುತ್ತಂತೆ ರೈತರಿಗೆ. ಅವಾಗ ಮತ್ತೆ ಜನರು ಬೈಕೊಳಕ್ ಸ್ಟಾರ್ಟ್ ಮಾಡ್ತಾರಂತೆ ದೇವ್ರನ್ನ, ಕೊಡೋ ಮಳೆ ಕೊಟ್ಟೆ, ಎಲ್ಲಾ ಕೊಟ್ಟೆ, ಅದ್ರಲ್ಲಿ ಏನು ಈಲ್ಡೆ ಸರಿಯಾಗಿ ಬರ್ತಿಲ್ವಲ್ಲ, ಆದ್ರೆ ಏನು ಫಲನೇ ಸರಿಯಾಗಿ ಬರ್ತಿಲ್ವಲ್ಲ, ಬರೀ ಗಿಡ ಮಾತ್ರ ಬೆಳೀತಾ ಇದೆ, ತೆನೆ ಮಾತ್ರ ಆಗ್ತಾ ಇದೆ, ಆ ತೆನೆಯಲ್ಲಿ ಹಾಲು ತುಂಬ್ತಾ ಇಲ್ವಲ್ಲ,
ಮತ್ತೆ ನೀನ್ ಈ ತರ ನಮ್ಗೆ ಅನ್ಯಾಯ ಮಾಡ್ಬಿಟ್ಟಲ್ಲ ಅಂತ ಮತ್ತೆ ಜನ ಬೈಯೋದಕ್ ಸ್ಟಾರ್ಟ್ ಮಾಡಿದ್ರಂತೆ. ಈ ಜವಾಬ್ದಾರಿ ಏನ್ ಹೊತ್ಕೊಂಡಿದ್ನಲ್ಲ ಒಬ್ಬ ಮನುಷ್ಯ, ಅವ್ನು ಮತ್ತೆ ದೇವ್ರ ಹತ್ರ ಹೋಗ್ಬಿಟ್ಟು ಕೇಳ್ತಾನಂತೆ, ಅಯ್ಯೋ ನಾನು ಕರೆಕ್ಟ್ ಆಗಿ ಆನ್ ಟೈಮ್ ಎಲ್ಲಾ ಮಳೆಗಳನ್ನ ಪ್ರತಿಯೊಂದು ನಾನೆಲ್ಲ ಸುಭಿಕ್ಷವಾಗಿ ಕೊಟ್ಟೆ, ಅಲ್ಲಿ ಕೃಷಿ ಕೂಡ ತುಂಬಾ ಚೆನ್ನಾಗ್ ಬಂತು, ಆದ್ರೆ ಅದ್ರಲ್ಲಿ ಏನು ಫಲನೇ ಬರ್ತಿಲ್ಲ ಅಂತ ಜನ ದೂಷಿಸ್ತಾ ಇದಾರಲ್ಲ ಪರಮಾತ್ಮ, ಏನಿದು ಅಂತ ಮನುಷ್ಯ ಕೇಳ್ತಾರಂತೆ. ಅದಕ್ಕೆ ದೇವ್ರು ಹೇಳ್ತಾರಂತೆ, ನಾನು ಕ್ಷೇತ್ರಜ್ಞ ಅಂದ್ರೆ ಕ್ಷೇತ್ರವನ್ನ ಚೆನ್ನಾಗಿ ಬಲ್ಲವನು. ಕ್ಷೇತ್ರ ಅಂದ್ರೆ ಭೂಮಿ ಅಂತ ಅಲ್ವಾ, ನಾವಲ್ಲಿ ಹೇಳಿದಾಗೆ ಸಂಸ್ಕೃತದಲ್ಲಿ ಕ್ಷೇತ್ರ ಅಂದ್ರೆ ಫೀಲ್ಡ್ ಅಥವಾ ಭೂಮಿ ಅಂತ ಹೇಳ್ತಾರೆ. ಅದಕ್ಕೆ ಅದು ನಮ್ಮ ದೇಹ ಅಂತಾನು ಕೂಡ ನಾವು ಹೇಳ್ತೀವಿ ಅಂತ. ನಾನು ಕ್ಷೇತ್ರವನ್ನ ಚೆನ್ನಾಗಿ ಬಲ್ಲವನು. ಯಾವಾಗ ಮಳೆಯನ್ನ ಸುರಿಸ್ಬೇಕು ಅಂದ್ರೆ, ಒಂದು ಸತಿ ಮಳೆ ಆದ್ಮೇಲೆ ಭೂಮಿ ಪೂರ್ತಿ ಸಡ್ಲಾಗತ್ತೆ. ಒಬ್ಬ ರೈತನಿಗೆ ತುಂಬಾ ಚೆನ್ನಾಗಿ ಜ್ಞಾನ ಇರುತ್ತೆ. ತುಂಬಾ ಒಣಗಿ ಇದಾದಂತಹ ಭೂಮಿ ಮಳೆಯ ಸುರಿದಾಗ ಮಣ್ಣಿನ ವಾಸನೆ ಏನು ಬರುತ್ತೆ, ಭೂಮಿ ಪೂರ್ತಿ ಸಡ್ಲಾಗತ್ತೆ. ಆ ಸಡ್ಲಾದಾಗ ನಾವೇನ್ ಮಾಡ್ತೀವಿ, ಹೊಲವನ್ನ ಹೂಳ್ತೀವಿ ಅಥವಾ ಪ್ಲಾಗಿಂಗ್ ಮಾಡ್ತೀವಿ. ಅವಾಗ ಏನಾಗತ್ತೆ, ಭೂಮಿ ಅದರ ಒಂದು ಏನು ಸಾರಾಂಶ ಇದೆ ಎಲ್ಲವನ್ನೂ ಕೂಡ ಆ ನೀರಿನ ಮುಖಾಂತರ ಬೆರೆಸಿ ಆ ಬೆಳೆಯನ್ನ ಕೊಡೋದಕ್ಕೆ ಶುರು ಮಾಡತ್ತೆ. ಸೊ ಆ ಕ್ಷೇತ್ರಜ್ಞನಿಗೆ ಗೊತ್ತಿರುತ್ತೆ, ಆಯ್ತಾ, ಇವಾಗ ಮಳೆ ಸುರಿಸ್ಬೇಕು. ಆ ಮಳೆಯ ಸುರಿಸಿ ಒಂದು ವಾರ ಅಥವಾ ಒಂದು 15 ದಿವಸ ಮಳೆಯನ್ನ ಕಮ್ಮಿ ಮಾಡಿದ್ರೆ ಅಥವಾ ಮಳೆಯ ಒಂದು ಇದನ್ನ ಕಮ್ಮಿ ಮಾಡಿದಾಗ ಏನಾಗತ್ತೆ, ಅಲ್ಲಿ ಒಂದು ಸಂಘರ್ಷ ಉಂಟಾಗತ್ತೆ ಆ ಭೂಮಿನಲ್ಲಿ. ಅಂದ್ರೆ ಆ ಬೀಜಕ್ಕೆ ಮತ್ತೆ ಆ ಒಂದು ಭೂಮಿಗೆ ಆ ಒಂದು ಸಂಘರ್ಷ ಉಂಟಾಗಿ ಅದು ಇನ್ನು ಫಲವತ್ತಾಗತ್ತೆ. ಅಂದ್ರೆ ಏನು ಬೆಳೀತಾ ಇದೆ ಗಿಡ, ಅದು ಕಷ್ಟಪಟ್ಟು ಮೇಲೆ ಬರುವಂತಹ ಒಂದು ಶಕ್ತಿಯನ್ನ ಆ ಗಿಡ ತಂತಾನಾಗಿ ಹೊಂದುತ್ತೆ. ಇಂತಹ ಒಂದು ಸೂಕ್ಷ್ಮ ಏನಿದೆ ಅದು ಆ ಕ್ಷೇತ್ರಗಳಿಗೆ ಮಾತ್ರ ಗೊತ್ತಿರುವಂತದ್ದು. ಇದು ಬರೀ ಗಿಡದಲ್ಲಿ ಆಗುವಂತಹ ಸಂಘರ್ಷ ಖಂಡಿತ ಅಲ್ಲ. ನಮ್ಮಲ್ಲೂ ಕೂಡ ನಾವು ಈ ದೇಹದಲ್ಲೂ ಕೂಡ ಆಗುವಂತಹ ಸಂಘರ್ಷಣೆ ಅದು. ನೀವು ಹಾಗೆ ಯೋಚನೆ ಮಾಡಿ, ನಮಗೆ ಎಲ್ಲಾ ಫಲವತ್ತಾಗಿ ಎಲ್ಲಾ ಸೌಕರ್ಯಗಳನ್ನ ಕೊಟ್ಟು ಒಬ್ಬ ಒಂದು ಸಂಸಾರವನ್ನ ಅಥವಾ ಒಂದು ಫ್ಯಾಮಿಲಿಯನ್ನ ನಡೆಸ್ತಾ ಇರುವಂತಹ ಮನುಷ್ಯನ ಮನಸ್ಥಿತಿ ಯಾವ ರೀತಿ ಇರುತ್ತೆ, ಅಥವಾ ಏನು ಕಷ್ಟ, ಏನು ದುಡ್ಡಿನ ಬೆಲೆ ಅಥವಾ ಕಷ್ಟವನ್ನ ನುರಿತಂತಹ ಒಂದು ಫ್ಯಾಮಿಲಿಯ ಒಂದು ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ. ಎಲ್ಲಿ ಸಂಘರ್ಷಗಳನ್ನ ಎದುರಾಕೊಂಡು, ಕಷ್ಟಗಳನ್ನ ಎದುರಾಕೊಂಡು ಒಬ್ಬ ಮನುಷ್ಯ ಮೇಲ್ ಬರ್ತಾನೆ, ಅವ್ನು ನಿಜವಾದಂತಹ ಒಂದು ಸಾತ್ವಿಕ ಮನಸ್ಥಿತಿ ಅಥವಾ ಪ್ರಜ್ಞಾವಂತಹ ಒಬ್ಬ ಪ್ರಜೆ ಆಗಿರ್ತಾನೆ ಅನ್ನುವಂಥದ್ದು. ಯಾರು ಎಲ್ಲಾ ಪಾಶ್ ಲೈಫ್ ಇಂದ ಅಥವಾ ಎಲ್ಲ ಬ್ರಾಂಡೆಡ್ ಅಂತ ಅನ್ಕೊಂಡು ಅಥವಾ ತಾತ ಮುತ್ತಾತರು ಮಾಡಿರುವಂತಹ ಆಸ್ತಿಯನ್ನ ನಾವು ಖಾಲಿ ಮಾಡ್ಕೊಂಡು ಕಷ್ಟ ಏನು ಅಂತಾನೆ ಗೊತ್ತಿಲ್ದಿರೋಂತ ಮನಸ್ಥಿತಿ ಅವನಿಗೆ ಒಂದು ಸಣ್ಣ ಪ್ರಾಬ್ಲಮ್ ಕೂಡ ದೊಡ್ಡ ಪ್ರಾಬ್ಲಮ್ ತರ ಕಾಣಿಸತ್ತಂತೆ. ಸೊ ಮತ್ತೆ ಈ ಕತೆಗೆ ಬರ್ತಾ ಅವ್ನು ಹೇಳ್ತಾರಂತೆ, ನಾನು ಕ್ಷೇತ್ರಜ್ಞನಾಗಿ ನನ್ಗೆ ಚೆನ್ನಾಗ್ ಗೊತ್ತು ಯಾವಾಗ ಮಳೆಯನ್ನ ಸುರಿಸ್ಬೇಕು, ಯಾವಾಗ ಮಳೆಯನ್ನ ಸುರಿಸಬಾರ್ದು ಅಂತ. ಯಾವಾಗ ಮಳೆಯನ್ನ ಸುರಿಸಿದ್ರೆ ಸ್ವಲ್ಪ ನಾನು ಮಳೆಯನ್ನ ಕಂಟ್ರೋಲ್ ಮಾಡಿದಾಗ ಏನಾಗುತ್ತೆ, ಗಿಡ ತಂತನಾಗಿ ಶಕ್ತಿಯುತವಾಗಿ ಘರ್ಷಣೆಯಿಂದ ಅಥವಾ ತೊಳಲಾಟದಿಂದ ಮತ್ತೆ ಅದು ಮೇಲ್ ಬರುತ್ತೆ. ಅವಾಗ ಅದ್ರಲ್ಲಿ ಏನಾಗತ್ತೆ, ಅದರಲ್ಲಿ ರಸಗಳು ಅಂದ್ರೆ ಆ ಹಾಲು ತುಂಬುವಂತಹ ಕ್ರಿಯೆ ಏನಿರುತ್ತೆ ತೆನೆಗಳಲ್ಲಿ, ಅದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ಇಲ್ಲ ಅಂತ ಅಂದ್ರೆ ಏನಾಗತ್ತೆ, ನಾವು ಎಲ್ಲ ಗೊಬ್ಬರ ನೀರು ಪ್ರತಿಯೊಂದು ಎಲ್ಲವನ್ನು ಗಿಡಕ್ಕೆ ಕೊಡಿ, ಅದು ಅದರ ಫಲ ಅಷ್ಟೊಂದು ರುಚಿಕರವಾಗಿ ಇರೋದಿಲ್ಲ ಅನ್ನೋದು ಪ್ರಾಕ್ಟಿಕಲ್ ಆಗಿ ನಾವು ನೋಡುವಂತಹ ಒಂದು ಇದೇ ಇರುತ್ತೆ. ಸೊ ಇಲ್ಲಿ ಕ್ಷೇತ್ರಜ್ಞ ಅಂತ ಅಂದ್ರೆ ಏನು, ಪರಮಾತ್ಮನ ಏನಿದಾನೆ, ಶ್ರೀಮನ್ ನಾರಾಯಣ ಏನಿದಾನೆ, ಈ ಎಲ್ಲಾ ದೇಹ, ಈ 24 ಅಂಶಗಳು ನಾನು ಏನ್ ಹೇಳಿದೆ, ಅದರಿಂದ ಸೃಷ್ಟಿಯಾಗಿರುವಂತಹ ಈ ದೇಹ ಏನಿದೆ, ಈ ದೇಹಕ್ಕೆ ಏನ್ ಕೊಡ್ಬೇಕು, ಏನ್ ಕೊಡಬಾರ್ದು. ಈಗ ನಾವು ನಾರ್ಮಲ್ ಆಗಿ ಒಂದು ಸೈಕಲ್ ಪಂಚರ್ ಆದ್ರೆ ನಾವೇನ್ ಮಾಡ್ತೀವಿ, ಸೈಕಲ್ ಶಾಪ್ಗೆ ಹೋಗಿ ಸೈಕಲ್ ನ ಪಂಚರ್ ಮಾಡ್ತೀವಿ, ಒಂದು 10 ರೂಪಾಯಿ 100 ರೂಪಾಯಿ ಕೊಟ್ಟು ಸರಿ ಮಾಡ್ತೀವಿ. ಆದ್ರೆ ಹುಟ್ಟಿದ ಕ್ಷಣದಿಂದನೂ ಕೂಡ ಸಾಯೋವರೆಗೇನು ಈ ದೇಹದೊಳಗಡೆ ಒಂದು ಪೈಪ್ ಹಾಕಿದನಲ್ಲ ಕ್ಷೇತ್ರಜ್ಞ, ಅಂದ್ರೆ ಮೂಗಿಂದ ಉಸಿರಾಟ ಪ್ರತಿ ನಿರಂತರವಾಗಿ ನಾವು ಮಲಗಿರ್ಲಿ, ಕೂತಿರ್ಲಿ, ಕೆಲಸ ಮಾಡ್ತಿರ್ಲಿ, ಏನೇ ಮಾಡ್ತಿದ್ರು ಕೂಡ ಆ ಗಾಳಿ ಅನ್ನೋದು ಪಂಚರ್ ಆಗೋದೇ ಇಲ್ಲ. ಆ ರೀತಿ ನೋಡ್ಕೊಂತ ಇದನ್ನಲ್ಲ ಕ್ಷೇತ್ರಜ್ಞ. ಅವನಿಗೆ ಅಂತಹ ದೊಡ್ಡ ಮಹಾಪುರುಷ ಅಲ್ವಾ ಅವನು. ನಾವು ಸುಮ್ನೆ ಒಂದ್ ಸೈಕಲ್ ಪಂಚರ್ ಹಾಕಿದ್ರೆ ನಾವು ಅಷ್ಟೆಲ್ಲ ಕೊಟ್ಟು ಇದೆಲ್ಲ ಇದು ಮಾಡ್ತೀವಿ. ಆದ್ರೆ ನಮ್ಮ ದೇಹದಲ್ಲಿ ಯಾವುದೇ ಒಂದು ಅವಯವ ಪಂಚರ್ ಆಗದಿರೋ ತರ ನೋಡ್ಕೊಂತಹ ಕ್ಷೇತ್ರಜ್ಞ ಇದನ್ನಲ್ಲ, ಅವನಿಗಿಂತ ಇನ್ನು ದೊಡ್ಡವನು ಇನ್ ಯಾರಿದ್ದಾರೆ ಅನ್ನುವಂಥದ್ದಕ್ಕೆ ಈ ಕ್ಷೇತ್ರಜ್ಞ ಅನ್ನುವಂತಹ ಒಂದು ನಾಮ ಬಹಳ ಸಾಕ್ಷಿಯಾಗತ್ತೆ. 24 ಅಂಶಗಳಿಂದ ಕೂಡಿರುವಂತಹ ಈ ಕ್ಷೇತ್ರ ಅನ್ನೋದೇನಿದೆ, ಕ್ಷೇತ್ರಂ ಶರೀರಂ ಜಾನಾತಿ ಇತಿ ಕ್ಷೇತ್ರಜ್ಞ. ಯಾರು ಈ ಕ್ಷೇತ್ರವನ್ನು ತಿಳ್ಕೊಂಡಿರ್ತಾರೋ, ಯಾರು ಈ ಕ್ಷೇತ್ರಕ್ಕೆ ಏನ್ ಕೊಡಬೇಕು ಏನ್ ಕೊಡಬಾರ್ದು ಅನ್ನೋಂತ ಒಂದು ಮನಸ್ಥಿತಿಯನ್ನ ಅಥವಾ ಜ್ಞಾನವನ್ನ ಪಡ್ಕೊಂಡಿರ್ತಾನೋ, ಅಥವಾ ಅದರ ಪಾಲನೆಯನ್ನ ಮಾಡ್ತಾ ಇರ್ತಾನೋ, ಅವನು ಕ್ಷೇತ್ರಜ್ಞ ಅನ್ನುವಂತಹ ಒಂದು ಅರ್ಥ ಕೊಡುತ್ತೆ. ಓಂ ನಮೋ ಕ್ಷೇತ್ರಜ್ಞಾಯ ನಮಃ ಅನ್ನುವಂತಹ ಒಂದು ಸ್ತುತಿಯನ್ನು ಕೂಡ
ನಾವು ಮಾಡಿದಾಗ ಈ ಪಂಚಭೂತಗಳಿಂದ ಸೃಷ್ಟಿಯಾಗಿರುವಂತಹ ಈ ದೇಹ ಏನಿದೆ ಅದು ಬಹಳ ಫಲವತ್ತಾಗಿ ಇರುತ್ತೆ. ಏನೇ ಘರ್ಷಣೆಗಳು ಏನೇ ತೊಡಕುಗಳು ಬಂದ್ರು ಕೂಡ ಎದುರಿಸುವಂತಹ ಚೈತನ್ಯ ಅವನೇ ಕೊಡ್ತಾನೆ, ಆ ಕ್ಷೇತ್ರಜ್ಞನೇ ಕೊಡ್ತಾನೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದಕ್ಕೆ ಈ ಒಂದು ನಾಮ ಸಾಕ್ಷಿಯಾಗತ್ತೆ. ಮುಂದಿನ ನಾಮ ಬಂದು ಅಕ್ಷರ, ಕ್ಷಯ ಆಗದೆ ಇರುವಂತದ್ದು ಅಕ್ಷರ ಅನ್ನುವಂಥದ್ದು. ಅದೇನು ಅಂತ ಭಗಿನಿ ಹೇಳ್ತಾರೆ. ಅಸ್ತು ಮಹೋದಯ. ಮುಂದಿನ ನಾಮ ಅಕ್ಷರ. ಅಕ್ಷರ ಅಂತಂದ್ರೆ ನಾಶವಿಲ್ಲದವನು ಅಂತ ಅನ್ನೋದು. ಇವಾಗ ಮಹೋದಯ ಹೇಳ್ದಾಗೆ ಕ್ಷೇತ್ರ ಅಂತ ಏನೆಲ್ಲಾ ನಾವು ಕರೆದ್ವಿ, ಪಂಚಭೂತಗಳಿಂದ ಆದಂತಹ ಈ ಪ್ರಪಂಚ ಇರಬಹುದು, ನಮ್ಮ ಈ ಶರೀರ ಇರಬಹುದು, ಈ ಎಲ್ಲವೂ ಕೂಡ ನಾಶ ಆಗುವಂತದ್ದು ಅಂತ. ಇದಕ್ಕೆಲ್ಲ ವಿಕಾರಗಳಿದೆ, ಮತ್ತೆ ಅದು ನಾಶವಾಗತ್ತೆ. ಆದ್ರೆ ನಾಶ ಆಗದೆ ಇರ್ತಕ್ಕಂತಹ ಒಂದು ತತ್ವ ಏನು ಅಂತಂದ್ರೆ ಅದೇ ಅಕ್ಷರ, ಆ ಪರಬ್ರಹ್ಮ ಅಂತ. ಸ ಏವ ನಾಕ್ಷರತಿ ಇತಿ ಅಕ್ಷರಃ, ನಾಶವಾಗದೇ ಇರುವಂತವನು ಅವನೊಬ್ಬನೇ, ಹಾಗಾಗಿ ಅವನನ್ನ ಅಕ್ಷರ ಅಂತ ಹೇಳ್ತಾರೆ. ಭಗವದ್ಗೀತೆಯ ಅಕ್ಷರ ಪರಬ್ರಹ್ಮ ಯೋಗದಲ್ಲೂ ಕೂಡ ಇದೇ ಒಂದು ಅಕ್ಷರ ಅಂತಂದ್ರೆ ಏನ್ ಹೇಳ್ತಾರಂದ್ರೆ ಅಕ್ಷರಂ ಬ್ರಹ್ಮ ಪರಮಂ ಅಂತ ಹೇಳ್ತಾರೆ. ಅಂದ್ರೆ ಆ ಬ್ರಹ್ಮ ಯಾರಿದಾನೆ, ಬ್ರಹ್ಮ ತತ್ವ ಏನಿದೆ ಭಗವಂತ, ಅವನೇ ಅಕ್ಷರ. ಅಂದ್ರೆ ಅವನಿಗೆ ನಾಶ ಅನ್ನೋದು ಇರೋದಿಲ್ಲ. ಇವಾಗ ನಾವು ಸೃಷ್ಟಿಯ ಚಕ್ರವನ್ನ ನೋಡೋದಾದ್ರೆ ಇಲ್ಲಿ ಬರ್ತಕ್ಕಂತಹ ಎಲ್ಲಾ ಪ್ರತಿಯೊಂದು ಜೀವರಾಶಿಗಳಾಗಿರ್ಬಹುದು, ಚರ ಅಚರಗಳು ಯಾವುದೇ ಇರಬಹುದು, ಪ್ರತಿಯೊಂದು ಕೂಡ ಒಂದಲ್ಲ ಒಂದು ದಿನ ನಾಶ ಆಗತ್ತೆ. ಆದ್ರೆ ಭಗವಂತ ಮಾತ್ರ ನಾಶ ಆಗದೆ, ಎಲ್ಲವೂ ಇಲ್ಲದೆ ಇರುವಾಗ್ಲೂ ಕೂಡ ಆ ಒಂದು ತತ್ವ ಇರುತ್ತೆ, ಅದೇನಂದ್ರೆ ಪರಮಾತ್ಮ ತತ್ವ. ಅದ್ ಒಂದೇ ಸದಾ ಕಾಲ ಇರುವಂತದ್ದು. ಹಾಗಾಗಿ ಭಗವಂತನನ್ನ ಅಕ್ಷರ ಅಂತ ಹೇಳ್ತೀವಿ. ಇನ್ನು ಈ ಅಕ್ಷರ ಅನ್ನೋದು ಎಲ್ಲವೂ ನಾಶವಾಗತ್ತೆ ಅಂತ ಹೇಳಿದ್ವಲ್ಲ, ಈ ಸೃಷ್ಟಿಯ ಚಕ್ರವನ್ನ ನೋಡೋದಾದ್ರೆ, ಇದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಯಾವ ರೀತಿ ಇದೆ ಭಗವಂತನ ಈ ಕಾಲಚಕ್ರ ಹೇಗಿದೆ ಅನ್ನೋದನ್ನ ಒಮ್ಮೆ ನೋಡೋಣ. ಹಿಂದೆ ಭಗವದ್ಗೀತೆ ಕ್ಲಾಸ್ ಅನ್ನ ಅಟೆಂಡ್ ಮಾಡಿರೋರಿಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತೀರಾ ಇದ್ರ ಬಗ್ಗೆ. ಮತ್ತೊಂದ್ಸರಿ ಇದನ್ನ ನಾವು ನೋಡೋಣ. ಅದೇನಂದ್ರೆ ಈಗ ನಾವು ಒಂದು ಯುಗ ಆಗ್ಬೇಕು ಅಂತಂದ್ರೆ 1,000 ಯುಗ ಚಕ್ರ. ಈಗ ಮನುಷ್ಯನ ಆಯಸ್ಸು 100 ವರ್ಷ ಇರುತ್ತೆ ಅಂತ ಎಲ್ರಿಗೂ ಗೊತ್ತು. ಅವನ ಆಯಸ್ಸು 100 ವರ್ಷ ಅಂತ. ಅಂದ್ರೆ ಅದನ್ನ ಮೊದ್ಲು ಮಾಡಿದ್ರು, ಇವಾಗೆಲ್ಲ 60-70 ಅಧಿಕ ಅಂತ ಅನ್ನೋ ರೀತಿ ಆಗೋಗ್ಬಿಟ್ಟಿದೆ. ಬಟ್ ಮನುಷ್ಯನ ಗರಿಷ್ಠ ಆಯಸ್ಸು ಎಷ್ಟು ಅಂದ್ರೆ 100 ವರ್ಷ ಅಂತ ಹೇಳಿದಾಗ, ಅದೇ ಬ್ರಹ್ಮ ನಮ್ಮನ್ನೆಲ್ಲ ಸೃಷ್ಟಿ ಮಾಡ್ತಾನಲ್ವಾ, ಸೃಷ್ಟಿಕರ್ತನಾದಂತಹ ಬ್ರಹ್ಮನ ಆಯಸ್ಸು ಎಷ್ಟು ಅಂದ್ರೆ ಅವನಿಗೂ ಕೂಡ ಆಯಸ್ಸಿರುತ್ತೆ. ನಮ್ಮ ಹಾಗೆ ಮನುಷ್ಯರ ಹಾಗೆ ಬ್ರಹ್ಮನಿಗೂ ಕೂಡ ಆಯಸ್ಸಿರುತ್ತೆ. ಅವನ ಆಯಸ್ಸು ಕೂಡ, ಅವನ ಜೀವಿತಾವಧಿನೂ ಕೂಡ 100 ವರ್ಷನೇ ಆಗಿರುತ್ತೆ. ಆದ್ರೆ ನಾವು ಜೀವಾತ್ಮಗಳು ಹೇಗೆ 100 ವರ್ಷ ಬದುಕ್ತೀವೋ, ಈ ರೀತಿ ನಮ್ಮ ಎಣಿಕೆಯ ಪ್ರಕಾರ ಆ ಬ್ರಹ್ಮನ ಆಯಸ್ಸು ಇರೋದಿಲ್ಲ. 100 ವರ್ಷ ನಮ್ಗೆ ಹೇಗೆ ಅಂತ ಹೇಳಿದ್ವೋ ಆ ರೀತಿ ಬ್ರಹ್ಮನ ಆಯಸ್ಸು 100 ವರ್ಷನೇ ಇರುತ್ತೆ. ಆದ್ರೆ ನಮ್ಮ ಕಾಲಚಕ್ರದ ಕೆಳಗಡೆ, ನಮ್ಮ ಕಾಲಚಕ್ರಕ್ಕೆ ತಕ್ಕನಾಗಿ ಅದಿರೋದಿಲ್ಲ, ಅದು ಬೇರೆ ರೀತಿನೇ ಇರುತ್ತೆ. ಅದ್ ಏನಂತ ನೋಡೋಣ ಒಂದು ಸಾರಿ. ಆದಷ್ಟು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಅದೇನಂದ್ರೆ 1,000 ಯುಗ ಚಕ್ರದ ಆವೃತ್ತಿಗೆ ನಾವು ಒಂದು ಬ್ರಹ್ಮನ ದಿನ ಅಥವಾ ಒಂದು ಯುಗ ಚಕ್ರ ಅಂತಂದ್ರೆ ಚತುರ್ಯುಗಗಳು. ಅಂದ್ರೆ ಇವಾಗ ನಾವು ಹೇಳ್ತೀವಲ್ಲ, ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ ಮತ್ತೆ ಕೃತಯುಗ. ಮೊದಲು ಕೃತಯುಗ ಇದ್ದಿದ್ದು 17,28,000 ವರ್ಷಗಳು ಕೃತಯುಗ ಇದ್ದಿದ್ದು, ಇದು ಕೃತಯುಗ. ಮತ್ತೆ ತ್ರೇತಾಯುಗ ಬಂದು 12,96,000 ವರ್ಷಗಳು ತ್ರೇತಾಯುಗ. ಕೃತಯುಗ ಆದ ನಂತರ ತ್ರೇತಾಯುಗ ಬಂತು. ಆ ನಂತರ ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ 8,64,000 ವರ್ಷಗಳಿರುತ್ತೆ. ಮತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಕಲಿಯುಗ ಬಂದಾಗ 4,32,000 ವರ್ಷಗಳು ಕಲಿಯುಗದ ಒಂದು ಯುಗ ಚಕ್ರ ಇರುವಂತದ್ದು. ಈ ರೀತಿ ಈ 4 ಯುಗಗಳು ಏನು ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತೆ ಕಲಿಯುಗ ಅಂತ ನಾವು ತಿಳ್ಕೊಂಡ್ವಿ. ಈ 4 ಯುಗಗಳು ಮುಗಿದಾಗ ಒಟ್ಟಿಗೆ ಒಂದು ಯುಗ ಚಕ್ರ ಆಗತ್ತೆ. ಅಂದ್ರೆ 43,20,000 ವರ್ಷಗಳಾದ್ರೆ ಒಂದು ಯುಗ ಚಕ್ರ ಕಂಪ್ಲೀಟ್ ಆಯ್ತು ಅಂತ. ಅಂದ್ರೆ ಸೃಷ್ಟಿ ಚಕ್ರದ ಬಗ್ಗೆ ನಾವು ಹೇಳ್ತಾ ಇರೋದು ಯಾವ ರೀತಿ ಇರುತ್ತೆ ಅಂತ ಹೇಳಿ. ಹೀಗೆ 4 ಯುಗಗಳು ಕಳೆದ್ರೆ ಒಂದು ಯುಗ ಚಕ್ರ ಆಗತ್ತೆ. ಹಾಗಿದ್ರೆ ಒಂದು ಯುಗ ಚಕ್ರದ ಅವಧಿ ಎಷ್ಟು ಅಂತಂದ್ರೆ
43,20,000 ವರ್ಷಗಳು. ಈ ರೀತಿ 1,000 ಚಕ್ರಗಳಾಗ್ಬೇಕು. ಅಂದ್ರೆ ಒಂದು ಯುಗ ಚಕ್ರ ಅಂದಾಗ 4 ಯುಗಗಳು ಸೇರಿ ಒಂದು ಯುಗ ಚಕ್ರ ಹೇಗಾಯ್ತೋ ಹಾಗೆ 1,000 ಯುಗ ಚಕ್ರಗಳು ಕಳೆದಾಗ, ಅಂದ್ರೆ ಅದು ಬ್ರಹ್ಮನಿಗೆ, ಈ ಸೃಷ್ಟಿಕರ್ತ ಬ್ರಹ್ಮ ಇದಾನಲ್ಲ, ಬ್ರಹ್ಮನಿಗೆ ಒಂದು ಹಗಲಾಗತ್ತಂತೆ. 1,000 ಯುಗ ಚಕ್ರಗಳು ಬ್ರಹ್ಮನಿಗೆ ಒಂದು ಹಗಲಾಗತ್ತೆ. ಅಂದ್ರೆ 432 ಕೋಟಿ ವರ್ಷಗಳು ಇದು ಬ್ರಹ್ಮನಿಗೆ ಒಂದು ಹಗಲು. ಆದ್ರಿಂದಾಗಿ ಬ್ರಹ್ಮನ ಒಂದು ದಿನ ಅಂತ ನಾವು ಅನ್ಕೊಳ್ಳೋದಾದ್ರೆ 432 ಕೋಟಿ ವರ್ಷ ಅಂತಂದ್ರೆ ಅದು ಡಬಲ್ ಆಗತ್ತೆ. 432 ಕೋಟಿ ದಿನ, 432 ಕೋಟಿ ವರ್ಷಗಳು, ಆ ಹಗಲುಗಳು, ರಾತ್ರಿ ಮತ್ತೆ ಹಗಲು ಅಂತ ನಾವು ಅದನ್ನ ನೋಡೋದಾದ್ರೆ 864 ಕೋಟಿ ವರ್ಷಗಳಾಯ್ತು ಅಲ್ವಾ. ಈ ರೀತಿ ಚತುರ್ಮುಖ ಬ್ರಹ್ಮ ಏನಿದಾನೆ, ಈಗ ನಾವ್ ಅನ್ಕೊಂಡಾಗೆ ನಮ್ಗೆ ಒಂದಿನ ಕಳಿಬೇಕು ಅಂತಂದ್ರೆ 24 ಗಂಟೆಗಳಾಗಿರ್ಬೇಕು. ಅದೇ ರೀತಿ ಬ್ರಹ್ಮನಿಗೆ ಒಂದು ದಿನ ಆಗ್ಬೇಕು ಅಂತಂದ್ರೆ 864 ಕೋಟಿ ವರ್ಷ, ಅದು ಆ ಲೆಕ್ಕಾಚಾರದಲ್ಲಿ 864 ಕೋಟಿ ವರ್ಷಗಳು ಮುಗ್ದಿರ್ಬೇಕು. ಈ ರೀತಿ ಚತುರ್ಮುಖ ಬ್ರಹ್ಮನ ಆಯಸ್ಸು 100 ವರ್ಷಗಳು. ಅಂದ್ರೆ ಹೀಗೆ ಒಂದು ದಿನಕ್ಕೆ 864 ಕೋಟಿ ವರ್ಷ ಅಂದ್ರೆ ಎಷ್ಟಾಯ್ತದು? 31,104,000 ಕೋಟಿ ಆಯ್ತು. ಸೊ ಇಷ್ಟು ವರ್ಷಗಳ ಕಾಲ ಬ್ರಹ್ಮ ಬದುಕಿರ್ತಾನೆ ಅಂದ್ರೆ 100 ವರ್ಷ ಅಂತಾನೆ ಇಟ್ಕೊಳ್ಳೋಣ. ಅದಕ್ಕೂ ಇದಕ್ಕೂ ಭೇದ ಇದೆ. ನಮ್ಮ ಹಾಗೆ 100 ವರ್ಷ ಇರಲ್ಲ, ಅಲ್ಲಿ ಲೆಕ್ಕಾಚಾರ ಬೇರೆ ಇರುತ್ತೆ. 100 ವರ್ಷಗಳ ಕಾಲ ಬ್ರಹ್ಮ ಬದುಕ್ತಾನೆ ಅಂತ ಅಂದ್ರೆ ಇಲ್ಲಿ ಇದು ಭಗವಂತನ ಸೃಷ್ಟಿ ಕಾಲದ ಹಗಲಾಗಿರುತ್ತೆ. ಅಂದ್ರೆ 800 ಈಗ 100 ವರ್ಷ ಬ್ರಹ್ಮ ಏನ್ ಬದುಕ್ತಾನೆ. ಈಗ ಪ್ರಳಯ ಆಗತ್ತೆ ಅಂತ ಹೇಳ್ತೀವಲ್ಲ ನಾವು. ಪ್ರಳಯ ಅಂತಂದ್ರೆ 3 ರೀತಿ ಪ್ರಳಯ ಇರುತ್ತೆ ಅದ್ರಲ್ಲಿ. ಒಂದು ಮನ್ವಂತರ ಪ್ರಳಯ ಅಂತ, ಮತ್ತೆ ಇನ್ನೊಂದು ದಿನ ಪ್ರಳಯ, ಹಾಗೆ ಮಹಾಪ್ರಳಯ. 3 ರೀತಿಯ ಪ್ರಳಯಗಳಿರುತ್ತೆ. ಮನ್ವಂತರ ಪ್ರಳಯ, ದಿನ ಪ್ರಳಯ, ಮಹಾಪ್ರಳಯ ಅಂತ. ಈ 3 ಪ್ರಳಯಗಳಲ್ದೇನೆ ಇನ್ನು ಅನೇಕ ಚಿಕ್ಕ ಚಿಕ್ಕ ಪ್ರಳಯಗಳು ಕೂಡ ಆಗ್ತಾ ಇರುತ್ತೆ. ಇದ್ರಲ್ಲಿ ಭೂಮಿಯ ಯಾವುದೋ ಒಂದು ಭಾಗ ನಾಶ ಆಗ್ತಾ ಹೋಗುತ್ತೆ. ಆದ್ರೆ ಇಲ್ಲಿ ಒಂದೊಂದಾಗೆ ನೋಡೋದಾದ್ರೆ ಮನ್ವಂತರ ಪ್ರಳಯದಲ್ಲಿ ಭೂಮಿ ಪೂರ್ಣವಾಗಿ ನಾಶ ಆಗೋದಿಲ್ಲ. ಅಂದ್ರೆ ನಾಗರಿಕತೆ ನಾಶ ಆಗ್ತಿರತ್ತೆ, ಬೇರೆ ನಾಗರಿಕತೆ ಹುಟ್ಕೊಳ್ತಾ ಇರತ್ತೆ. ದಿನ ಪ್ರಳಯ ಅಂತ ಬಂದಾಗ ಈಗ ನಾವು ಏನ್ ನೋಡಿದ್ವಿ, ದಿನ ಪ್ರಳಯದಲ್ಲಿ ಚತುರ್ಮುಖನ ಆಯಸ್ಸು ಮುಗ್ದಾಗ, ಅಂದ್ರೆ ಚತುರ್ಮುಖ ಬ್ರಹ್ಮನಿಗೆ ಅವನ ಒಂದು ಜೀವಿತಾವಧಿ ಮುಗ್ದಾಗ 100 ವರ್ಷಗಳು ಕಂಪ್ಲೀಟ್ ಆದಾಗ ರಾತ್ರಿ ಆಗತ್ತಲ್ಲ. ಅಂದ್ರೆ ಪ್ರತಿ 432 ಕೋಟಿ ವರ್ಷಕ್ಕೊಮ್ಮೆ ಅಲ್ಲಿ ದಿನ ಪ್ರಳಯ ಆಗ್ತಿರತ್ತೆ. ಅಂದ್ರೆ ಇಲ್ಲಿ ಈ ರೀತಿಯ ಪ್ರಳಯದಲ್ಲಿ ಭೂಮಿ ಪೂರ್ಣವಾಗಿ ನಾಶ ಆಗತ್ತೆ. ಭೂಮಿ ಪೂರ್ಣವಾಗಿ ನಾಶ ಆಗತ್ತೆ 432 ಕೋಟಿ ವರ್ಷಕ್ಕೊಮ್ಮೆ. ಈ ತರ ಆದಾಗ ನೆಕ್ಸ್ಟ್ ಮಹಾಪ್ರಳಯ ಅಂತ ಬರುತ್ತೆ. ಈಗ ದಿನ ಪ್ರಳಯ ಮುಗಿದ್ಮೇಲೆ 432 ಕೋಟಿ ವರ್ಷಕ್ಕೊಮ್ಮೆ ಬ್ರಹ್ಮನಿಗೆ ಅಗಲಾಗಿತ್ತು. ಆ ಸಮಯದಲ್ಲಿ ಪ್ರಳಯ ಆಯ್ತು. ಎಲ್ಲಾ ಜೀವರಾಶಿಗಳು ಕೂಡ ಹೋಗಿ ಬ್ರಹ್ಮನಲ್ಲಿ ಸೇರ್ಕೊಂಡ್ವು. ಮತ್ತೆ ಆ ಬ್ರಹ್ಮನ ರಾತ್ರಿ ಕಳೆದು ಹಗಲಾಗ್ಬೇಕಾದ್ರೆ ಮತ್ತೆ ಎಲ್ಲ ಹುಟ್ಟಿದ್ವು. ಆಯ್ತಾ? ಈ ರೀತಿ ದಿನ ಪ್ರಳಯ ಆಗಿರುತ್ತೆ. ಆದ್ರೆ ಮಹಾಪ್ರಳಯ ಅಂತ ಒಂದಿದೆ. ಅದ್ರಲ್ಲಿ ಏನಂದ್ರೆ ಈಗ ಬ್ರಹ್ಮನ ಹಗಲು ಬಂದಾಗ ಎಲ್ಲಾ ಜೀವರಾಶಿಗಳು ಸೃಷ್ಟಿಯಾದ್ವು. ಬ್ರಹ್ಮನಿಗೆ ರಾತ್ರಿ ಆದಾಗ ಮತ್ತೆ ಪ್ರಳಯ ಕಾಲ ಆದಾಗ ಎಲ್ಲಾ ಜೀವರಾಶಿಗಳು ಕೂಡ ಬ್ರಹ್ಮನಲ್ಲಿ ಒಳಗಡೆ ಇರುತ್ತೆ. ಮತ್ತೆ ಯಾವುದೇ ಜೀವರಾಶಿಗಳು ಭೂಮಿ ಮೇಲೆ ಇರೋದಿಲ್ಲ ಅಂತ ಆಯ್ತು. ಹೀಗಿದ್ದಾಗ ಬ್ರಹ್ಮಲೋಕಕ್ಕೂ ಕೂಡ ಇಷ್ಟು ಆಯಸ್ಸು ಅಂತ ಆಯ್ತು. ಆದ್ರೆ ಈ ಎಲ್ಲದಕ್ಕಿಂತ ಒಂದು ತತ್ವ ಇದೆ. ಅದೇನಂದ್ರೆ ಭಗವಂತ, ಅದನ್ನೇ ಬ್ರಹ್ಮ ತತ್ವ ಅಂತ ಹೇಳೋದು. ಅಂದ್ರೆ ಗೀತೆಯಲ್ಲಿ ಹೇಳ್ತಾರೆ, ಭೂತಗ್ರಾಮ ಸ ಏವಾಯಂ ಭೂತ್ವಾ ಪ್ರಲೀಯತೆ ರಾತ್ಯಾಗಮೇ ವಶಪಾರ್ಥ ಪ್ರಭವತ್ಯ ಹರಾಗಮೇ ಅಂತ. ಈ ಭೂತ ಅಂತಂದ್ರೆ ಜೀವರಾಶಿಗಳೇನಿದಾವೆ ಇವೆಲ್ಲ ಹುಟ್ಟಿ ಬ್ರಹ್ಮನ ರಾತ್ರಿ ಬರ್ತಾ ಇದ್ದ ಹಾಗೆ ಪ್ರಳಯ ಕಾಲದಲ್ಲಿ ಮತ್ತೆ ಹೊರಟೋಗುತ್ತಂತೆ. ಮತ್ತೆ ಅನಂತರ ಹಗಲು ಬರ್ತಾ ಇದ್ದಾಗೇನೆ ಮತ್ತೆ ಸೃಷ್ಟಿಯ ಆರಂಭ ಆಗತ್ತೆ ಅಂತ ಗೀತೆನಲ್ಲಿ ಹೇಳ್ತಾರೆ. ಆದ್ರೆ ಇದಕ್ಕಿಂತ ಅನ್ಯವಾದಂತಹ ಭಾವ ಮತ್ತೊಂದಿದೆ. ಅದೇನಂದ್ರೆ ಪರಸ್ತಸ್ಮಾತ್ತು ಭಾವೋನ್ಯಃ ಅವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಈ ರೀತಿ ಎಲ್ಲದಕ್ಕೂ ಕೂಡ ಒಂದು ಅಂತ್ಯ ಅಂತ ಇದೆ. ಈ ಅಂತ್ಯ ಇದನ್ನೆಲ್ಲ ಬಿಟ್ಟು ಅಂದ್ರೆ ಎಲ್ಲಾ ಲೋಕಗಳು ಕೂಡ ಭೂಲೋಕನೂ ಕೂಡ ನಾಶ ಆಗತ್ತೆ. ಬ್ರಹ್ಮನಿಗೂ ಜೀವಿತಾವಧಿ ಇಷ್ಟು ಅಂತ ಇರುತ್ತೆ. ಇವೆಲ್ಲ ನಾಶ ಆದಾಗ್ಲೂ ಕೂಡ ಒಂದೇ ಒಂದು ತತ್ವ ಇರುತ್ತೆ, ಅದೇ ಬ್ರಹ್ಮ ತತ್ವ. ಅದು ಈ ಎಲ್ಲಾ ನಾಶವಾದಾಗ್ಲೂ ಕೂಡ, ಸಮಸ್ತ ಲೋಕಗಳು ನಾಶವಾದಾಗ್ಲೂ ಕೂಡ
ಸಮಸ್ತ ಲೋಕಗಳ ನಾಶ ಆದ್ರೂ ಕೂಡ ಇದು ನಾವೇನು 14 ಲೋಕಗಳು ಅಂತ ಹೇಳ್ತೀವಿ, ಎಲ್ಲಾ ಲೋಕಗಳು ನಾಶವಾದಾಗ್ಲೂ, ಎಲ್ಲಾ ಜೀವರಾಶಿಗಳು ನಾಶವಾದಾಗ್ಲೂ ಕೂಡ ಅವನು ಯಾವಾಗ್ಲೂ ಇದ್ದೇ ಇರ್ತಾನೆ. ಅವನನ್ನೇ ಅಕ್ಷರ ಪರಬ್ರಹ್ಮ ಅಂತ ಹೇಳೋದು. ಈಗ ಬ್ರಹ್ಮನ 100 ವರ್ಷ ಮುಗಿದ ನಂತರ ಈ ಎಲ್ಲಾ ಜೀವರಾಶಿಗಳು, ಈಗ ಭೂಮಿ ನಾಶ ಆಗತ್ತೆ, ಮನ್ವಂತರ ಪ್ರಳಯ ಆಗತ್ತೆ, ದಿನ ಪ್ರಳಯ ಆಗತ್ತೆ ಅಂತ ನೋಡಿದ್ವಿ ಅಲ್ವಾ. ಇಲ್ಲಿ ಭೂಮಿ ನಾಶ ಆಗ್ಬಹುದು. ಭೂಮಿ ನಾಶ ಆದಾಗ ಬ್ರಹ್ಮನಲ್ಲಿ ಲೀನವಾಗಿರುತ್ತೆ. ಆ ಬ್ರಹ್ಮನು ಕೂಡ 100 ವರ್ಷ ಆದ್ಮೇಲೆ ಅವನು ಕೂಡ ನಾಶವಾಗ್ಬೇಕು. ಅಂದ್ರೆ ಸ್ಥೂಲ ರೂಪವನ್ನ ಬಿಟ್ಟು ಸೂಕ್ಷ್ಮ ರೂಪವನ್ನ ಪಡ್ಕೊಂಡು ಭಗವಂತನಲ್ಲಿ ಹೋಗಿ ಲೀನ ಆಗುವಂತದ್ದು, ಇದನ್ನೇ ಮಹಾಪ್ರಳಯ ಅಂತ ಹೇಳ್ತೀವಿ. ಈ ರೀತಿ ಎಲ್ಲವನ್ನ ಕೂಡ ತನ್ನೊಳಗಡೆ ಲೀನವಾಗಿ ಮಾಡ್ಕೊಂಡ್ಬಿಡ್ತಾನೆ, ಎಲ್ಲವನ್ನ ತನ್ನೊಳಗಡೆ ಇಟ್ಕೊಂಡಿರ್ತಾನೆ. ಆ ನಂತರ ಯಾವಾಗ ಸೃಷ್ಟಿಯ ಕಾಲ ಬರುತ್ತೋ ಅವಾಗ ಈ ಸೂಕ್ಷ್ಮ ರೂಪದಲ್ಲಿ ಇರ್ತಕ್ಕಂತಹ ಎಲ್ಲಾ ಜೀವರಾಶಿಗಳನ್ನು ಮತ್ತೆ ಸ್ಥೂಲ ರೂಪಕ್ಕೆ ಬರುತ್ತೆ. ಈಗ ಬ್ರಹ್ಮನನ್ನ ಸೃಷ್ಟಿ ಮಾಡೋದು ಕೂಡ ಭಗವಂತನೇ ಅಂತ ಹೇಳಿ ನಾವು ಭಾಗವತದಲ್ಲಿ ಕೇಳ್ತೀವಿ. ಈ ರೀತಿ ಅಕ್ಷರ ಅಂತಂದ್ರೆ ಈ ಎಲ್ಲಾ, ಕ್ಷರ ಅಂದ್ರೆ ಎಲ್ಲಾ ಪಂಚಭೂತಗಳಿಂದ ಆದಂತಹ ಶರೀರ ಆಗಿರಬಹುದು, ಈ ಒಂದು ಪೃಥ್ವಿ ಆಗಿರಬಹುದು, ಇಡೀ ಬ್ರಹ್ಮಾಂಡನೇ ಪಂಚಭೂತಗಳಿಂದ ಆಗಿರುವಂತದ್ದು. ಇಲ್ಲಿ ಎಲ್ಲದಕ್ಕೂ ಕೂಡ ನಾಶ ಅನ್ನೋದಿದೆ, ಪ್ರತಿಯೊಂದು ಕೂಡ ನಾಶವಾಗತ್ತೆ. ಆ ನಂತರ ಭಗವಂತನ ಸೃಷ್ಟಿ ಕಾಲ ಬಂದಾಗ ಅವನು ಎಲ್ಲವನ್ನ ಕೂಡ ಮತ್ತೆ ಸ್ಥೂಲ ರೂಪಕ್ಕೆ ತರ್ತಾನೆ. ಹಾಗಾಗಿ ಎಲ್ಲವೂ ನಾಶವಾದಾಗ್ಲೂ ಇರ್ತಕ್ಕಂತಹ ಒಂದು ತತ್ವ ಏನಿದೆ ಅದು ಭಗವಂತ ಆಗಿರೋದ್ರಿಂದ ಅವನನ್ನ ಅಕ್ಷರ ಅಂತ ಹೇಳ್ತಾರೆ. ಅಕ್ಷರ ಅಂತಂದ್ರೆ ನಾಶವಾಗದೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಒಂದು ನಾಮವನ್ನ ನೋಡೋಣ. ಧನ್ಯವಾದ ಭಗಿನಿ. ನಾವು 3ನೇ ಶ್ಲೋಕಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾ ಇದ್ವಿ. ಈ 3ನೇ ಶ್ಲೋಕದಲ್ಲಿ 7 ವಿಷ್ಣು ಸಹಸ್ರನಾಮವನ್ನ ನಾವು ನೋಡ್ಬೋದು. ಒಂದ್ಸತಿ ಶ್ಲೋಕವನ್ನ ಕಲಿಕಾ ದೃಷ್ಟಿಯಿಂದ ಒಂದ್ಸತಿ ಯಾರು ಹೇಳ್ತಾರೆ? ವತ್ಸಲ ಭಗಿನಿ ಹೇಳ್ತೀರಾ? ಅನ್ಮ್ಯೂಟ್ ಮಾಡಕ್ ಅವಕಾಶ ಮಾಡ್ಕೊಡ್ತೀನಿ. ಅನ್ಮ್ಯೂಟ್ ಆಗ್ತಿದೆ ಅಲ್ಲ ವತ್ಸಲ ಭಗಿನಿ? ಇಲ್ಲ, ಓಕೆ. ಇವಾಗ ಅನ್ಮ್ಯೂಟ್ ಮಾಡಕ್ ಟ್ರೈ ಮಾಡಿ. ಓಕೆ, ರಿಪೀಟ್ ಮಾಡಿ. ಯೋಗೋ ಯೋಗವಿದಾಂ ನೇತಾ, ಯೋಗೋ ಯೋಗವಿದಾಂ ನೇತಾ, ಯೋಗೋ ಯೋಗವಿದಾಂ ನೇತಾ, ಪ್ರಧಾನ ಪುರುಷೇಶ್ವರಃ, ಪ್ರಧಾನ ಪುರುಷೇಶ್ವರಃ, ಪ್ರಧಾನ ಪುರುಷೇಶ್ವರಃ, ನಾರಸಿಂಹ ವಪುಃ ಶ್ರೀಮಾನ್, ನಾರಸಿಂಹ ವಪುಃ ಶ್ರೀಮಾನ್, ನಾರಸಿಂಹ ವಪುಃ ಶ್ರೀಮಾನ್, ಕೇಶವಃ ಪುರುಷೋತ್ತಮಃ, ಕೇಶವಃ ಪುರುಷೋತ್ತಮಃ, ಕೇಶವಃ ಪುರುಷೋತ್ತಮಃ, ಯೋಗೋ ಯೋಗವಿದಾಂ ನೇತಾ, ಪ್ರಧಾನ ಪುರುಷೇಶ್ವರಃ, ನಾರಸಿಂಹ ವಪುಃ ಶ್ರೀಮಾನ್, ಕೇಶವಃ ಪುರುಷೋತ್ತಮಃ. ಧನ್ಯವಾದ ಭಗಿನಿ, ಚೆನ್ನಾಗಿ ಹೇಳಿದ್ರಿ. ಯಾರ್ಯಾರು ರಿಸೈಟ್ ಮಾಡ್ಬೇಕು ಅಂತ ಇದ್ ಮಾಡ್ಕೊಂಡಿದ್ರು ಅವರೆಲ್ಲ ಸ್ವಲ್ಪ ಇದನ್ನ ಗಮನಿಸ್ಕೊಳ್ಳಿ. ಇಲ್ಲಿ ಪ್ರಧಾನ ಧಾ ಒಂದು ಮಹಾಪ್ರಾಣ ಇದೆ. ಮಿಕ್ಕಿದೆಲ್ಲೂ ಕೂಡ ಮಹಾಪ್ರಾಣದ ಒಂದು ಇದು ಬಂದಿಲ್ಲ. ಪ್ರಧಾನ ಪುರುಷೇಶ್ವರ ಧಾ ಮಾತ್ರ ಮಹಾಪ್ರಾಣ ಇದೆ. ಇನ್ನ ಮುಂದೆ ಕೇಶವ ವಿಸರ್ಗ ಆದ್ಮೇಲೆ ಪಕಾರ ಇರೋದ್ರಿಂದ ಕೇಶವ ಪುರುಷೋತ್ತಮ ಅಂತ ಹೇಳ್ಬೇಕಾಗತ್ತೆ. ಇಲ್ಲಿ ನಾರಸಿಂಹ ವಪುಷ್ ಅಲ್ಲೂ ಕೂಡ ಶಕಾರದ ಒಂದು ಇದು ಬರ್ತಾ ಇರೋದ್ರಿಂದ ನಾವು ಕೇಶ ಅವನು ಸ್ಟ್ರೆಸ್ ಮಾಡಿ ಹೇಳುವಂಥದ್ದನ್ನ ಮಾಡ್ಬೇಕಾಗುತ್ತೆ. ಅದ್ ಬಿಟ್ರೆ ಇನ್ನ ಯಾವ್ದು ಕೂಡ ಮಹಾಪ್ರಾಣದ ಒಂದು ಇದಿಲ್ಲ. ಸೊ ರೆಕಾರ್ಡಿಂಗ್ ಕೂಡ ಭಗಿನಿ ಕಳಿಸ್ತಾರೆ ಇದರಲ್ಲಿ. ಸೊ ಇದರಲ್ಲಿ 7 ನಾಮಗಳನ್ನ ನಾವು ನೋಡ್ಬೋದು. ಯಾರು ನೋಟ್ ಮಾಡ್ಕೊಳ್ಳೋಂಗಿದ್ರೆ ಖಂಡಿತ ನೋಟ್ ಮಾಡ್ಕೊಳ್ಳಿ. ಯೋಗಃ ಯೋಗವಿದಾಂ ನೇತ, ಪ್ರಧಾನ ಪುರುಷೇಶ್ವರ, 2 ಸೇರಿ ಒಂದು ನಾಮ ಆಗತ್ತೆ. ಪ್ರಧಾನ ಪುರುಷೇಶ್ವರ, ನಾರಸಿಂಹ ವಪುಃ, ನಾರಸಿಂಹ ವಪುಃ, ಮತ್ತೆ ಶ್ರೀಮಾನ್, ಕೇಶವ,
ಸಾಮಾನ್ಯವಾಗಿ ಈ ಒಂದು ನಾಮ ನಮ್ಗೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ, ಕೇಶವ ಅನ್ನೋದು. ಪುರುಷೋತ್ತಮ ಇದು ಒಂದು 7ನೇ ನಾಮ ಆಗಿರುತ್ತೆ. ಇನ್ನೊಮ್ಮೆ ಹೇಳ್ತೀನಿ, ಯೋಗ ಯೋಗವಿದಾಂ ನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹ ವಪುಃ ಶ್ರೀಮಾನ್ ಕೇಶವ ಪುರುಷೋತ್ತಮ. ಇಷ್ಟು 7 ನಾಮಗಳು 3ನೇ ಶ್ಲೋಕದಲ್ಲಿ ಇರುವಂತದ್ದು. ಸೊ ಇವಾಗ ನಾವು ಯೋಗ ಈ ನಾಮದ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಶಂಕರರು ಏನ್ ಹೇಳಿದ್ದಾರೆ ಈ ನಾಮದ ಬಗ್ಗೆ ಅಂತ ಅಂದ್ರೆ, ಜ್ಞಾನೇಂದ್ರಿಯಾಣಿ ಸರ್ವಾಣಿ ನಿಗೃಹ್ಯ ಮನಸಾ ಸಹ ಏಕತ್ವ ಭಾವೇನ ಯೋಗ ಕ್ಷೇತ್ರಜ್ಞ ಪರಾಮಾತ್ಮಯೋಹೋ ಅಂತ ಹೇಳಿದ್ದಾರೆ. ಏನಿದ್ರ ಅರ್ಥ ಅಂತಂದ್ರೆ, ಯಾರು ಈ ಜ್ಞಾನೇಂದ್ರಿಯ ಅನ್ನೋವಾಗ್ಲೇ ಕ್ಷೇತ್ರಜ್ಞ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಹೇಳಿದೆ. ಜ್ಞಾನೇಂದ್ರಿಯಗಳು ಅಂದ್ರೆ ಚಕ್ಷು, ಕರ್ಣ, ಗ್ರಾಣ, ಜಿಹ್ವ ಮತ್ತೆ ತ್ವಕ್ ಅನ್ನೋದು ಇಷ್ಟು 5 ಜ್ಞಾನೇಂದ್ರಿಯಗಳು ಅಂತ. ಅಂದ್ರೆ ಕಣ್ಣು, ಕಿವಿ, ಮೂಗು ಅಥವಾ ನಾಲಿಗೆ ಮತ್ತೆ ಚರ್ಮ, ಇಷ್ಟು ಕೂಡ ಜ್ಞಾನೇಂದ್ರಿಯಗಳಾಗಿದೆ. ಸೊ ಈ ಜ್ಞಾನೇಂದ್ರಿಯದ ಒಂದು ಉಪಯೋಗವನ್ನ ಪಡ್ಕೊಂಡು, ಅಂದ್ರೆ ಮನಸ್ಸಿನಿಂದ ಈ ಜ್ಞಾನೇಂದ್ರಿಯಗಳನ್ನ ಒಂದು ಕಂಟ್ರೋಲ್ಡ್ ಆಗಿ ಇಟ್ಕೊಂಡು ಪರಮಾತ್ಮ ಮತ್ತೆ ಜೀವಾತ್ಮ, ಇಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಪ್ರಾಬ್ಲಿ ತರ್ತಾ ಇರುವಂತದ್ದು. ಯೋಗ ಅಂತಂದ್ರೆ ಯಾರು ಜೀವಾತ್ಮ ಮತ್ತೆ ಪರಮಾತ್ಮ ಇವೆರಡರ ಒಂದು ಭಿನ್ನತೆಯನ್ನ ಅಥವಾ ಡಿಫ್ರೆನ್ಸ್ ಅನ್ನ ಯಾರು ತಿಳ್ಕೊಂಡಿರ್ತಾನೋ ಅವನು ಯೋಗಿ ಅಂತ. ಯೋಗ ಅಂತಂದ್ರೆ ಅವನು ಯೋಗಿ ಅನ್ನುವಂತಹ ಒಂದು ಅರ್ಥ ಬರುತ್ತೆ. ನಾವೆಲ್ಲರೂ ಕೂಡ ಪರಮಾತ್ಮನ ಒಂದು ಅಂಶದಿಂದನೇ ಹುಟ್ಟಿರುವಂತದ್ದು ಅಲ್ವಾ. ಸಾಮಾನ್ಯವಾಗಿ ಹೇಳಿದಾರಲ್ಲ, ಅಹಂ ಬ್ರಹ್ಮಾಸ್ಮಿ, ಅಹಂ ಶಿವೋಹಂ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನು ತಗೊಂಡ ನಾವೆಲ್ಲರೂ ಕೂಡ ಆ ಪರಮಾತ್ಮನ ಒಂದು ಅಂಶದಿಂದನೇ ಹುಟ್ಟಿರುವಂತದ್ದು, ಅಥವಾ ಆ ಆತ್ಮದ ಒಂದು ಅಂಶ ನಮ್ಮಲ್ಲೂ ಕೂಡ ಇದೆ. ಎಲ್ಲರಲ್ಲೂ ಕೂಡ ಆತ್ಮ ಇದೆ ಅಂದಾಗ ಅದು ಪರಮಾತ್ಮನ ಒಂದು ಸ್ಕ್ಯಾಟರ್ಡ್ ಪಾರ್ಟ್ ಅಂತಾನೆ ಹೇಳ್ಬೋದು. ಆದ್ರೆ ನಮ್ಮ ಕರ್ಮಾನುಸಾರ, ನಮ್ಮ ಪೂರ್ವ ಜನ್ಮದಲ್ಲಿ ನಾವೇನು ಸುಕೃತಗಳನ್ನು ಮಾಡಿರ್ತೀವಿ ಅದರ ಅನುಸಾರ ನಮ್ಗೆ ಯಾವ ಯೋನಿನಲ್ಲಿ ಜನನ ಆಗ್ಬೇಕು, ಏನು ಆಗ್ಬೇಕು, ಯಾವ ರೀತಿ ನಮ್ಮ ಜೀವನ ನಡಿಬೇಕು ಅನ್ನೋದು ನಿರ್ಧಾರ ಆಗಿರುತ್ತೆ. ಆದ್ರೆ ನಾವೆಲ್ಲರೂ ಕೂಡ ಪರಮಾತ್ಮನ ಒಂದು ಅಂಶವೇ ಆಗಿರುತ್ತೆ ಅನ್ನುವಂತ ಅದನ್ನ ಯಾರು ತಿಳ್ಕೊಂಡಿರ್ತಾನೋ, ಈ ಒಂದು ಸೂಕ್ಷ್ಮವನ್ನ ಯಾರು ತಿಳ್ಕೊಂಡಿರ್ತಾನೋ ಅವನು ಯೋಗಿ ಅಂತ, ಅಥವಾ ಯೋಗ ಅಥವಾ ಇಲ್ಲಿ ಏನು ಬಂದಿದೆ ಪರಮಾತ್ಮನ ನಾಮ ಯೋಗ ಅಂತಂದ್ರೆ ಅವನೇ ಯೋಗಿ ಅಂತ, ಅಂದ್ರೆ ಆ ಪರಮಾತ್ಮನೇ ಯೋಗಿ ಅನ್ನುವಂಥದ್ದು. ಸೊ ಈ ಮನಸ್ಸನ್ನ ಜ್ಞಾನೇಂದ್ರಿಯ ಮೂಲಕ ನಿಗ್ರಹಿಸಿ ಯಾರು ಆ ಒಂದು ಪರಮಾತ್ಮ ಮತ್ತೆ ಜೀವಾತ್ಮ ಅನ್ನುವಂತಹ ಏಕತ್ವ ಭಾವವನ್ನ, ದ ಒನ್ನೆಸ್, ವಿಜುವಲೈಸಿಂಗ್ ದ ಒನ್ನೆಸ್ ಅಮಾಂಗ್ ದ ಬೋತ್ ಅಂದ್ರೆ ಇಲ್ಲಿ ಪರಮಾತ್ಮ ಮತ್ತೆ ಜೀವಾತ್ಮ ಅನ್ನುವಂತಹ ಭಿನ್ನತೆ ಏನಿದೆ ಅದು ಏನು ಡಿಫ್ರೆನ್ಸ್ ಅಂತ ಯಾರು ತಿಳ್ಕೊಂಡು ಅವೆರಡೂ ಡಿಫ್ರೆಂಟ್ ಅಲ್ಲ, ಅವೆರಡೂ ಕೂಡ ಒಂದೇ ಅನ್ನುವಂತಹ ಸೂಕ್ಷ್ಮವನ್ನ ಅಥವಾ ತತ್ವವನ್ನ ಯಾರು ಅರ್ಥ ಮಾಡ್ಕೊಂಡಿರ್ತಾನೋ ಅವನು ಯೋಗಿ ಅಂತ, ಅಥವಾ ಯೋಗಿ ಅಥವಾ ಯೋಗ. ಸೊ ಅವನು ಯಾರು ಅರ್ಥ ಮಾಡ್ಕೊಂಡಿರೋದು ಅಂದ್ರೆ ಅದು ಸಚ್ಚಿದಾನಂದ ಪರಬ್ರಹ್ಮನಾದಂತಹ ನಾರಾಯಣನೇ ಇದರಲ್ಲೂ ಕೂಡ ಆ ಸೂಕ್ಷ್ಮವನ್ನ ಅರ್ಥ ಮಾಡ್ಕೊಂಡಿರುವಂತದ್ದು. ನಾವು ನಾರಾಯಣನ ಒಂದು ಅಂಶನೇ ಆಗಿರೋದ್ರಿಂದ ನಾವು ಕೂಡ ಅದಕ್ಕೆ ಭಿನ್ನ ಅಲ್ಲ ಅನ್ನುವಂತಹ ಒಂದು ತತ್ವವನ್ನ ಯೋಗ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬಹುದು. ಒಂದು ಕಥೆಯ ಮುಖಾಂತರ ಈ ಒಂದು ನಾಮವನ್ನ ನಾವು ಅರ್ಥ ಮಾಡ್ಕೊಬೇಕು ಅಂತ ಅಂದ್ರೆ, ಹೇಗೆ ಜೀವಾತ್ಮ ಪರಮಾತ್ಮ ಆಗೋದು ಹೇಗೆ ಅನ್ನೋದಕ್ಕೆ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ಒಬ್ಬ ಫ್ರೆಂಡ್ ಬಂದ್ಬಿಟ್ಟು ಇನ್ನೊಬ್ಬ ಫ್ರೆಂಡ್ ಅನ್ನ ಕೇಳ್ತಾನೆ, ನಾನು ನನ್ನ ಜೀವಾವಧಿನಲ್ಲಿ ತುಂಬಾ ಕಷ್ಟಪಟ್ಟು ಇಡೀ ಹಣ, ಆಸ್ತಿ, ಪ್ರತಿಯೊಂದು ಎಲ್ಲವನ್ನು ಗಳಿಕೆ ಮಾಡಿದ್ದೀನಿ, ತುಂಬಾನೇ ಕಷ್ಟಪಟ್ಟಿದ್ದೀನಿ ನಾನು ಇವೆಲ್ಲವನ್ನು ಕೂಡ ಗಳಿಸೋದಕ್ಕೆ. ಆದ್ರೆ ನನಗೆ ವಯಸ್ಸಾಗ್ತಾ ಇದೆ ಇವಾಗ. ಈ ಏನು ನಾನು ಕಡೆತಗಳನ್ನ ಮಾಡಿಟ್ಟಿದ್ದೀನಲ್ಲ, ಆಸ್ತಿ, ಅಪಾರ್ಟ್ಮೆಂಟು, ಪ್ರತಿಯೊಂದು ಏನ್ ಮಾಡಿಟ್ಟಿದ್ದೀನಲ್ಲ ಅದನ್ನ ನಾನು ತಗೊಂಡು ಹೋಗ್ಬೇಕು ಅಂತ ತುಂಬಾ ವ್ಯಾಮೋಹ ಇದೆ ನನಗೆ. ಅದ್ಮೇಲೆ ಅದನ್ನ ತಗೊಂಡು ಹೋಗ್ಬೇಕು ಅಂತ ಇಷ್ಟಪಡ್ತೀನಿ. ಏನಾದ್ರೂ ದಾರಿ ಇದೆಯಾ ನನ್ಗೆ, ಅಂದ್ರೆ ನಾನು ಇದನ್ನ ಉಳಿಸ್ಕೊಳ್ಳೋದಕ್ಕೆ ಮುಂದಿನ ಜನ್ಮಕ್ಕೆ ನಾನು ಹೋದ್ರು ಕೂಡ ನಾನು ಏನೇನು ಅಸೆಟ್ ನಾನು ಸಂಪಾದಿಸಿದ್ದೀನಿ ಅದನ್ನೆಲ್ಲಾರು ಏನಾದ್ರು ಉಳಿಸ್ಕೊಳ್ಳೋಕೆ ಏನಾದ್ರೂ ದಾರಿ ಇದೆಯಾ ಅಂತ ಇನ್ನೊಬ್ಬ ಫ್ರೆಂಡ್ ಅನ್ನ ಕೇಳ್ತಾನಂತೆ. ಅದಕ್ಕೆ ಅವನು ಖಂಡಿತ ಇದೆ ಅಂತ ಆಶ್ವಾಸನೆ ಕೊಡ್ತಾನಂತೆ. ಅವನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಲೋಕಾರೂಢಿಯಾಗಿ ಹೇಳ್ಬೇಕಂದ್ರೆ ನಾವು ಜೀವನದಲ್ಲಿ ಏನ್ ಎತ್ಕೊಂಡು ಹೋಗ್ತೀವಿ ಅಲ್ವಾ, ಸತ್ ಮೇಲೆ ಹಾಕಿರೋ ಬಟ್ಟೆನೂ ಕೂಡ ತಗೊಂಡ್ ಹೋಗಲ್ಲ ಅಂತ ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಲ್ಲ. ಸೊ ಏನನ್ನು ತಗೊಂಡ್ ಹೋಗಲ್ಲ, ಬಿಟ್ಟು ಹೋಗ್ತೀವಿ ಅಂತ. ಆದ್ರೆ ಇವ್ರೇನಪ್ಪಾ ತಗೊಂಡ್ ಹೋಗಕ್ ಆಗತ್ತೆ ಅಂತ ಇದ್ರೆ, ಮಾರ್ಗ ಇದೆ ಅಂತ ಹೇಳ್ತಿದಾರಲ್ಲ, ಹೇಗೆ ಅಂತ ಅವ್ರು ಪ್ರಶ್ನೆ ಮಾಡಿದಾಗ ಹೇಳ್ತಾರಂತೆ, ಅಕಸ್ಮಾತ್ ಇವತ್ತು ನೀನು ಇಲ್ಲಿಂದ ನಾನು US ಹೋಗ್ತೀನೋ ಅಥವಾ ಯುರೋಪ್ ಹೋಗ್ತೀನೋ ಅಥವಾ ಆಸ್ಟ್ರೇಲಿಯಾಗ ಹೋಗ್ತೀನೋ, ಈ ತರದ್ದು ವಿದೇಶಕ್ಕೆ ಹೋಗ್ತೀನೋ ಅಂದ್ರೆ ನೀನ್ ಏನ್ ಮಾಡ್ತೀಯಾ ಫಸ್ಟ್ ಅಂತ ಅವ್ನು ಕೇಳ್ತಾನಂತೆ.
ಅದಕ್ಕೆ ಅವನು ಹೇಳ್ತಾನಂತೆ, ನಾನು ಎಲ್ಲ ಅದಕ್ಕೆ ಅಲ್ಲಿ ಏನು ಯಾವ ರೀತಿ ಕ್ಲೈಮೇಟ್ ಇರುತ್ತೆ ಆ ಕ್ಲೈಮೇಟ್ಗೆ ಹೊಂದುವಂತಹ ಬಟ್ಟೆಗಳನ್ನ ಅಥವಾ ವಸ್ತುಗಳನ್ನ ಅಥವಾ ಅಲ್ಲಿ ಯಾವ ಲ್ಯಾಂಗ್ವೇಜ್ ಮಾತಾಡ್ತಾರೆ ಆ ಲ್ಯಾಂಗ್ವೇಜ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರ, ಏನೇನು ಅವಶ್ಯಕತೆ ಬೇಕೋ ಎಲ್ಲವನ್ನೂ ಮಾಡ್ಕೊಂತೀನಿ. ಮತ್ತೆ ಅಲ್ಲಿನ ಕರೆನ್ಸಿ ಏನಿದೆ, ಅಲ್ಲಿ USD ಇದೆಯಾ, ಯೂರೋ ಇದೆಯಾ, ಅಥವಾ ಕೀನ್ಯಾ ಇದೆಯಾ, ಅಥವಾ ಏನ್ ಯಾವ ಕರೆನ್ಸಿ ಇದೆ ಅದ್ರ ಪ್ರಕಾರ ನಾನು ನನ್ನ ಇಂಡಿಯನ್ ಕರೆನ್ಸಿನ ಕನ್ವರ್ಟ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ತೇನೆ ಅಂತ ಅವ್ನು ಹೇಳ್ತಾನಂತೆ. ಅದಕ್ಕೆ ಇವನ್ ಹೇಳ್ತಾನಂತೆ, ನಿನ್ನಲ್ಲೇ ಇದೆಯಲ್ಲಪ್ಪ ಆನ್ಸರು ಅಂತ. ಅದ್ ಹೇಗೆ ಅಂತ ಅವ್ರು ಕೇಳಿದಾಗ, ಈಗ ಈ ಜನ್ಮ ಇರೋಂಥದ್ದು ನೀನ್ ಇಂಡಿಯಾದಲ್ಲಿ ಇದೆಯಾ ಅಂತ, ನೀನೇನೋರು ಮುಂದಿನ ಜನ್ಮಕ್ಕೆ ಹೋಗ್ತೀನಿ ಅಂತ ಅಂದ್ರೆ ಅದನ್ನ US ಹೋಗೋತರ ನೀನ್ ಏನ್ ಮಾಡ್ಬೇಕಂದ್ರೆ ಇಂಡಿಯನ್ ಕರೆನ್ಸಿನ USDಗೋ ಅಥವಾ ಯೂರೋಗೋ ಕನ್ವರ್ಟ್ ಮಾಡ್ಕೊಬೇಕಷ್ಟೇ ಅಂತ. ನೀನಲ್ಲಿ ಏನ್ ಅಸೆಟ್ ಇದೆ ಅದನ್ನ ಪಾಪ ಮತ್ತೆ ಪುಣ್ಯದ ಮುಖಾಂತರ ಅದನ್ನ ನೀನ್ ಕನ್ವರ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಅದು ನಿನ್ ಜೊತೆ ಬರುತ್ತೆ ಅಂತ. ನಾವು ಸತ್ತ ಮೇಲೆ ಏನ್ ತಗೊಂಡೋಗ್ತೀವಿ, ನಾವು ಮಾಡಿರುವಂತ ಪಾಪಗಳನ್ನ ತಗೊಂಡೋಗ್ತೀವಿ, ಮತ್ತೆ ನಾವು ಮಾಡಿರುವಂತ ಪುಣ್ಯಗಳನ್ನ ತಗೊಂಡೋಗ್ತೀವಿ. ಪುಣ್ಯಗಳು ಯಾವ ರೀತಿ ಲಭಿಸುತ್ತೆ, ನಾವು ದಾನ ಧರ್ಮಗಳನ್ನ ಮಾಡೋದ್ರಿಂದ, ಒಳ್ಳೆಯ ಒಂದು ಕೆಲಸಗಳನ್ನ ಮಾಡೋದ್ರಿಂದ, ಒಳ್ಳೆಯ ಆಲೋಚನೆ ಮಾಡೋದ್ರಿಂದ, ಸಮಾಜಕ್ಕೋಸ್ಕರ ನಾವೇನಾದ್ರೂ ಕೊಡೋದ್ರಿಂದ, ಅಥವಾ ಸ್ಕ್ರಿಪ್ಚರ್ಸ್ ನ ಓದೋದ್ರಿಂದ, ಜ್ಞಾನವನ್ನ ಸಂಪಾದನೆ ಮಾಡೋದ್ರಿಂದ ಅವೆಲ್ಲವೂ ಕೂಡ ನಮ್ ಜೊತೆ ಬರುತ್ತೆ ಅಲ್ವಾ. ಜ್ಞಾನವೂ ಕೂಡ ಇರುತ್ತೆ. ಏನ್ ಭಗವದ್ಗೀತೆ ಅಥವಾ ವಿಷ್ಣು ಸಹಸ್ರ ಏನನ್ನು ಕಲಿತೀವಿ ಅದ್ರ ಎಲ್ಲವೂ ಕೂಡ ನಿಮ್ ಜೊತೆನೆ ಬರುತ್ತೆ. ನಿಮ್ಮ ಆತ್ಮದಲ್ಲೇ ಅದು ಇದಾಗಿ ಬಂದ್ಬಿಡತ್ತೆ. ನೀವು ತ್ಯಾಗ ಮಾಡೋದು ಬರೀ ದೇಹವನ್ನ ಮಾತ್ರ, ನಿಮ್ ಮನಸ್ಸು, ಬುದ್ಧಿ ಅಥವಾ ನಿಮ್ಮ ಆತ್ಮ ಅದು ಹಾಗೆ ಇನ್ನೊಂದು ದೇಹಕ್ಕೆ ಟ್ರಾನ್ಸ್ಫರ್ ಆಗುವಂಥದ್ದು ಅಲ್ವಾ. ಸೊ ಹಾಗೆ ಪಾಪಗಳು ಅಷ್ಟೇ, ನಾವೇನಾದ್ರು ಕೆಡಕ್ ಬಯಸಿದ್ರೆ ಅಥವಾ ಏನೇ ಮಾಡಿದ್ರು ಕೂಡ ಅದು ಹಾಗೆ ತಗೊಂಡು ಹೋಗ್ತೀವಿ. ಪಾಪ ಮತ್ತೆ ಪುಣ್ಯಗಳನ್ನ ಎರಡನ್ನೂ ಕೂಡ ನಾವು ತಗೊಂಡು ಹೋಗ್ತೀವಿ. ಹಾಗೆ ಈ ಕಥೆಯಲ್ಲಿ ಜೀವಾತ್ಮ ಅನ್ನೋದು ಪರಮಾತ್ಮನಲ್ಲಿ ಹೋಗ್ಬೇಕು ಅಂತ ಅಂದ್ರೆ, ಅಥವಾ ಮುಕ್ತಿಯನ್ನ ತಗೊಬೇಕು ಅಂತ, ಅದರ ಮುಕ್ತಿಗೆ ಅರ್ಹನಾಗ್ಬೇಕು ಅಂತ ಅಂದ್ರೆ ಈ ತರ ಒಳ್ಳೆಯ ಕೆಲಸಗಳನ್ನ ಮಾಡಿದ್ರೆ ಮಾತ್ರ ಒಬ್ಬ ಜೀವಾತ್ಮ ಆದವನು ಪರಮಾತ್ಮನ ಒಂದು ಟ್ರಾನ್ಸ್ಫರ್ ಅಥವಾ ಶಿಫ್ಟ್ ಅಂತ ಏನಿದೆ, ಅಥವಾ ಪರಮಾತ್ಮನಲ್ಲಿ ಹೋಗಿ ಐಕ್ಯ ಆಗುವಂತದ್ದೇನಿದೆ ಅದಾಗೋದಕ್ಕೆ ಸಾಧ್ಯ ಆಗತ್ತೆ ಅಂತ. ಸೊ ಇಲ್ಲಿ ಯೋಗಿ ಈ ಒಂದು ಸೂಕ್ಷ್ಮವನ್ನ ಯಾರು ಅರ್ಥ ಮಾಡ್ಕೊಂಡಿರ್ತಾನೆ, ಜೀವಾತ್ಮ ಪರಮಾತ್ಮ ಆಗ್ಬಹುದು ಅನ್ನೋ ಸೂಕ್ಷ್ಮವನ್ನ ಯಾರು ಅರ್ಥ ಮಾಡ್ಕೊಂಡಿರ್ತಾನೋ ಅವನೇ ಯೋಗಿ ಅಂತ. ಅದಕ್ಕೆ ನಾವು ದೇವರನ್ನ ಯೋಗ ಅಂತನೂ ಕೂಡ ನಾವು ಸಂಬೋಧನೆಯನ್ನ ಮಾಡುವಂಥದ್ದು. ಅಂದ್ರೆ ಮತ್ತೆ ಇನ್ನೊಂದು, ಯಾರು ಯೋಗಕ್ಷೇಮವನ್ನ ಮಾಡ್ತೀನಿ ಅಂತ ಒಂದು ಪಣವನ್ನ ತೊಟ್ಟಿರ್ತಾನೋ ಅವನೇ ಯೋಗಿ ಅಥವಾ ಯೋಗ ಅಂತಾನು ಕೂಡ ಕರೀತಾರಲ್ಲ ಭಗವದ್ಗೀತೆಯಲ್ಲಿ ಬರುವಂತದ್ದು. ಯೋಗಕ್ಷೇಮಂ ವಹಾಮ್ಯಮನ್ ಅಂತ ಹೇಳೋತರ, ನಾನು ಇನ್ನ ಯೋಗಕ್ಷೇಮವನ್ನು ನೋಡ್ಕೊಂಡೆ, ಜೀವಾತ್ಮನ ಯೋಗಕ್ಷೇಮವನ್ನು ನಾನ್ ನೋಡ್ಕೊಂತೀನಿ ಅಂತ ಕೃಷ್ಣ ಹೇಗೆ ಪ್ರಾಮಿಸ್ ಮಾಡ್ತಾನೋ, ಆ ಯೋಗಿ ಅಥವಾ ಆ ಯೋಗ ಅನ್ನೋ ಪದ ಏನಿದೆ ಅದು ಜೀವಾತ್ಮನಿಗೆ ಹೇಳುವಂತಹ ಒಂದು ಪದ ಅನ್ನುವಂಥದ್ದು. ನಾವೆಲ್ಲ ಜೀವಾತ್ಮಗಳು ಪರಮಾತ್ಮ ಆಗುವಂತಹ ಒಂದು ಸೂಕ್ಷ್ಮವನ್ನ ಯಾರು ಅರ್ಥ ಮಾಡ್ಕೊಂತಾರೋ ಅವನೇ ಯೋಗಿ ಆಗ್ತಾನೆ ಅಂತ. ಸೊ ಹಾಗೆಲ್ಲ ನಾವೆಲ್ಲರೂ ಕೂಡ ಪಾಪಗಳು ಪುಣ್ಯಗಳನ್ನ ತಗೊಂಡು ಹೋಗೋದನ್ನ, ಏನ್ ಅಸೆಟ್ ಇದೆ ಅದನ್ನ ಕನ್ವರ್ಟ್ ಮಾಡ್ಕೊಂಡು, ಪುಣ್ಯಗಳಾಗಿ ಕನ್ವರ್ಟ್ ಮಾಡ್ಕೊಂಡು ಪರಮಾತ್ಮನಲ್ಲಿ ಐಕ್ಯ ಆಗುವಂತಹ ಕ್ರಿಯೆಗಳನ್ನ ಅಥವಾ ಕೆಲಸಗಳನ್ನ ನಾವು ಮಾಡ್ಬೇಕಾಗತ್ತೆ. ಅದು ಹೇಗ್ ಮಾಡಕ್ಕಾಗತ್ತೆ, ಈ ಜ್ಞಾನೇಂದ್ರಿಯಗಳು ಏನಿದೆಯಲ್ಲ ಅದು ಮನಸ್ಸಿನಿಂದ ನಿಗ್ರಹ ಮಾಡ್ಕೊಂಡು ಮಾಡುವಂತಹ ಕೆಲಸವೆಲ್ಲವೂ ಕೂಡ ಒಳ್ಳೆಯ ಕೆಲಸಗಳು, ಸಮಾಜಕ್ಕೆ ಒಳಿತಾಗುವಂತಹ ಕೆಲಸಗಳು, ಅಥವಾ ನಮಗೆ ಸ್ವತಃ ಒಳ್ಳೇದಾಗುವಂತಹ ಅಥವಾ ಮೋಕ್ಷಕ್ಕೆ ದಾರಿಯಾಗಂತಹ ಕೆಲಸಗಳನ್ನ ನಾವು ಮಾಡ್ತಾ ಹೋದಾಗ ಏನಾಗುತ್ತೆ, ಜೀವಾತ್ಮ ಪರಮಾತ್ಮನಲ್ಲಿ ಐಕ್ಯ ಆಗೋದ್ರಲ್ಲಿ ಯಾವುದೇ ಸಂದೇಹ ಬರೋದಿಲ್ಲ. ಅದಕ್ಕೆ ಈ ಒಂದು ನಾಮ ಯೋಗ ಅನ್ನೋದು ಬರುತ್ತೆ. ಅಂದ್ರೆ ಯೋಗ, ಯಾರು ಈ ಒಂದು ಸೂಕ್ಷ್ಮವನ್ನು ಅರ್ತಿರ್ತಾನೆ ಅವನೇ ಯೋಗಿ ಅಂತಾನು ಕೂಡ ಕರೆಸ್ಕೊಂತಾನೆ. ಇನ್ನು ಮುಂದಿನ ನಾಮ ಬಂದು ಯೋಗವಿದ ನೇತಾ. ನೇತಾ ಅಂದ್ರೆ ಲೀಡರ್ ಅಲ್ವಾ. ಸೊ ಅದನ್ನ ಏನು ಯೋಗವಿದ ನೇತಾ ಅಂದ್ರೆ ಅಸ್ತು ಮಹೋದಯ. ಯೋಗ ವಿಧಾಂ ನೇತಾ. ಯೋಗ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ ನಾವು. ಅಂದ್ರೆ ಜೀವಿ ತನ್ನ ಅವಿದ್ಯೆಯಿಂದ ತನಗೆ ಏನು ಗೊತ್ತಿಲ್ಲ ಅಂತಕ್ಕಂತಹ ಅಜ್ಞಾನ ಅವನಲ್ಲಿರುತ್ತೆ. ಆ ಅಜ್ಞಾನದಿಂದಾಗಿ ತಾನು ಬರೀ ಶರೀರ ಅಷ್ಟೇ, ಇದು ದೇಹ ಅಷ್ಟೇ ಅಂತ ತಿಳ್ಕೊಂಡಿರ್ತಾನೆ. ಯಾವಾಗ ಅವನಲ್ಲಿ ಭಗವಂತನ ಜ್ಞಾನ ಉಂಟಾಗತ್ತೋ ಆಗ ಶಾಸ್ತ್ರಗಳನ್ನ ತಿಳಿದು ಅನೇಕ ಉಪದೇಶಗಳಿಂದ, ಆಚಾರ್ಯರುಗಳ ಉಪದೇಶದಿಂದ ಅವನಲ್ಲಿ ಇರ್ತಕ್ಕಂತಹ ಭ್ರಮೆ ಹೋಗಿ, ನಾನು ಈ ಶರೀರ, ನಾನು ಈ ದೇಹ ಎಂಬಂತಹ ಭ್ರಮೆ ಹೋಗಿ, ಹೇಗೆ ಈಗ ನಾವು ಸಾಮಾನ್ಯವಾಗಿ ಒಂದೊಂದು ನದಿಗೂ ಕೂಡ ಒಂದೊಂದು ಹೆಸರನ್ನ ಹೇಳ್ತೀವಿ. ಕೃಷ್ಣ, ಗೋದಾವರಿ, ಕಾವೇರಿ, ಗಂಗಾ, ತುಂಗಾ, ನರ್ಮದಾ, ಸಿಂಧು ಅಂತ ಹೇಳಿ ಒಂದೊಂದು ನದಿಗೂ ಕೂಡ ಬೇರೆ ಬೇರೆ ಹೆಸರುಗಳಿರತ್ತೆ. ಯಾವಾಗ ಆ ನದಿಯ ನೀರೆಲ್ಲ ಹೋಗಿ ಸಮುದ್ರವನ್ನ ಸೇರುತ್ತೋ ಆಗ ತನ್ನ ಹೆಸರುಗಳನ್ನ ಕಳ್ಕೊಂಡು ತಾನೂ ಸಮುದ್ರವೇ ಆಗ್ಬಿಡುತ್ತೆ.
ಅಂತಂದ್ರೆ ತನ್ನ ಯಾವ ಹೆಸರುಗಳು ಅಲ್ಲಿ ಉಳ್ಕೊಳ್ಳೋದಿಲ್ಲ. ಆ ಸಮುದ್ರದ ನೀರನ್ನ ಹೋಗಿ ಸೇರಿದಾಗ ಅದನ್ನು ಕೂಡ ಸಮುದ್ರ ಅಂತಾನೆ ಕರಿತೀವೋ ಹೊರತು ಇಲ್ಲಿ ಕೃಷ್ಣಾ ನದಿ ಇದೆ, ಇಲ್ಲಿ ಗೋದಾವರಿ ಇದೆ, ಇಲ್ಲಿ ಕಾವೇರಿ ಇದೆ ಅಂತ ಯಾರು ಹೇಳಲ್ಲ. ಅದೇ ರೀತಿ ಜೀವಿಯು ಕೂಡ ಶಾಸ್ತ್ರಗಳನ್ನ ಓದ್ತಾ, ಉಪದೇಶಗಳನ್ನ ಕೇಳ್ತಾ, ತನ್ನ ಒಂದು ಅಜ್ಞಾನವನ್ನ ನಾಶ ಮಾಡ್ಕೊಂಡು ಯಾವಾಗ ತಾನೂ ಕೂಡ ತನ್ನ ತಾನು ದೇಹ ಮಾತ್ರವಲ್ಲ, ತಾನು ಚೈತನ್ಯ ಸ್ವರೂಪ ಅಂತ ಯಾವಾಗ ತಿಳ್ಕೊಳ್ತಾನೋ ಆ ಒಂದು ಸ್ಥಿತಿಯನ್ನ ನಾವು ಯೋಗ ಅಂತ ಹೇಳ್ತೀವಿ. ಯೋಗ ಅಂತಂದ್ರೆ ಧ್ಯಾನ ಅಂತ ಅರ್ಥ. ಆ ಸ್ಥಿತಿಯಲ್ಲಿ ಜೀವಾತ್ಮ ಮತ್ತೆ ಪರಮಾತ್ಮ ಎರಡೂ ಕೂಡ ಬೇರೆ ಆಗಿರೋದಿಲ್ಲ. ಅದು ಒಂದು ಅದ್ವೈತ ತತ್ವ ಆಗಿರುತ್ತೆ. ನನ್ನೊಳಗಡೆ ಇರ್ತಕ್ಕಂತಹ ಆತ್ಮವೇ ಹೇಗೆ ನದಿಯ ನೀರು ಸಮುದ್ರವನ್ನ ಸೇರಿದಾಗ ಅದು ಸಮುದ್ರವೇ ಆಗ್ಬಿಡುತ್ತೋ, ಹಾಗೆ ಆ ಜೀವಾತ್ಮನು ಕೂಡ ಪರಮಾತ್ಮನೊಟ್ಟಿಗೆ ಸೇರಿದಾಗ ಅವನು ಪರಮಾತ್ಮನಾಗ್ಬಿಡ್ತಾನೆ. ಅದು ಕೂಡ ಪರಮಾತ್ಮ ತತ್ವವಾಗಿರುತ್ತೆ. ಬ್ರಹ್ಮ ಭಾವವನ್ನೇ ಅವನು ಹೊಂದುತ್ತಾನೆ. ಈ ಸ್ಥಿತಿ ಆ ಪರಮಾತ್ಮನದ್ದೇ ಆಗಿರೋದ್ರಿಂದ ಅವನನ್ನೇ ನಾವು ಇಲ್ಲಿ ಯೋಗ ಅಂತ ಹೇಳ್ತೀವಿ. ಇನ್ನು ಈ ಯೋಗವನ್ನ ಯಾರು ತಿಳಿದಿರ್ತಾರೋ ಅಂಥವ್ರನ್ನ ಯೋಗವಿದರು ಅಂತ ಹೇಳ್ತಾರೆ. ಯೋಗವಿದರು ಅಂತಂದ್ರೆ ಯೋಗವನ್ನ ಯಾರು ಬಲ್ಲವರೋ ಅವರನ್ನೇ ಯೋಗವಿದರು ಅಂತ ಹೇಳೋದು. ಆದ್ರೆ ಇಂಥವ್ರು ಸ್ವತಃ ಸಾಧನೆಯನ್ನ ಮಾಡಿದವರಾಗಿರ್ತಾರೆ. ಏನಂದ್ರೆ ಈಗ ಏನೇ ಒಂದು ಕೆಲಸ ಮಾಡ್ಬೇಕು ಅಂದ್ರು, ಈಗ ನಾವು ನೀರಲ್ಲಿ ಹೋಗಿ ಈಜಾಡ್ಬೇಕು ಅಂತಂದ್ರೆ ಸುಮ್ನೆ ಕುತ್ಕೊಂಡು ಒಂದಷ್ಟು ಪುಸ್ತಕಗಳನ್ನ ತಗೊಂಡು ನಾನು ನೀರಿನಲ್ಲಿ ಈ ರೀತಿ ಕೈಗಳನ್ನ ಅಳ್ಳಾಡ್ಸ್ಬೇಕು, ಕೈಗಳನ್ನ ಬಡಿಬೇಕು, ಕಾಲನ್ನ ಬಡಿಬೇಕು ಅಂತ ಕೂತ್ಕೊಂಡ್ರೆ ನಮ್ಗೆ ಸ್ವಿಮ್ಮಿಂಗ್ ಕಲಿಯೋದಕ್ಕಾಗಲ್ಲ. ಯಾವಾಗ ನಾವು ನೀರಿಗೆ ಇಳಿತೀವೋ ಪುಸ್ತಕವನ್ನ ಎಷ್ಟೇ ಬುಕ್ಗಳನ್ನ ನಾವು ರೆಫರ್ ಮಾಡ್ಬೋದು, ಆದ್ರೆ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಹೋಗಿ ನಾವ್ ಅದನ್ನ ಪ್ರಯತ್ನಿಸಿದಾಗ ಅಷ್ಟೇ ನಮ್ಗೆ ಅಲ್ಲಿ ಯಾವ ರೀತಿ ನಾವು ಈಜನ್ನ ಕಲಿಬಹುದು ಅಂತ ಹೇಳಿ ಅವಾಗಷ್ಟೇ ಕಲಿಯೋದಕ್ಕೆ ಸಾಧ್ಯ. ಇದು ಅಷ್ಟೇನೆ ಶಾಸ್ತ್ರಗಳಲ್ಲಿ ಹೇಳಿರೋದಾಗ್ಲಿ ಅಥವಾ ಗೀತೆಯಲ್ಲೂ ಕೂಡ ಹೇಳ್ತಾರೆ, ಆತ್ಮ ಸಂಯಮ ಯೋಗದಲ್ಲಿ ಈ ರೀತಿ ಯೋಗವನ್ನ ಮಾಡ್ಬೇಕು ಅಂತಂದ್ರೆ, ಧ್ಯಾನ ಸ್ಥಿತಿಗೆ ತಲುಪ್ಬೇಕು ಅಂತಂದ್ರೆ ಪೂರ್ವ ಸಿದ್ಧತೆಗಳು ಏನಿರ್ಬೇಕು ಅಂತ ಹೇಳಿ ಆತ್ಮ ಸಂಯಮ ಯೋಗದಲ್ಲಿ ಎಲ್ಲವನ್ನ ಹೇಳ್ತಾ ಹೋಗ್ತಾರೆ. ಕೇವಲ ಅದನ್ನ ಓದ್ಕೊಂಡಷ್ಟೇ ನಾವು ಧ್ಯಾನ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಧ್ಯಾನ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ನಮ್ಮ ದೇಹವನ್ನ ದಂಡಿಸ್ಬೇಕು. ಹಲವಾರು ನಮ್ಮಲ್ಲಿ ಅಲ್ಲಿ ಅಷ್ಟಾಂಗ ಯೋಗ ಅಂತ ಬರುತ್ತೆ, ಅದ್ರಲ್ಲಿ ಯಮ ನಿಯಮ ಅಂತ ಹೇಳಿ ಅಷ್ಟಾಂಗ ಯೋಗ ಅಂತ ಹೇಳ್ತೀವಿ. ಅದ್ರಲ್ಲಿ ಪ್ರತಿಯೊಂದನ್ನು ಕೂಡ ದಾಟಿ ಮುಂದೆ ಹೋದಾಗಷ್ಟೇ ನಾವು ಆ ಒಂದು ಯೋಗದ ಸ್ಥಿತಿಯನ್ನ ನಾವು ತಲುಪೋದಕ್ಕೆ ಸಾಧ್ಯ ಆಗುವಂಥದ್ದು. ಈ ರೀತಿ ನಾವು ಯೋಗವನ್ನ ಸಾಧಿಸ್ಕೊಂಡಾಗ, ಆ ರೀತಿ ಒಂದು ಧ್ಯಾನ ಸ್ಥಿತಿಗೆ ತಲುಪಿದಾಗ ಅಲ್ಲಿ ಯಾವುದೇ ರೀತಿಯ ಭೇದ ಇರೋದಿಲ್ಲ. ಅಲ್ಲಿ ಪರಮಾತ್ಮ ಮತ್ತೆ ಜೀವಾತ್ಮ ಎರಡೂ ಕೂಡ ಒಂದೇ ಆಗ್ತಿರತ್ತೆ. ಆ ರೀತಿ ಸದಾ ಕಾಲ ಭಗವಂತನ ಚಿಂತನೆಯಲ್ಲೇ ಯಾರು ತೊಡಗಿರ್ತಾರೋ ಅವರನ್ನ ತೊಡಗಿಸೋದು ಕೂಡ ಅವನೇನೆ. ಹಾಗಾಗಿ ಅವರಿಗೆ ಯೋಗ ವಿಧಾಮ್ ಅಂದ್ರೆ ಯೋಗವನ್ನ ಬಲ್ಲಂತವ್ರು, ಅಂತವ್ರಿಗೆ ನಾಯಕ ಅವನು. ಅವರನ್ನ ಅದ್ರಲ್ಲಿ ತೊಡಗಿಸ್ಕೊಂಡು ತನ್ನ ಸ್ವರೂಪದಲ್ಲೇ ಅವರನ್ನ ನೆಲೆಗೊಳಿಸೋನಾಗಿರೋದ್ರಿಂದ ಆ ಭಗವಂತನನ್ನ ನಾವು ಯೋಗ ವಿಧಾಮ್ನೇತ ಅಂತ ಹೇಳ್ತೀವಿ. ಈ ರೀತಿ ಅವರು ಪರಮಾತ್ಮ ಮತ್ತೆ ಜೀವಾತ್ಮ ಎರಡೂ ಒಂದೇ ಆಗಿ ಆ ಚೈತನ್ಯ ಸ್ವರೂಪದಲ್ಲೇ ಲೀನವಾಗಿರ್ತಾರೆ. ಆ ಕಡೆನೆ ಅವರ ಪೂರ್ಣ ಗಮನ ಅವರ ಧ್ಯಾನ ಸ್ಥಿತಿ, ಅಲ್ಲೇ ಅವರು ಧ್ಯಾನ ಸ್ಥಿತಿಯಲ್ಲಿ ಇರ್ತಾರೆ. ಮತ್ತೆ ಆ ಭಗವಂತನನ್ನೇ ಒಳಗಡೆಯಿಂದ ಕಾಣ್ತಾ ಇರ್ತಾರೆ. ಇಂತಹ ಒಂದು ಸ್ಥಿತಿ ಏನಿರುತ್ತೆ, ಈ ಸ್ಥಿತಿಯಲ್ಲಿ ಭಗವಂತ ಹೇಳ್ತಾನೆ 9ನೇ ಅಧ್ಯಾಯದಲ್ಲಿ, ಸಾಕಷ್ಟು ಬಾರಿ ಇದನ್ನ ನಾವು ಕೇಳ್ತಾನೆ ಇರ್ತೀವಿ. ಅನನ್ಯಾಸ್ ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಅಂದ್ರೆ ಅನನ್ಯವಾಗಿ ಸದಾ ಬಿಡದೆ ನನ್ನ ಯೋಚನೆಯನ್ನ ಯಾರ್ ಮಾಡ್ತಿರ್ತಾರೆ, ನನ್ನ ಚಿಂತನೆಗಳನ್ನ ಯಾರ್ ಮಾಡ್ತಿರ್ತಾರೆ ಅಂತಂದ್ರೆ, ಇಲ್ಲಿ ಒಂದು ಸಾರಿ ಅವರ ಒಂದು ಭಗವಂತನ ಒಂದು ಚಿಂತನೆ ನಮ್ಗೆ ಬಂದ್ರೆ, ಆ ಒಂದು ಚೈತನ್ಯ ಸ್ವರೂಪವಾದಂತಹ ಬೆಳಕನ್ನ ನಾವು ಕಂಡ್ರೆ, ಅದರ ರುಚಿಯನ್ನ ನೋಡಿದಾಗ ನಮ್ಗದನ್ನ ತಡ್ಕೊಳಕ್ ಆಗಲ್ಲ. ಅಲ್ಲೇ ಇರ್ಬೇಕು ಮನಸ್ಸು ಅಂತ ಯಾವಾಗ್ಲೂ ಮನಸ್ಸು ಚಡಪಡಿಸ್ತಾ ಇರತ್ತೆ. ಯಾವಾಗ್ಲೂ ಕೂಡ ಮತ್ತೆ ನಾನ್ ಭಗವಂತನನ್ನ ನೋಡ್ಬೇಕು ಅಂತ. ಹೇಗೆ ನಾರದರಿಗೆ ಹಿಂದಿನ ಜನ್ಮದಲ್ಲಿ ಅದೇ ರೀತಿ ಅನುಭವ ಆಗಿರುತ್ತೆ. ಅವರು ಒಬ್ಬ ದಾಸಿಯ ಒಂದು ಪುತ್ರನಾಗಿ ಅವರು ಹುಟ್ಟಿರ್ತಾರೆ ನಾರದರು. ಆ ಸಮಯದಲ್ಲಿ ಅವರಿಗೆ ಅಲ್ಲಿ ಬಂದಿದ್ದಂತಹ ಋಷಿ ಮುನಿಗಳು ಬಂದಿರ್ತಲ್ಲ, ಋಷಿ ಮುನಿಗಳಿಗೆ ಅವರು ಆದಷ್ಟು ತುಂಬಾ ಒಂದು ಸೇವೆಯನ್ನ ಮಾಡಿರ್ತಾರೆ. ಹಾಗಾಗಿ ಅವರು ನಿನಗೆ ಪರಮಾತ್ಮನನ್ನ ಕಾಣುವಂತಹ ಬಗೆಯನ್ನ ಹೇಳ್ಕೊಡ್ತೀನಿ ಅಂತ ಹೇಳಿರ್ತಾರೆ, ನನ್ ಜೊತೆ ಬಂದ್ಬಿಡು ಅಂದ್ಬಿಟ್ಟು. ಆದ್ರೆ ನಾರದರಿಗೆ ತಂದೆ ಇರೋದಿಲ್ಲ. ನಾರದರೆಲ್ಲ ಹಿಂದಿನ ಜನ್ಮದಲ್ಲಿ ಹೇಳ್ತಿರೋದು, ಅವರ ತಂದೆ ಇರೋದಿಲ್ಲ, ಇದ್ದಿದ್ದು ತಾಯಿ ಒಬ್ರೇನೆ.
ಹಾಗಾಗಿ ಈ ತಾಯಿಯನ್ನ ಬಿಟ್ಟು ನನಗೆ ಅಂತ ನನ್ನ ನಂಬ್ಕೊಂಡಿರೋಳು ಇವಳೊಬ್ಳೇನೆ, ಹಾಗಾಗಿ ಇವಳನ್ನ ಬಿಟ್ಟಿ ಬರೋದಕ್ಕೆ ನನ್ನಿಂದ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ಅವರು ಒಂದು ಮಂತ್ರವನ್ನ ಹೇಳ್ಕೊಟ್ಟಿರ್ತಾರೆ. ಅವರಿಗೆ ನಾರದರಿಗೆ ಒಂದು ಮಂತ್ರವನ್ನ ಹೇಳ್ಕೊಟ್ಟಿರ್ತಾರೆ. ಅವ್ರು ತುಂಬಾ ಅವರ ಒಂದು ಸೇವೆಗೆ ಅವರು ಸಂತೃಪ್ತರಾಗಿ ಅವ್ರು ಎಷ್ಟು ತುಂಬಾ ನಿಷ್ಠೆಯಿಂದ ಹಾಗೂ ಋಷಿ ಮುನಿಗಳ ಸೇವೆಯನ್ನ ಮಾಡಿದ್ರಿಂದಾಗಿ ಅದಕ್ಕೆ ಸಂತುಷ್ಟರಾಗಿ ಅವರಿಗೆ ಒಂದು ಮಂತ್ರವನ್ನ ಹೇಳ್ಕೊಟ್ಟಿರ್ತಾರೆ. ಯಾವ ರೀತಿ ನೀನು ಧ್ಯಾನ ಸ್ಥಿತಿಗೆ ಹೋಗ್ಬೇಕು ಅಂತ ಹೇಳಿ. ಆಗ ನಾರದರು ಇಷ್ಟು ದಿನ ಸುಮ್ನೆ ಇರ್ತಾರೆ, ಯಾಕಂದ್ರೆ ಅಮ್ಮ ಈ ರೀತಿ ಅಮ್ಮನ್ ಬಿಟ್ಟು ಹೋಗಕ್ ಆಗಲ್ಲ ಋಷಿಮುನಿಗಳ ಜೊತೆಲಿ ಅಂತ ಹೇಳಿ ಅವ್ರ ಜೊತೆಲಲ್ಲೇ ಇರ್ತಾರೆ. ಆದ್ರೆ ಒಂದ್ಸರಿ ಏನಾಗತ್ತೆ, ಅವ್ರಮ್ಮ ಹಾಲ್ ಕರಿಯೋದಕ್ಕೆ ಅಂತ ಹೋದಾಗ ಹಾವು ಕಚ್ಚಿ ಸತ್ತೋಗ್ಬಿಡ್ತಾರೆ. ಅಂದ್ರೆ ಇಲ್ಲಿವರೆಗೆ ಇದ್ದಿದ್ದಂತಹ ಆಸರೆ ಅಂದ್ರೆ ನನ್ನ ಅಮ್ಮನಿಗೋಸ್ಕರ ನಾನು ಏನನ್ನೂ ಕೂಡ ಮಾಡ್ಬಾರ್ದು, ಎಲ್ಲೂ ಹೋಗ್ಬಾರ್ದು ಅಮ್ಮನ್ನ ಬಿಟ್ಟಿ ಅಂತ ಅನ್ಕೊಂಡು ಅವ್ರು ಇದುವರೆಗೂ ಅಮ್ಮನ ಒಂದು ಆಶ್ರಯದಲ್ಲಿ ಇದ್ರು. ಅವ್ರನ್ನ ನೋಡ್ಕೊಂಡು ಅವ್ರ ಜೊತೆನಲ್ಲೇ ಅವ್ರ ಮನ್ಸಿಗೆ ನೋವು ಮಾಡ್ಬಾರ್ದು ಅಂತ ಹೇಳಿ ಇದ್ರು. ಯಾವಾಗ ಅವ್ರಮ್ಮ ಅವರಿಂದ ದೂರ ಆಗ್ತಾರೆ, ಇವಾಗ ಅವ್ರಿಗೆ ಅನ್ಸುತ್ತೆ ಇದು ಪರಮಾತ್ಮನ ಒಂದು ಇಚ್ಛೆನೆ ಇರ್ಬೇಕು, ಹಾಗಾಗಿ ನಮ್ಮಮ್ಮ ದೂರ ಆದ್ರು ಅಂತ ಹೇಳಿ ಮುಂದೆ ಅವರು ಕೊಟ್ಟಿದಂತಹ ಮಂತ್ರ ಅವ್ರನ್ನ ಸೆಳೀತಾ ಇರುತ್ತದು, ನಾನು ಹೋಗ್ಬಿಟ್ಟು ಅದನ್ನ ಸಾಧಿಸ್ಕೋಬೇಕು, ಸಿದ್ಧಿಸ್ಕೋಬೇಕು ಅಂತ ಹೇಳಿ. ಆಗ ಅವ್ರೊಬ್ರೆ ತುಂಬಾ ದೂರದ ಪ್ರದೇಶಕ್ಕೆ ಹೋಗಿ ನಾರಾಯಣನ ಸ್ಮರಣೆಯನ್ನ ಮಾಡ್ತಾ ಅವರು ಧ್ಯಾನ ಸ್ಥಿತಿಯನ್ನ ತಲುಪ್ತಾರೆ. ಅಂದ್ರೆ ಈಗಾಗ್ಲೇ ಯಾವ ರೀತಿ ಅದನ್ನ ಸಿದ್ಧಿಸ್ಕೋಬೇಕು ಅನ್ನುವಂತಹ ವಿದ್ಯೆಯನ್ನ ಋಷಿ ಮುನಿಗಳವರಿಗೆ ಹೇಳ್ಕೊಟ್ಬಿಟ್ಟಿದ್ರು. ಹಾಗಾಗಿ ಅವರು ಧ್ಯಾನ ಸ್ಥಿತಿಗೆ ತಲುಪ್ತಾರೆ. ಅದು ಯಾವ ರೀತಿ ಅವರಿಗೆ ಪ್ರತ್ಯಕ್ಷವಾಗತ್ತೆ ಅಂದ್ರೆ ಯಾವ ರೀತಿ ಅವರಿಗೆ ಅನುಭವ ಆಗುತ್ತೆ ಅಂತಂದ್ರೆ, ಕೇವಲ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಅವರಿಗೆ ಧ್ಯಾನ ಸ್ಥಿತಿಯಲ್ಲಿ ಒಂದು ಮಿಂಚಿನ ಹಾಗೆ ಬಂದು ಮಾಯ ಆಗ್ಬಿಡುತ್ತಂತೆ. ಅಲ್ಲಿ ಅವರು ಭಗವಂತನನ್ನ ಆ ಒಂದು ಜ್ಯೋತಿ ಸ್ವರೂಪ ಹೇಗಿತ್ತು, ಆ ಒಂದು ಅನುಭವ ಅವರಿಗೆ ಹೇಗಿತ್ತು ಅಂದ್ರೆ ಮತ್ತೆ ನೋಡೋದಕ್ಕೆ ಪ್ರಯತ್ನಿಸ್ತಾರೆ, ಅವ್ರಿಗೆ ಸಿಗೋದೇ ಇಲ್ಲ ಅದು. ಮತ್ತೆ ಎಷ್ಟೋ ಪ್ರಯತ್ನ ಪಡ್ತಾರೆ, ಮತ್ತೆ ನಾನು ಆ ಸ್ಥಿತಿಗೆ ಹೋಗ್ಬೇಕು, ಮತ್ತೆ ನಾನು ಜ್ಯೋತಿ ಸ್ವರೂಪವನ್ನ ಪರಮಾತ್ಮನನ್ನ ನಾನು ಕಾಣ್ಬೇಕು ಅಂತ ಹೇಳಿ ಈಗಾಗ್ಲೇ ಅವ್ರು ಹೇಳಿದ್ರು. ಋಷಿಮುನಿಗಳು ಹೇಳಿದಾಗ ಅವ್ರಿಗೆ ಆ ಅನುಭವ ಆಗಿರ್ಲಿಲ್ಲ ಹೇಗೆ ಏನು ಅನ್ನೋದು. ತಾವಾಗೇ ಕುತ್ಕೊಂಡು ಧ್ಯಾನ ಸ್ಥಿತಿಗೆ ತಲುಪಿದಾಗ ಆ ಒಂದು ಆನಂದ ಅವರಿಗೆ ತುಂಬಾ ಅನುಭವಿಸ್ತಿರ್ತಾರೆ. ಆ ಆನಂದವನ್ನ ಅಷ್ಟು ಖುಷಿ ಆಗತ್ತೆ ಅವರಿಗೆ. ಮತ್ತೆ ಸಾಕಷ್ಟು ಪ್ರಯತ್ನ ಪಡ್ತಾರೆ, ಮತ್ತೆ ನಾನು ಆ ಸ್ಥಿತಿಗೆ ಹೋಗ್ಬೇಕು, ಮತ್ತೆ ನಾನ್ ದೇವ್ರನ್ನ ಕಾಣ್ಬೇಕು, ನಾನ್ ಸಾಕ್ಷಾತ್ಕಾರ ಪಡಿಸ್ಕೋಬೇಕು ಅಂತೇಳಿ ತುಂಬಾ ಪ್ರಯತ್ನ ಪಡ್ತಾರೆ. ಆದ್ರೆ ಅವರಿಗೆ ಅದು ಸಾಧ್ಯ ಆಗೋದೇ ಇಲ್ಲ. ಒಂದು ಸಾರಿ ಅದನ್ನ ರುಚಿ ನೋಡಿದ್ರಿಂದಾಗಿ ಮತ್ತೆ ಮತ್ತೆ ಆ ಕಡೆನೆ ಸೆಳಿತಾ ಇರುತ್ತೆ ಮನ್ಸು. ಹಾಗಾಗಿ ಬ್ರಹ್ಮನನ್ನ ಅಲ್ಲಿ ಭಗವಂತನನ್ನ ಕೇಳ್ತಾರೆ, ಅಯ್ಯೋ ಭಗವಂತ, ನಾನ್ ಈ ರೀತಿ ಒಮ್ಮೆ ಅಷ್ಟೇ ನೋಡೋದಕ್ಕಾಗಿದ್ದು ಮತ್ತೆ ನೀನ್ ನನಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ, ಯಾಕೆ ಹೀಗಾಗ್ತಿದೆ ಅಂದಾಗ, ನಿನ್ನಲ್ಲಿ ಅಂದ್ರೆ ಈ ಒಂದು ಜನ್ಮದಲ್ಲಿ ಇದ್ದಂತಹ ಪುಣ್ಯ ಇಷ್ಟೇ, ಹಾಗಾಗಿ ಮುಂದಿನ ಜನ್ಮದಲ್ಲಿ ನನ್ನ ಭಕ್ತನಾಗೆ ಇದ್ಕೊಂಡು ನನ್ನ ನಾಮಸ್ಮರಣೆಯನ್ನೇ ಮಾಡ್ತಾ ನನ್ನ ಲೋಕವನ್ನೇ ಪಡಿತೀಯಾ, ಹಾಗಾಗಿ ಪ್ರತಿದಿನ ನೀನ್ ನನ್ನನ್ನ ಕಾಣ್ಬಹುದು ಅಂತ ಹೇಳಿ ಭಗವಂತ ಹೇಳ್ತಾನೆ ಅಂತ ಹೇಳ್ತಾರೆ. ಹೀಗೆ ಆ ಒಂದು ಏನು ಒಟ್ಟಿಗೆ ಐಕ್ಯ ಆಗುವಂತಹ ಒಂದು ಪರಿಸ್ಥಿತಿ ಇದೆಯಲ್ಲ, ಆ ಸ್ಥಿತಿ ಇದೆಯಲ್ಲ, ಅದು ತುಂಬಾ ಆನಂದವನ್ನ ನೀಡುವಂತದ್ದು. ಅದನ್ನ ಕೇವಲ ನಾವು ಪುಸ್ತಕಗಳನ್ನ ಓದಿ ಆಗ್ಲಿ ಅಥವಾ ಈ ರೀತಿ ಮಾಡ್ಬೇಕು ಅಂತ ಎಲ್ಲಾ ನಿಯಮಗಳನ್ನ ತಿಳ್ಕೊಂಡು ಓದ್ತಾ ಕೂತ್ರೆ ಅದು ಆಗುವಂತದ್ದಲ್ಲ. ನಾವು ಅಷ್ಟಾಂಗ ಯೋಗ ಸಾಧನೆಯನ್ನ ಮಾಡಿ ಮುಂದೆ ಏನು ಯಮ ನಿಯಮ ಪ್ರಾಣಾಯಾಮ ಅಂತೆಲ್ಲ ಧ್ಯಾನ ಸ್ಥಿತಿಗೆ ಹೋಗುವಂತ ಎಲ್ಲಾ ನಿಯಮಗಳೇನಿದೆ ಇವೆಲ್ಲವನ್ನ ದಾಟಿ ಹೋದಾಗಷ್ಟೇ ಆ ಭಗವಂತನನ್ನ ಕಾಣೋದು ಸಾಧ್ಯ. ಒಮ್ಮೆ ಆ ಭಗವಂತನನ್ನ ನಾವು ಕಂಡ್ವಿ ಅಂತಂದ್ರೆ ಮತ್ತೆ ಅದು ಸೆಳಿತಾ ಇರುತ್ತೆ ನಮ್ಮನ್ನ, ಮತ್ತೆ ನೋಡ್ಬೇಕು ಮತ್ತೆ ನೋಡ್ಬೇಕು ಮತ್ತೆ ನೋಡ್ಬೇಕು ಅಂದ್ರೆ ಅಷ್ಟು ಖುಷಿಯನ್ನ ಕೊಡುವಂತದ್ದು, ಅಷ್ಟು ಸಂತೋಷವನ್ನ ಕೊಡುವಂತದ್ದು. ಅದರಲ್ಲೇ ಅವನು ಆನಂದಿಸ್ತಿರ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಹೊರಗಿನ ಪ್ರಪಂಚ ಏನೇನು ಅಲ್ಲ, ಇಲ್ಲಿರ್ತಕ್ಕಂಥದ್ದೆಲ್ಲ ಕೇವಲ ಮಾಯೆ. ಶಂಕರಾಚಾರ್ಯರು ಹೇಳೋ ಹಾಗೆ ಮಾಯೆ ಅಷ್ಟೇ ಇದು. ಹೇಗೆ ಈ ಹೊರ ಜಗತ್ತು ಅಂತ ಅನ್ನೋದು ಒಬ್ಬ ಮಾಯಗಾರ ಬಂದು, ಒಬ್ಬ ಮೆಜಿಷಿಯನ್ ಬಂದ್ಬಿಟ್ಟು ತಾನು ಎಲ್ಲಾ ಮಂತ್ರಮುಗ್ಧರನ್ನಾಗಿ ಮಾಡಿರ್ತಾನಲ್ಲ ಎಲ್ರೂನು ಕೂಡ, ಅಂದ್ರೆ ಆ ಒಂದು ಏನು ಮಾಯೆಗಳನ್ನ ಮಾಡ್ತಿರ್ತಾನಲ್ಲ, ಮಾಡಿದಾಗ ಅದನ್ನೇ ಸತ್ಯ ಅಂತ ನಾವು ತಿಳ್ಕೊಂಡಿರ್ತೀವಿ. ಆ ಸ್ಟೇಜ್ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಬಂದು ಅದನ್ನ ಮಾಡಿ ತೋರ್ಸ್ತಿರ್ಬೇಕಾದ್ರೆ, ಮ್ಯಾಜಿಕ್ ಮಾಡ್ಬೇಕಾದ್ರೆ ಅದನ್ನೇ ಸತ್ಯ ಅಂತ ನಾವು ನಂಬಿಟ್ಟಿರ್ತೀವಿ. ಆದ್ರೆ ಯಾವಾಗ ಅದು ಸತ್ಯ ಅಲ್ಲ, ಅದು ಒಂದು ಮಾಯೆ ಅಂತ ನಮಗ್ ಗೊತ್ತಾಗತ್ತೋ ಅವಾಗ ನಮ್ಗೆ ತಿಳಿಯುತ್ತೆ. ಹಾಗೇನೆ
ಇದು ಕೂಡ ಅಷ್ಟೇನೆ. ಈ ಜೀವನ ಅಂತಕ್ಕಂಥದ್ದು, ಸಂಸಾರ ಅನ್ನೋದು ಏನಿದೆ, ಇದು ಕೂಡ ಆ ಮಂತ್ರಗಾರನ ಮ್ಯಾಜಿಕ್ ತರ, ಮ್ಯಾಜಿಷಿಯನ್ ಏನ್ ಮ್ಯಾಜಿಕ್ ಮಾಡ್ತಿದ್ನೋ ಆ ರೀತಿ ಮ್ಯಾಜಿಕ್ ಇದ್ದ ಹಾಗಷ್ಟೇ ಈ ಜೀವನ. ಇದಕ್ಕೂ ಮೀರಿದಂತಹ ತತ್ವ ಬೇರೊಂದಿದೆ. ಇದಕ್ಕೂ ಮೀರಿದಂತಹ ಆನಂದನೇ ಬೇರೆ ಇದೆ. ಆ ಆನಂದವನ್ನ ಯಾವಾಗ ನಾವು ಅನುಭವಿಸ್ತೀವೋ ಆಗ ಬೇರೆ ಎಲ್ಲವೂ ಕೂಡ ಅದು ಕ್ಷಣಿಕ ಅಂತ ಅನ್ಸ್ಬಿಡುತ್ತೆ. ಎಲ್ಲದ್ರ ಕಡೆ ನಮ್ಗೆ ವಿರಾಗಿಗಳಾಗ್ಬಿಡ್ತೀವಿ. ಯಾವ್ದು ಕೂಡ ಬೇಡ ಅಂತ ಹೇಳಿ ವೈರಾಗ್ಯ ಉಂಟಾಗೋದಕ್ಕೆ ಶುರು ಆಗತ್ತೆ. ಈ ರೀತಿ ತನ್ನನ್ನೇ ತಾನು, ತನ್ನ ಸ್ವರೂಪವನ್ನ ತಾನು ತಿಳಿಸ್ಕೊಡ್ತಾನೆ. ತನ್ನೊಳಗಡೆ ಇಟ್ಕೊಂಡು ಯೋಗ ಸ್ವರೂಪನು ಅವನೇನೆ. ಆ ಯೋಗ ಸ್ವರೂಪವನ್ನ ಪಡ್ಕೊಳ್ಳೋದಕ್ಕೆ ಸಾಧನನಾಗಿರ್ತಕ್ಕಂಥವ್ನು, ಅದಕ್ಕೆ ನಾಯಕನಾಗಿರ್ತಕ್ಕಂಥವ್ನು ಅವನೇನೆ. ಹಾಗಾಗಿ ಅವನಿಗೆ ಯೋಗ ವಿಧಾಮ್ನೇತ ಅಂತ ಹೇಳ್ತಾರೆ. ಯೋಗವಿದರನ್ನ ಅಂದ್ರೆ ಆ ಯೋಗವಿದರ ಯೋಗಕ್ಷೇಮವನ್ನ ನೋಡ್ಕೊಳ್ತಕ್ಕಂಥವ್ನು ಅವನೇ ಆಗಿರೋದ್ರಿಂದಾಗಿ ಯೋಗ ವಿಧಾಮ್ನೇತ ಅಂತ ಹೇಳಿ ಅವನನ್ನ ಸ್ತುತಿಸ್ತೀವಿ. ಯೋಗ ವಿಧಾಮ್ ನೇತ್ರೇ ನಮಃ ಅನ್ನೋದು ಇದರ ಒಂದು ಯಾವ ರೀತಿ ಅರ್ಚನೆ ಮಾಡ್ಬೇಕು ಅಂತ ಅನ್ನುವಂತಹ ಒಂದು ನಾಮ. ಧನ್ಯವಾದಗಳು. ಮುಂದಿನ ಒಂದು ನಾಮ ಪ್ರಧಾನ ಪುರುಷೇಶ್ವರ. ಕಂಟಿನ್ಯೂ ಮಾಡ್ಬೋದಾ? ಇನ್ನೊಂದು 2 ನಾಮಗಳು ಕಂಟಿನ್ಯೂ ಮಾಡೋಣ. ಹಾ ಭಗಿನಿ, ಆಗತ್ತಾ ಎಲ್ಲರಿಗೂ ಕೂಡ? ಪರವಾಗಿಲ್ಲ ಅಲ್ಲ? ಇನ್ನೊಂದು 15 ನಿಮಿಷ ಎಕ್ಸ್ಟ್ರಾ ಆಗ್ಬೋದಷ್ಟೇ. ಓಕೆ. ಸೊ ಭಗಿನಿ ಆಗಲೇ ಹೇಳಿದಾಗೆ ಯೋಗ ವಿಧಾಮ್ ನೇತಾಗೆ ಶಂಕರರು ಯಾವ ರೀತಿ ಕಮೆಂಟ್ರಿಯನ್ನ ಕೊಡ್ತಾರೆ ಅಂತ ಅಂದ್ರೆ, ಯೋಗಂ ವಿಂದಂತಿ ವಿಚಾರಯಂತಿ ಜಾನಂತಿ ಲಭಂತೆ ವಾ ಇತಿ ಯೋಗವಿದಃ ಅಂತ. ಆಮೇಲೆ ಭಗಿನಿ ಹೇಳಿದಾಗೆ ಯಾರು ಈ ಒಂದು ಸೂಕ್ಷ್ಮವನ್ನ ಅರ್ಥ ಮಾಡ್ಕೊಂಡಿರ್ತಾರಲ್ಲ, ಇದೊಂದು ಭ್ರಮೆ ಅಷ್ಟೇ. ನಾವು ಭ್ರಮೆಯನ್ನ, ಒಂದು ಸಾಂಸಾರಿಕವಾದಂತಹ ಜೀವನದ ಭ್ರಮೆಯಲ್ಲಿ ನಾವು ಜೀವಿಸ್ತಾ ಇದೀವಿ. ಆದ್ರೆ ಅಲ್ಟಿಮೇಟ್ ಹ್ಯಾಪಿನೆಸ್ ಅನ್ನುವಂಥದ್ದು ಅಥವಾ ಅಲ್ಟಿಮೇಟ್ ಆಗಿ ಸುಖ ಅನ್ನುವಂಥದ್ದು ಬೇರೆ ಇನ್ನೆಲ್ಲೋ ಇದೆ, ಆ ಪರಮಾತ್ಮನಲ್ಲಿ ಇದೆ ಅಂತ ಆ ಸೂಕ್ಷ್ಮವನ್ನ ಯಾರು ಅರ್ಥಕೊಂಡಿರ್ತಾರಲ್ಲ, ಯೋಗಂ ವಿಚಾರಯಂತಿ, ಯಾರು ವಿಚಾರ ಮಾಡಿರ್ತಾರೋ, ತೇ ಜಾನಂತಿ ತೇಷಾಂ ಲಭ್ಯಂತೆ ತತ್ ಸುಖ ಅಂತ, ಅವನಿಗೆ ಆ ಸುಖ ಸಿಗತ್ತೆ ಅಂತ. ನೇತಾ ಅಂತ ಅಂದ್ರೆ ಲೀಡರ್ ಅಂತ, ಅವನು ಲೀಡರ್ ಆಗಿರ್ತಾನೆ ಅಥವಾ ಆ ಸುಖಕ್ಕೆ ಅವನೇ ಲೀಡರ್ ಆಗಿರ್ತಾನೆ ಅನ್ನುವಂಥ ಒಂದು ಅರ್ಥದಲ್ಲಿ ಶಂಕರರು ಹೇಳ್ತಾರೆ, ಯೋಗಂ ವಿಂದಂತಿ ವಿಚಾರಯಂತಿ ಜಾನಂತಿ ಲಭಂತೆ ಇತಿವಾ ಯೋಗವಿದಃ ಅಂತ. ಸೊ ಇನ್ನು ಮುಂದಿನ ನಾಮ ಬಂದು ಪ್ರಧಾನ ಪುರುಷೇಶ್ವರ ಅಂತ. ಬಹಳ ಚೆನ್ನಾಗಿರುವಂತಹ ನಾಮ. ಇದರ ನಾಮನೇ ಹೇಳೋ ತರ ಪ್ರಧಾನವಾದಂತಹ ಪುರುಷನಲ್ಲಿ ಈಶ್ವರ ಆಗಿರುವಂತಹ ಒಂದು ನಾಮ ಪ್ರಧಾನ ಪುರುಷೇಶ್ವರ ಅಂತ. ಸೊ ಇದಕ್ಕೆ ಶಂಕರರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಪ್ರಧಾನಂ ಪ್ರಕೃತಿ ಮಾಯಾ, ಪ್ರಧಾನಂ ಪ್ರಕೃತಿ ಮಾಯಾ ಪುರುಷಃ ಜೀವಃ ತಯೋಹೋ. ಇಲ್ಲಿ 2 ಪದವನ್ನ ನಾವು ಗಮನಿಸಬೇಕಾದಂಥದ್ದು. ಒಂದು ಪ್ರಕೃತಿ ಅನ್ನುವಂತಹ ಒಂದು ವಿಚಾರದ ಬಗ್ಗೆ ಹೇಳ್ತಾ ಇದ್ದಾರೆ, ಮತ್ತೆ ಪುರುಷ ಅನ್ನುವಂತಹ ವಿಚಾರದ ಬಗ್ಗೆ ಹೇಳ್ತಿದ್ದಾರೆ. ಈ ಉಪನಿಷತ್ತುಗಳು ಎಲ್ಲವೂ ಕೂಡ, ಭಗವದ್ಗೀತೆ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಎಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಕನ್ಸೈಸ್ ಮಾಡಿ, ಅಂದ್ರೆ ವೇದಗಳನ್ನ ಅಥವಾ ಪುರಾಣಗಳನ್ನ ಎಲ್ಲವೂ ಕೂಡ ಕನ್ಸೈಸ್ ಮಾಡಿ ನಮಗೆ ರೆಡಿಮೇಡ್ ಆಗಿ ಮಾಡ್ಕೊಟ್ಟಿದ್ದಾರೆ ಅನ್ನೋ ರೀತಿನಲ್ಲಿ ಈ ಭಗವದ್ಗೀತೆ ಅಥವಾ ವಿಷ್ಣು ಸಹಸ್ರನಾಮ ಇರುವಂತದ್ದು. ನಮಗೆ ಭಗವದ್ಗೀತೆಯಲ್ಲಿ ಆಲ್ರೆಡಿ ಪುರುಷ ಮತ್ತೆ ಪ್ರಕೃತಿ ಇದರ ಒಂದನ್ನ ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ನಾವು ತಿಳ್ಕೊಂಡಿರೋದು. ಯಾರು ಪುರುಷ ಅಂದ್ರೆ ಏನು ಅಥವಾ ಪ್ರಕೃತಿ ಅಂದ್ರೆ ಏನು ಅಂತ. ಅದನ್ನ ತುಂಬಾ ಸಿಂಪಲ್ ಆಗಿ ಇನ್ನೊಂದ್ಸತಿ ನಾನು ಅದನ್ನ ಹೇಳ್ಬೇಕು ಅಂತ. ಯಾಕಂದ್ರೆ ಶಂಕರರೇ ಹೇಳಿರುವಂತ ಪ್ರಧಾನಂ ಪ್ರಕೃತಿ ಮಾಯಾ ಪುರುಷಃ ತಯೋಹೋ ಅಂದ್ರೆ, ಯಾರು ಆ ಮಾಯೆಯನ್ನ ಅಥವಾ ಪ್ರಕೃತಿಯನ್ನ ನಡೆಸಲು ಸಹಾಯಕನಾಗ್ತಾನೋ ಆ ಪುರುಷನಿಗೆ ಪ್ರಧಾನ ಪುರುಷೇಶ್ವರ ಅಂತ ಕರೀತಾರೆ ಅಂತ ಹೇಳ್ತಾರೆ. ಅಂದ್ರೆ ಪ್ರಕೃತಿಗೂ ಮತ್ತೆ ಜೀವನಿಗೂ ಯಾರು ಸ್ವಾಮಿ ಆಗಿದ್ದಾನೋ ಅಥವಾ ಯಾರು ಪ್ರಭು ಆಗಿದ್ದಾನೋ ಅವನೇ ಪ್ರಧಾನ ಪುರುಷೇಶ್ವರ ಅಂತ. ಸೊ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕು ಅಂತಂದ್ರೆ, ಪ್ರಕೃತಿ ಮತ್ತೆ ಪುರುಷ ಇದೊಂದು ತುಂಬಾ ಸಿಂಪಲ್ ಆಗಿ ದಯವಿಟ್ಟು ಎಲ್ಲರೂ ಮ್ಯೂಟ್ ಅಲ್ಲಿರಿ. ಈಗ ಒಂದು ನೀವೆಲ್ಲರೂ ನೋಡಿರ್ತಾರಲ್ಲ, ಬಲ್ಬ್ ನೋಡಿರ್ತಾರಲ್ಲ, ಒಂದು ಸೀರಿಯಸ್ ಸೆಟ್ ಅನ್ನ ನೋಡಿರ್ತೀರ. ಬಿಲ್ಡಿಂಗ್ ಅಂತ ಎಲ್ಲೋ ಒಂದ್ ಕಡೆ ಸೀರಿಯಸ್ ಸೆಟ್ ಅನ್ನ ಹಾಕಿರ್ತಾರೆ, ಅದು ಚೆನ್ನಾಗಿ ಕಾಣಿಸ್ಲಿ ಅನ್ನತ್ತೆ. ಸೊ ಅಲ್ಲಿ ಬಲ್ಬ್ಗಳು ಕೆಲಸ ಮಾಡ್ತಾ ಇರತ್ತೆ, ವೈರ್ಗಳ ಕೆಲಸ ಮಾಡ್ತಾ ಇರತ್ತೆ, ಅಥವಾ ಅದನ್ನ ಅಲ್ಲಿ ಜೋಡಿಸಿರ್ತಾರೆ, ಅದಕ್ಕೆಲ್ಲ ಜೋಡಿಸಿ ಮಾಡ್ತಾರೆ. ಸೊ ಇದು ಪ್ರಕೃತಿ ಅನ್ನುವಂಥದ್ದು. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಬಲ್ಬ್ಗಳು, ವೈರ್ಗಳು ಇವೆಲ್ಲವೂ ಕೂಡ ಮನುಷ್ಯನಿಂದ ಮಾಡಿರುವಂತ ಒಂದು ವಸ್ತುಗಳು ಅಲ್ವಾ. ಸೊ ಈ ಎಲೆಕ್ಟ್ರಿಸಿಟಿ ಅನ್ನೋದೇನಿದೆಯಲ್ಲ, ಆ ಎಲೆಕ್ಟ್ರಿಸಿಟಿನೇ ಪುರುಷ ಅನ್ನುವಂಥದ್ದು. ಸೊ ಆ ಬಲ್ಬ್ ಆಗ್ಲಿ ವೈರ್ ಆಗ್ಲಿ ಅದು ಬೆಳಕನ್ನ ಚೆಲ್ಲೋದಕ್ಕೆ ಅದಕ್ಕೆ ಖಂಡಿತ ಸಾಧ್ಯನೇ ಇಲ್ಲ. ಅದ್ರ ಪ್ರಕೃತಿಗೆ ತಂತಾನಾಗೆ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ಎಲೆಕ್ಟ್ರಿಸಿಟಿ ಅನ್ನುವಂತಹ ಪುರುಷ ಆ ವೈರಿಂದ ಪಾಸ್ ಆಗಿ ಆ ಬಲ್ಬ್ಗೆ ಎನರ್ಜಿ ಕೊಟ್ಟಾಗ ಮಾತ್ರ ಆ ಬಲ್ಬ್ ಬೆಳಗುತ್ತೆ ಅನ್ನುವಂಥದ್ದು. ಸೊ ಅದು ಪುರುಷ ಅನ್ನುವಂಥದ್ದು. ಸೊ ಎಲೆಕ್ಟ್ರಿಸಿಟಿ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಅದು ನೀನು ಕಂಪ್ಯೂಟರ್ ಕೊಡ್ಲಿ ಅಥವಾ ಒಂದು ಸೀರಿಯಸ್ ಸೆಟ್ ಕೊಡ್ಲಿ ಅಥವಾ ಬೇರೆ ಯಾವ್ದೋ
ಮಿಷಿನ್ಗೆ ಅದ್ ಕೊಡ್ಲಿ, ಮಿಕ್ಸಿ ಕೊಡ್ಲಿ, ಯಾವ್ದಕ್ಕೆ ಕೊಡ್ಲಿ, ಎಲೆಕ್ಟ್ರಿಸಿಟಿ ಅನ್ನೋದು ಕಾನ್ಸ್ಟೆಂಟ್. ಆ ಶಕ್ತಿ ಅನ್ನೋದು ಕಾನ್ಸ್ಟೆಂಟ್ ಆಗಿ ಎಲ್ಲೂ ಇದ್ದೇ ಇರುತ್ತೆ ಆ ಶಕ್ತಿ ಅನ್ನೋದು. ಆದ್ರೆ ಈ ಪ್ರಕೃತಿ ಅನ್ನೋದು ಬದಲಾಗ್ತಾ ಇರುತ್ತೆ. ಅದು ಬಲ್ಪಿನ ರೂಪದಲ್ಲೋ, ಮಿಷಿನ್ ರೂಪದಲ್ಲೋ, ಅಥವಾ ಬೇರೆ ಯಾವ್ದೋ ರೂಪದಲ್ಲೋ ಪ್ರಕೃತಿ ಅನ್ನೋದು ಒಂದು ಮಾಯೆಯ ರೂಪದಲ್ಲಿ ಅದು ಡಿಫ್ರೆನ್ಶಿಯೇಟ್ ಆಗ್ತಾ ಇರುತ್ತೆ, ಅಥವಾ ಅದಕ್ಕೆ ಒಂದು ವ್ಯತ್ಯಾಸ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಪುರುಷ ಅನ್ನೋದಕ್ಕೆ ಈ ಮಾಯೆಯನ್ನ ಅಥವಾ ಈ ಪ್ರಕೃತಿಯನ್ನ ಯಾರು ನಿಭಾಯಿಸ್ತಾ ಇದ್ದಾನಲ್ಲ, ಆ ಶಕ್ತಿ ಏನಿದೆ, ಎಲೆಕ್ಟ್ರಿಸಿಟಿ ಅಂತ ಎಕ್ಸಾಂಪಲ್ ಕೊಟ್ಟನಲ್ಲ, ಅದು ಅದೊಂಥರ ಕಾನ್ಸ್ಟೆಂಟ್ ಅನ್ನೋ ತರ. ಅದಕ್ಕೆ ಆ ಪ್ರಕೃತಿ ಪುರುಷ ಇರೋದ್ರಿಂದಾನೇ ಪ್ರಕೃತಿ ಇದೆ ಅನ್ನೋಂತ ಒಂದನ್ನ ಅರ್ಥ ಮಾಡ್ತಾ. ತಯೋಹೋ ಈಶ್ವರ, ಅವೆರಡಕ್ಕೂ ಕೂಡ ಯಾರು ಪ್ರಕೃತಿ ಮತ್ತೆ ಜೀವ ಏನ್ ಹೇಳಿದ್ನಲ್ಲ, ಅವೆರಡಕ್ಕೂ ಕೂಡ ಬಾಸ್ ಅಥವಾ ಪ್ರಭು ಅಂತ ಏನಿದೆ, ತಯೋಹೋ ಈಶ್ವರ, ಎರಡಕ್ಕೂ ಕೂಡ ಈಶ್ವರನ ಸ್ವರೂಪವಾಗಿ, ಈಶ್ವರ ಅಂತ ಅಂದ್ರೆ ಲೀಡರ್ ಆಗಿ ಅಥವಾ ನೇತ ಆಗಿ ಯಾರಿದ್ದಾನೋ ಅವನು ಪ್ರಧಾನ ಪುರುಷೇಶ್ವರ ಅನ್ನುವಂತಹ ಒಂದು ಅರ್ಥವನ್ನ ಕೊಡುವಂಥದ್ದು. ಒಂದು ಕಥೆಯ ಮುಖಾಂತರ ಈ ಒಂದು ನಾಮವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ತುಂಬಾ ಪ್ರಸಿದ್ಧವಾದಂತಹ ಕತೆ ನಚಿಕೇತನ ಕತೆ ಅಲ್ವಾ. ನಚಿಕೇತನ ಕಥೆಯಲ್ಲಿ ಅವನು ಯಮನನ್ನ ಹೋಗಿ ಕೇಳ್ತಾನೆ, ನಾನು ಜನ್ಮಕ್ಕಿಂತ ಮುಂಚೆ ನಾನು ಏನಾಗಿದ್ದೆ ಅಥವಾ ನಾನು ಸತ್ತ ಮೇಲೆ ಏನಾಗ್ತೀನಿ ಅಂತ ಯಮನಿಗೆ ಪ್ರಶ್ನೆ ಮಾಡ್ತಾನೆ. ಸುಮಾರು ಜನಕ್ಕೆ ನಚಿಕೇತನ ಕತೆ ಗೊತ್ತಿರೋದ್ರಿಂದ ನಾನು ಅಷ್ಟೊಂದು ವಿಸ್ತಾರವಾಗಿ ಹೇಳಕ್ ಹೋಗಿಲ್ಲ. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಚಿಕೇತ ಅವರ ತಂದೆ ಒಂದು ಯಜ್ಞವನ್ನ ಮಾಡ್ತಾ ಇರ್ತಾರೆ. ಆ ಯಜ್ಞದಲ್ಲಿ ಅವರು ತುಂಬಾ ವಯಸ್ಸಾದಂತಹ ಹಸುಗಳನ್ನ ದಾನ ರೂಪದಲ್ಲಿ ಕೊಡ್ತಾ ಇರ್ತಾರೆ. ಅದನ್ನ ನೋಡಿ ನಚಿಕೇತನಿಗೆ ತುಂಬಾ ಬೇಜಾರಾಗತ್ತೆ. ಯಾಕಂದ್ರೆ ಅವನು ಶಾಸ್ತ್ರಗಳನ್ನ ಅಧ್ಯಯನ ಮಾಡಿರುವಂತ ಒಬ್ಬ ಮನುಷ್ಯ ಆಗಿರೋದ್ರಿಂದ ಅವನು ಅನ್ಕೊಂತಾನೆ, ನಮ್ಮಪ್ಪ ಏನು ಏನು ಕೆಲಸಕ್ಕೆ ಬಾರದೇ ಇರುವಂತಹ ಅಥವಾ ಹಾಲನ್ನ ಕೊಡದೇ ಇರುವಂತಹ ಅಥವಾ ತುಂಬಾ ವಯಸ್ಸಾದಂತಹ ಹಸುಗಳನ್ನ ದಾನವಾಗಿ ಕೊಟ್ರೆ ಅವ್ರನ್ನ ತಗೊಂಡು ಏನ್ ಮಾಡ್ಕೊಂತಾರೆ. ಆಗಿನ ಕಾಲದಲ್ಲಿ ಈ ತರದ ಒಂದು ಕೌನ್ಸಿಲಿಂಗ್ ಅನ್ನೋದು ಯಾವುದೇ ರೀತಿ ಇರಲಿಲ್ಲ. ಸೊ ಅಂತಹ ಹಸುಗಳನ್ನ ತಗೊಂಡು ಅವ್ರ ಏನ್ ಮಾಡಕ್ ಆಗತ್ತೆ ಅಂತ ಅಂದ್ಬಿಟ್ಟು ಹೋಗಿ ಅವ್ರ ತಂದೆಯನ್ನ ಕೇಳ್ತಾನೆ ನಚಿಕೇತ, ಅಪ್ಪ ನೀನು ಕೊಡ್ತಾ ಇರುವಂತಹ ದಾನ ಶ್ರೇಷ್ಠ ದಾನ ಅಲ್ಲ, ನೀ ಅದ್ರ ಬದಲು ನನ್ನನ್ನಾದ್ರೂ ದಾನವಾಗಿ ಕೊಡು, ನಾನಾದ್ರೂ ಇನ್ನೊಬ್ರು ಅವರ ಮನೆಗೆ ಹೋಗಿ ನಾನು ಜೀತನಾಗಿ ಕೆಲಸ ಮಾಡಿರ್ತೀನಿ, ಆ ದಾನದ ಪುಣ್ಯ ನಿನಗೆ ನಾನು ಲಭಿಸುತ್ತೆ ಅಂತ. ಆದ್ರೆ ಆ ಒಂದು ಸೂಕ್ಷ್ಮ ಅವತ್ತಿನ ಮಟ್ಟಿಗೆ ಅಥವಾ ಆ ಕ್ಷಣಕ್ಕೆ ಅವ್ರ ತಂದೆಗೆ ಅರ್ಥ ಆಗಿರೋದಿಲ್ಲ. ಏನೋ ಯಜ್ಞವನ್ನ ಮಾಡ್ಬೇಕು, ಆ ಯಜ್ಞದ ನಿಬಂಧನೆ ಏನಿದೆ ದಾನವನ್ನು ಕೊಡಬೇಕು ಅದಷ್ಟೇ ಅನ್ನೋ ರೀತಿನಲ್ಲಿ ಅವರು ದಾನವನ್ನ ಕೊಡ್ತಾ ಇರ್ತಾರೆ. 3-4 ಸತಿ ಮತ್ತೆ ನಚಿಕೇತ ಬಿಡೋದೇ ಇಲ್ಲ. ಅವ್ರ ತಂದೆಯನ್ನು ಹೋಗಿ ಕೇಳ್ತಾನೆ, ಅಪ್ಪ ನೀನ್ ನನ್ನನ್ನಾದ್ರೂ ದಾನ ಕೊಡು, ಇದು ನೀನ್ ಮಾಡ್ತಾರ ಸರಿಯಲ್ಲ ಅಂತ. ಅದಕ್ಕೆ ಅವ್ರಿಗೆ ಒಂದ್ಸತಿ ಕೋಪ ಬಂದ್ಬಿಟ್ಟು ಹೇಳ್ತಾರೆ, ನೀನ್ ಮತ್ತೆ ಇನ್ನೊಂದ್ಸತಿ ಏನಾದ್ರು ನನಗೆ ಡಿಸ್ಟರ್ಬ್ ಮಾಡಕ್ ಬಂದ್ರೆ ನಿನ್ನನ್ನೇ ಯಮನಿಗೆ ದಾನ ಕೊಟ್ಬಿಡ್ತೀನಿ ಅಂತ ಅವ್ರು ಹೇಳ್ತಾರೆ. ಏನ್ ಅಟರ್ ಮಾಡಿರ್ತಾರಲ್ಲ ಒಂದು ಶಬ್ದ, ಆ ಶಬ್ದ ಉಳಿಸ್ಕೊಬೇಕು ಅಂದ್ರೆ ಆಗಿನ ಕಾಲದಲ್ಲಿ ಏನಾದ್ರೂ ನಾಲಿಗೆಯಿಂದ ಬಂತು ಅಂತ ಅಂದ್ರೆ ಅದು ಪ್ರಮಾಣ ರೀತಿಯಾಗಿ ಅದನ್ನ ಸ್ವೀಕಾರ ಮಾಡ್ತಾ ಇದ್ರು, ಅದನ್ನ ಖಂಡಿತ ನೆರವೇರಿಸ್ತಾ ಇರುವಂತಹ ಒಂದು ಕಾಲ ಆಗಿತ್ತು. ಆದ್ರೆ ಈಗಿನ ಕಾಲದಲ್ಲಿ ನಾವು 1000 ಮಾತಾಡಿದ್ರು ಒಂದನ್ನ ನೆರವೇರಿಸ್ಕೊಳ್ಳೋದು ಕೂಡ ತುಂಬಾ ಕಷ್ಟಕರವಾದಂತಹ ಒಂದು ಇದಾಗಿರುತ್ತೆ. ಸೊ ಯಜ್ಞವನ್ನ ಎಲ್ಲವೂ ಮುಗ್ದಾದ್ಮೇಲೆ ಮತ್ತೆ ಮಗ ಬಂದ್ ಕೇಳ್ತಾನಪ್ಪ, ನೀನ್ ಅವಾಗ್ಲೇ ಹೇಳಿದೆ ನನ್ಗೆ, ನನ್ನನ್ನ ಯಮನ್ಗೆ ನೀನು ದಾನವಾಗಿ ಕೊಡ್ತೀಯಾ ಅಂತ, ಕೊಡು ಅಂತ ಕೇಳಿದಾಗ ಅವ್ರು ಮತ್ತೆ ನನ್ನ ಬಾಯಿಂದ ಅದು ಬಂದಿದೆ ಅಂತ ಅದು ನೆರವೇರ್ಲೇಬೇಕು ಅಂತ ಅವರ ಒಂದು ಯೋಗ ಶಕ್ತಿಯಿಂದ ಅವರ ಆತ್ಮವನ್ನ ಯಮನ ಹತ್ರ ಕಳಿಸ್ತಾರೆ. ಅವರು ನಚಿಕೇತ ಹಾಗೆ ಯಮನ ಹತ್ರ ಹೋಗ್ತಾನೆ. ಅವ್ನು 3 ದಿನಗಳ ಕಾಲ ಬಾಗ್ಲಲ್ಲಿ ಕಾಯ್ತಾನಂತೆ, ಯಮರಾಜನ ಬಾಗ್ಲಲ್ಲಿ. ಅದು ಏನು ಪರೀಕ್ಷೆನೋ ಏನೋ ಗೊತ್ತಿಲ್ಲ. ಸೊ ನಂತರದಲ್ಲಿ 4ನೇ ದಿನದಲ್ಲಿ ಯಮರಾಜ ಬರ್ತಾನೆ. ತುಂಬಾ ಖುಷಿ ಆಗ್ತಾನಂತೆ ಯಮರಾಜ, ಯಾಕೆಂದ್ರೆ ಯಾವಾಗ್ಲೂ ಅವನು ಹೋಗಿ ಎಲ್ಲರನ್ನು ಪಾಶ ಹಾಕಿ ಕರ್ಕೊಂಬರೋಂತಹ ಒಂದು ಡ್ಯೂಟಿ ನಿಂತ್ಕೊಂಡವನು ಫಸ್ಟ್ ಟೈಮ್ ಯಾರೋ ಒಬ್ಬ ತಂತಾನಾಗೆ ಯಮನ ಒಂದು ಮನೆಗೆ ಹೋಗಿ ನನ್ನ ಸ್ವೀಕರಿಸು ಅಂತ ಕೇಳಿದಿರುವಂತಹ ಫಸ್ಟ್ ವ್ಯಕ್ತಿ ನೀನೇ ಅಪ್ಪ ಅಂತ ಅಂದ್ಬಿಟ್ಟು ಫುಲ್ ಖುಷಿಯಾಗಿ ಅವನು ಹೇಳ್ತಾನಂತೆ, ನಂಗೆ ತುಂಬಾ ಖುಷಿ ಆಗ್ತಿದೆ, ನೀನು ಇಂತ ಒಂದು ಚಿಕ್ಕ ವಯಸ್ಸಿನಲ್ಲೇ ನೀನು ನನ್ನನ್ನು ಹುಡ್ಕೊಂಡ್ ಬಂದಿದ್ಯಾ, ನನ್ನ ಹರಿಸಿ ಬಂದಿದ್ಯಾ, ನಾನೇನಾದ್ರೂ ನಿಂಗೆ ವರವನ್ನಾಗಿ ಕೊಡ್ತೀನಿ ಕೇಳು ಅಂತ ಯಮರಾಜ ಕೇಳ್ತಾನೆ. ಅದಕ್ಕೆ ನಚಿಕೇತ ಹೇಳ್ತಾನೆ, ನನಗೆ ಒಂದು ಧರ್ಮ ಸೂಕ್ಷ್ಮವನ್ನು ಅರ್ಥ ಮಾಡ್ಕೊಬೇಕಾಗಿದೆ, ಅದನ್ನ ನೀವು ಹೇಳಿದ್ರೆ ನಾನು ಖಂಡಿತ ನಿಮ್ಮ ವರವನ್ನ ಸ್ವೀಕಾರ ಮಾಡ್ತೀನಿ ಅಂತ. ಅವ್ರಿಗೆ ಏನ್ ಪ್ರಶ್ನೆ ಕೇಳು ಅಂತ ಅಂದಾಗ ಅವ್ರು ಹೇಳ್ತಾರೆ, ನಾನು ಹುಟ್ಟಕ್ಕಿಂತ ಮುಂಚೆ ಏನಾಗಿದ್ದೆ ಅಥವಾ ನಾನು ಸತ್ತ ಮೇಲೆ ಏನಾಗ್ತೀನಿ ಇಂತಹ ಅನ್ನುವಂತ ಒಂದು ಸೂಕ್ಷ್ಮವನ್ನು ಅರ್ಥ ಮಾಡ್ಕೊಬೇಕು ಅಂತ ನಚಿಕೇತ ಕೇಳಿದಾಗ ಅವನು ಒಂಥರ ಸ್ಟನ್ ಆಗಿ ಹೋಗ್ತಾನೆ. ಏನ್ ಇಂಥ ಚಿಕ್ಕ ವಯಸ್ಸಲ್ಲಿ ಇಂತಹ ದೊಡ್ಡ ಪ್ರಶ್ನೆ ಇದೆ, ಯಾಕೆಂದ್ರೆ ಇಂತಹ ಪ್ರಶ್ನೆ ಆನ್ಸರ್ ಮಾಡ್ಬೇಕಂದ್ರೆ ಇಡೀ ಉಪನಿಷತ್ತನ್ನ ಅಥವಾ ಇಡೀ ಶಾಸ್ತ್ರವನ್ನ ಅಧ್ಯಯನ ಮಾಡಿ ನಿಮಗೇನು ಜೀವಾತ್ಮ, ಪರಮಾತ್ಮ, ಪ್ರಕೃತಿ, ಪುರುಷ ಇಂತಹ ಸೂಕ್ಷ್ಮಗಳೆಲ್ಲವೂ ಕೂಡ ಅರ್ಥ ಆಗಿದ್ರೆ ಮಾತ್ರ ನಾವು ಪುನರ್ಜನ್ಮ ಅಥವಾ ಜನ್ಮದ ಹಿಂದೆ ಏನು ಅದನ್ನೆಲ್ಲ ಕೂಡ ಅರ್ಥ ಮಾಡ್ಕೊಳಕ್ಕೆ ಆಗತ್ತೆ. ಇಂತಹ ಪ್ರಶ್ನೆ ಕೇಳ್ಬಿಟ್ಟಲ್ಲ ಅಂತ ಎಲ್ಲೋ ಒಂದ್ ಕಡೆ ಇನ್ನೊಂದ್ ಕಡೆ ಆಸೆ ಹುಟ್ಸೋದಕ್ಕೆ ಯಮರಾಜರು ಕೇಳ್ತಾರಂತೆ, ನಾನು ನಿಂಗೆ 100 ವರ್ಷಗಳ 1000 ವರ್ಷಗಳ ಆಯುಷ್ಯನ ಕೊಡ್ತೀನಿ, ಇನ್ನು 1000 ವರ್ಷಗಳ ನಿಂಗೆ ಸಾವೇ ಇಲ್ದಿರೋ ತರ ನಿಂಗೆ ವರವನ್ನ ಕೊಡ್ತೀನಿ, ಹೋಗುವ ನಿಂಗೆ, ಅಥವಾ ನಿನ್ಗೆ ಇಡೀ ದೊಡ್ಡ ರಾಜ್ಯವನ್ನೇ ನಿಂಗೋಸ್ಕರ ನಾನು ಮಾಡ್ಕೊಡ್ತೀನಿ, ಎಲ್ಲ ಆಳು ಕಾಳುಗಳು ಸಕಲ ವೈಭೋಗ ಐಶ್ವರ್ಯಗಳೆಲ್ಲ ನಾನು ನಿಂಗೆ ಕೊಡ್ತೀನಿ,
ತಗೊಂಡು ಹೋಗು, ಆದ್ರೆ ಈ ಪ್ರಶ್ನೆ ಮಾತ್ರ ಕೇಳಿಬೇಡ ಅಂತ ಯಮ ಹೇಳ್ದಾಗ್ಲೂ ಕೂಡ ಅವನ ಕಾನ್ಫಿಡೆಂಟ್ ಲೆವೆಲ್ ಅಥವಾ ಅವನ ಒಂದು ಡೆಡಿಕೇಶನ್ ಯಾವ ರೀತಿ ಇತ್ತಂದ್ರೆ, ಇಲ್ಲ ನನಗೆ ಈ ಪ್ರಶ್ನೆನೆ ಗೊತ್ತಾಗ್ಬೇಕು, ಇದು ಬಿಟ್ರೆ ಬೇರೆ ಯಾವುದೇ ಪ್ರಶ್ನೆ, ಯಾವುದೇ ನನ್ಗೆ ನಿಮ್ದು ಲಂಚ ಬೇಡ ಅನ್ನೋ ರೀತಿನಲ್ಲಿ ಅವನು ಪ್ರಶ್ನೆ ಮಾಡಿದಾಗ ಯಮರು ಹೇಳ್ತಾರಂತೆ, ಇಡೀ ಒಂದು ಶಾಸ್ತ್ರ, ಉಪನಿಷದ ಶಾಸ್ತ್ರ ಏನಿದೆ ಅದನ್ನ ಪ್ರತಿಯೊಂದು ಕೂಡ ಯಮರು ನಚಿಕೇತನಿಗೆ ಬೋಧನೆಯಿಂದ ಮಾಡ್ತಾರೆ. ಅವಾಗ ಅವನು ದೊಡ್ಡ ಋಷಿಯಾಗಿ, ನಚಿಕೇತ ಒಂದು ದೊಡ್ಡ ಋಷಿಯಾಗಿ ಸಮಾಜಕ್ಕೆ ಒಬ್ಬ ಒಳ್ಳೆ ಸತ್ಸಂಗದ ಒಂದು ಸನಾತನ ಧರ್ಮವನ್ನ ಎತ್ತಿ ಹಿಡಿಯುವಂತಹ ಒಬ್ಬ ಮಹಾ ಪುರುಷನಾಗ್ತಾನೆ ಅಂತ. ಸೊ ಯಾಕೆ ಈ ಕಥೆಯನ್ನ ಹೇಳ್ತಾ ಇದ್ದೆ, ಪ್ರಧಾನ ಪುರುಷೇಶ್ವರ ಅಂದ್ರೆ ಪ್ರಕೃತಿಗೂ ಪುರುಷನಿಗೂ ಇರೋ ಭೇದ ಇದೆ, ಅದನ್ನ ನಚಿಕೇತ ಅರ್ಥ ಮಾಡ್ಕೊಬೇಕು ಅಂತಾನೆ ಅವನು ಬಯಸಿದ್ದು. ಈ ಪುರುಷ ಅನ್ನುವಂತಹ ಶಕ್ತಿ ಏನಿದೆ ಅದು ಪ್ರಕೃತಿಯನ್ನ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನೇ ಅರ್ಥ ಮಾಡ್ಕೊಬೇಕಾದಂತಹ ಒಂದು ಜ್ಞಾನವನ್ನ ತಿಳ್ಕೊಬೇಕಾದಂತಹ ಒಂದು ಒಂದು ಡೆಡಿಕೇಶನ್ ಇಟ್ಕೊಂಡವನು ನಚಿಕೇತ ಅನ್ನೋದು. ಸೊ ನಾವ್ ಇವತ್ತೇನ್ ಅರ್ಥ ಮಾಡ್ಕೊಬೇಕು ಅಂತಂದ್ರೆ, ಪ್ರತಿಯೊಂದು ಏನ್ ನಾವು ನೋಡ್ತಾ ಇದೀವಿ, ಚೇತನ ಅಚೇತನಗಳಿಗೂ ಎಲ್ಲದಕ್ಕೂ ಕೂಡ ಆ ಪುರುಷನು ಕಾರಣನಾಗಿದ್ದಾನೆ. ಆ ಪುರುಷನು ಅಂತ ಅಂದ್ರೆ ಆ ಎನರ್ಜಿ ಅಥವಾ ಒಂದು ಇದು ಚೈತನ್ಯ ಕಾರಣ ಆಗಿದೆ. ಎಲೆಕ್ಟ್ರಿಸಿಟಿ ಅಂತ ಏನ್ ಎಕ್ಸಾಂಪಲ್ ಕೊಟ್ಟೆ, ನಾವೆಲ್ಲವೂ ಕೂಡ ಒಂಥರ ಮ್ಯಾನ್ ಮೇಡ್ ಬಲ್ಬ್ಸ್ ತರ ಅಥವಾ ಏನೋ ಒಂದು ವಸ್ತು ತರ, ಈ ದೇಹ ಅನ್ನೋದಿರುವುದು, ಆ ದೇಹಕ್ಕೆ ಅಥವಾ ಬಲ್ಬ್ಗೆ ಏನು ಎನರ್ಜಿ ಪಾಸ್ ಆಗ್ತಾ ಇದೆ, ಆ ಪುರುಷ ಅನ್ನೋದೇನಿರ್ತಾ ಇದೆ ಅಥವಾ ಪ್ರಕೃತಿಗೆ ಮತ್ತೆ ಆ ಜೀವಿಗೂ ಕೂಡ ಏನು ಇನ್ನೊಂದು ಸ್ವಾಮಿ ಅನ್ನೋದು ಯಾರು ಇದೆ, ಪ್ರಭು ಅನ್ನೋದು ಯಾರಿಗಿರ್ತಾನೆ, ಅವನೇ ಪ್ರಧಾನ ಪುರುಷೇಶ್ವರ. ಅಂದ್ರೆ ಜೀವಾತ್ಮ ಅನ್ನೋದು ಪ್ರಕೃತಿ, ಪರಮಾತ್ಮ ಅನ್ನೋದು ಪುರುಷ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕು. ಯಾರು ಭಗವದ್ಗೀತೆಯನ್ನ ಚೆನ್ನಾಗಿ ಅರ್ಥೈಸ್ಕೊಂಡಿರ್ತಾರೆ ಅವ್ರಿಗೆ ತುಂಬಾ ಈಸಿಯಾಗಿ ಅರ್ಥ ಆಗುವಂತಹ ಒಂದು ಕಾನ್ಸೆಪ್ಟ್, ಪ್ರಕೃತಿ ಅಂದ್ರೆ ಏನು, ಪುರುಷ ಅಂದ್ರೆ ಏನು ಅಂತದ್ದು. ಈ ಕಾನ್ಸೆಪ್ಟ್ ಯಾರಿಗೆ ತುಂಬಾ ಹೊಸದು ಅಂತ ಅನ್ಸ್ತಿರುತ್ತೋ, ನಾನು ಏನು ಸಿಂಪಲ್ ಎಕ್ಸಾಂಪಲ್ ಕೊಟ್ಟನಲ್ಲ, ಬಲ್ಬ್ ಮತ್ತೆ ಎಲೆಕ್ಟ್ರಿಸಿಟಿ ಅನ್ನೋದು, ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ನಾವುಗಳೆಲ್ಲವೂ ಪ್ರಕೃತಿ ಅನ್ನೋದು ಒಂದು ಬಲ್ಪಿನ ತರ ಕೆಲಸ ಮಾಡುತ್ತೆ, ಪುರುಷ ಅನ್ನೋದು ಒಂದು ಎಲೆಕ್ಟ್ರಿಸಿಟಿ ತರ ಕೆಲಸ ಮಾಡುತ್ತೆ. ಪುರುಷನಿಂದನೇ ಪ್ರತಿಯೊಂದು ಕೂಡ ಕೆಲಸ ಮಾಡುವಂಥದ್ದು ಅಥವಾ ಚೈತನ್ಯವನ್ನ ಕೊಡುವಂತಹ ಒಂದು ಶಕ್ತಿ ಇರೋದು ಆ ಪುರುಷನೇ, ಪ್ರಧಾನ ಪುರುಷೇಶ್ವರ ಅನ್ನೋದನ್ನ ಅರ್ಥ ಮಾಡ್ಕೊಬಹುದು. ಮುಂದಿನ ನಾಮ ಬಂದು ನಾರಸಿಂಹ. ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರುವಂತಹ ಒಂದು ನಾಮನೇ ನಾರಸಿಂಹ ವಪುಹು ಅಂತ. ಅದನ್ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಪ್ರಕೃತಿಗೆ ಮತ್ತೆ ಜೀವನಿಗೆ ಇಬ್ರಿಗೂ ಕೂಡ ಸ್ವಾಮಿ ಆಗಿರೋದ್ರಿಂದಾಗಿ ಭಗವಂತನನ್ನ ಪ್ರಧಾನ ಪುರುಷೇಶ್ವರ ಅಂತ ಹೇಳಿದ್ರು. ಇನ್ನು ಮುಂದಿನ ನಾಮ, ಇದು 21ನೇ ನಾಮ, ನಾರಸಿಂಹ ವಪುಹು ಅಂತ ಹೇಳಿ. ನರಸ್ಯ ಸಿಂಹಸ್ಯ ಚ ಅವಯವಾಹ ಯಸ್ಮಿನ್ ಲಕ್ಷ್ಯಂತೆ ತದ್ವಪುಹು ಯಸ್ಯ ಸಹ ನಾರಸಿಂಹ ವಪುಹು. ಅಂದ್ರೆ ಮನುಷ್ಯನ ಮತ್ತು ಸಿಂಹದ ಅವಯವಗಳುಳ್ಳಂತಹ ಶರೀರವನ್ನ ಧರಿಸಿರ್ತಕ್ಕಂಥವನು, ಅವನನ್ನ ನಾರಸಿಂಹ ವಪುಹು ಅಂತ ಹೇಳ್ತಾರೆ. ವಪು ಅಂತಂದ್ರೆ ದೇಹ ಎಂಬ ಅರ್ಥ ಬರುತ್ತೆ. ನರಸಿಂಹ ಅಂದ್ರೆ ಮನುಷ್ಯ ಮತ್ತೆ ಸಿಂಹದ ಸಂಯೋಜನೆ ಅಂತ, ಆದ್ರಿಂದ ನರಸಿಂಹ ವಪುಹು, ನಾರಸಿಂಹ ವಪುಹು ಅಂತ ಹೇಳ್ತಾರೆ. ಒಬ್ಬ ಮನುಷ್ಯ ಮತ್ತೆ ಸಿಂಹವನ್ನ ಸಂಯೋಜನೆ ಹೊಂದಿರ್ತಕ್ಕಂತಹ ದೇಹವನ್ನ ಹೊಂದಿರ್ತಕ್ಕಂಥವನು ಅಂತ. ಇದು ನರಸಿಂಹನ ಅವತಾರ, ಅಂದ್ರೆ ಭಗವಂತನ ಅವತಾರಗಳಲ್ಲಿ 4ನೇ ಅವತಾರವಾದಂತಹ ನರಸಿಂಹನ ಅವತಾರದ ಕಥೆಯನ್ನ ಹೇಳುತ್ತೆ. ತಮಗೆಲ್ರಿಗೂ ಗೊತ್ತಿದೆ, ನರಸಿಂಹ ಅಸುರ, ಯಾವ ಒಬ್ಬ ಹಿರಣ್ಯಕಶ್ಯಪು ಎಂಬಂತಹ ಅಸುರ ಇದ್ನಲ್ಲ, ಅವನು ತೀವ್ರವಾದಂತಹ ತಪಸ್ಸು ಮತ್ತೆ ತಪಸ್ಸುಗಳನ್ನ ಮಾಡಿರ್ತಾನೆ. ಮತ್ತೆ ಭಗವಾನ್ ಬ್ರಹ್ಮನನ್ನ ಮೆಚ್ಚಿಸೋದಕ್ಕೆ ಸಾಧ್ಯ ಆಗತ್ತ ಅವನು ತಪಸ್ಸುಗಳನ್ನ ಮಾಡಿ. ಈ ರೀತಿ ಬ್ರಹ್ಮನನ್ನ ಮೆಚ್ಚಿಸಿದ್ರಿಂದಾಗಿ ಅವನು ಮುಂದೆ ಅಮರತ್ವವನ್ನ ಕೇಳ್ತಾನೆ. ಅಂದ್ರೆ ತಾನು ಯಾವ ಜೀವಿಗಳಿಂದಲೂ ಸಾಯ್ಬಾರ್ದು ಅಂತೇಳಿ ಅಮರತ್ವವನ್ನ ಕೇಳ್ತಾನೆ. ಆದ್ರೆ ಬ್ರಹ್ಮ ಅವರಿಗೆ ಅಮರತ್ವದ ವರವನ್ನ ಕೊಡೋದಕ್ಕೆ ಅವನು ಸಾಧ್ಯ ಇಲ್ಲ ಅಂತ ಹೇಳಿ ಬ್ರಹ್ಮದೇವರು ಹೇಳ್ತಾರೆ. ಆದ್ರಿಂದಾಗಿ ಹಿರಣ್ಯಕಶ್ಯಪು ತನ್ನ ವರಗಳ ಸರಣಿಯನ್ನೇ ಕೇಳ್ಬಿಡ್ತಾನೆ. ಹೀಗಲ್ಲ ಹೀಗೆ ಅಂತ ಹೇಳಿ, ಯಾವ್ಯಾವ್ದ್ರಿಂದ ನನಗೆ ಸಾವು ಬರಬಾರದು ಅಂತ ಹೇಳಿ ತನ್ನ ವರಗಳ ಸರಣಿಯನ್ನೇ ಕೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅವೆಲ್ಲವೂ ಕೂಡ ಮರಣವನ್ನ ತಪ್ಪಿಸೋದಕ್ಕೆ ಮತ್ತೆ ಅವನಿಗೆ ಅಮರತ್ವದ ಭರವಸೆಯನ್ನ ನೀಡುವಂತಹ ಉದ್ದೇಶದಿಂದನೇ ಅವನು ಇದೆಲ್ಲವನ್ನ ಕೇಳ್ತಾ ಹೋಗ್ತಾನೆ. ಅದ್ರಂತೆ ಹಿರಣ್ಯಕಶ್ಯಪು ಏನೇನ್ ವರಗಳನ್ನ ಕೇಳ್ತಾನೆ ಅಂತಂದ್ರೆ, ಮೊದಲನೇದಾಗಿ ಅವನು ಯಾವುದೇ ರೀತಿಯ, ಅಂದ್ರೆ ಮನೆ ಒಳಗಡೆ ಆಗ್ಲಿ ಅಥವಾ ಮನೆಯ ಹೊರಗಡೆ ಆಗ್ಲಿ ಸಾಯ್ಬಾರದು ಅಂತ, ಅದು ಒಂದು ವರ ಆಗಿರುತ್ತೆ ಬ್ರಹ್ಮ ನೀಡಿದಂತಹ ವರದಲ್ಲಿ. ಅಂದ್ರೆ ಮನೆಯ ಒಳಗಡೆ ಆಗ್ಲಿ ಹೊರಗಡೆ ಆಗ್ಲಿ ಸಾಯೋದಿಲ್ಲ ಅನ್ನೋದು ಮೊದಲನೇ ವರ. ಇನ್ನು ಮತ್ತೊಂದು, ಅವನು ಹಗಲಲ್ಲಾಗ್ಲಿ ಅಥವಾ ರಾತ್ರಿಯಲ್ಲಾಗ್ಲಿ ಸಾಯೋದಿಲ್ಲ.
ಅದು ಎರಡನೇದು. ಇನ್ನು ಅವನು ಭೂಮಿ ಮೇಲೆ ಅಥವಾ ಆಕಾಶದಲ್ಲಿ ಸಾಯೋದಿಲ್ಲ. ಈ ರೀತಿ ವರಗಳನ್ನ ಕೇಳ್ಕೊಂಡು ಹೋಗ್ತಾನೆ ಇಂಡೈರೆಕ್ಟ್ ಆಗಿ. ಡೈರೆಕ್ಟ್ ಆಗಿ ಕೇಳಲ್ಲ. ಸಾವೇ ಬರ್ಬಾರ್ದು ಅಂತ ಹೇಳಿದ್ರೆ ಇಲ್ಲ ಸಾಧ್ಯ ಇಲ್ಲ ಅಂತ ಯಾವಾಗ ಬ್ರಹ್ಮದೇವರು ಹೇಳ್ತಾರೆ, ಅವನು ಇಂಡೈರೆಕ್ಟ್ ಆಗಿ ಕೇಳ್ತಾ ಹೋಗ್ತಾನೆ. ಮನೆ ಒಳಗಡೆ ಹೊರಗಡೆ ಎಲ್ಲೂ ಸಾಯ್ಬಾರ್ದು ಅಂದ್ರೆ ಇನ್ನೆಲ್ಲ ಸಾಯೋದಕ್ ಸಾಧ್ಯ ಅಂತ ಹೇಳಿ. ಮತ್ತೆ ಹಗಲಲ್ಲಿ ರಾತ್ರಿಯಲ್ಲಿ ಸಾಯ್ಬಾರ್ದು ಅಂತಂದ್ಮೇಲೆ ಇನ್ನೇನ್ ಸಾವೇ ಬರಲ್ಲ ನನಗೆ ಅಂತ ತಿಳ್ಕೊಳ್ತಾನೆ. ಮತ್ತೆ ಭೂಮಿ ಮೇಲೆ ಆಕಾಶದಲ್ಲೂ ಕೂಡ ಸಾಯೋದಿಲ್ಲ ನೀನು ಅಂತ ಹೇಳಿ ವರ ಕೊಟ್ಟಿರ್ತಾರೆ. ಯಾವ ಆಯುಧದಿಂದಲೂ ಕೂಡ ನನ್ನನ್ನ ಕೊಲ್ಲಲ್ಪಡಬಾರ್ದು ಯಾರುನು ಅಂತ ಹೇಳಿ 4ನೇ ವರವನ್ನ ಕೇಳಿರ್ತಾನೆ. ಮತ್ತೆ ಅವನು ಮನುಷ್ಯ ಮತ್ತೆ ಪ್ರಾಣಿಯಿಂದನೂ ಕೂಡ ಯಾರು ಕೊಲ್ಲೋದಕ್ಕೆ ಆಗ್ಬಾರ್ದು. ಈ ರೀತಿ 5 ವರಗಳನ್ನ ಅವನು 5 ಅಥವಾ 6 ವರಗಳನ್ನ 5 ವರಗಳಾಯ್ತಲ್ವಾ. ಅಂದ್ರೆ ಯಾವುದೇ ಒಳಗಡೆ ಹೊರಗಡೆ ಎಲ್ಲೂ ಸಾಯ್ಬಾರ್ದು ಅನ್ನೋದು ಬಂದು, ಹಗಲಲ್ಲಿ ರಾತ್ರಲ್ಲಿ ಸಾಯ್ಬಾರ್ದು ಅಂತ ಹೇಳು ಅದೊಂದು, ಮತ್ತೆ ಭೂಮಿ ಮೇಲೆ ಆಕಾಶದಲ್ಲಿ ಎಲ್ಲೂ ಕೂಡ ಸಾಯ್ಬಾರ್ದು ಅನ್ನೋದೊಂದು, ಯಾವ ಆಯುಧಗಳಿಂದ ಕೂಡ ಕೊಲ್ಲಲ್ಪಡಬಾರ್ದು ಅನ್ನೋದೊಂದು, ಮತ್ತೆ ಮನುಷ್ಯ ಮತ್ತೆ ಪ್ರಾಣಿಯಿಂದ ಕೊಲ್ಲಲ್ಪಡಬಾರ್ದು. ಈ ರೀತಿ ಇಷ್ಟು ವರಗಳನ್ನ ಅವನು ಪಡ್ಕೊಳ್ತಾನೆ. ಇಂಡೈರೆಕ್ಟ್ ಆಗಿ ನಾನು ಗೆದ್ದುಬಿಟ್ಟೆ, ಸಾವನ್ನೇ ಗೆದ್ದುಬಿಟ್ಟೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ಈ ವರಗಳಿಂದ ಅವನು ಆಶೀರ್ವಾದ ಪಡ್ಕೊಂಡ ನಂತರ ಹಿರಣ್ಯಕಶಿಪು ಭೂಮಿ ಮೇಲೆ ಇರ್ತಕ್ಕಂತಹ ದೇವತೆಗಳನ್ನ ಮತ್ತೆ ಅಲ್ಲಿರ್ತಕ್ಕಂತಹ ರಾಜರುಗಳನ್ನ ಎಲ್ಲ ಗಂಧರ್ವ ಲೋಕದಲ್ಲಿ ಎಲ್ರನ್ನೂ ಕೂಡ ಅವನು ಎಲ್ರಿಗಿಂತ ನಾನೇ ಸರ್ವೋಚ್ಚ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ಸರ್ವೋಚ್ಚ ದೇವ್ರು ಅಂತ ತಿಳ್ಕೊಂಡು ಅವನೇ ತನ್ನನ್ನೇ ತಾನು ಎಲ್ಲರಿಗಿಂತ ಉಚ್ಚ ಸ್ಥಾನದಲ್ಲಿ ಇರ್ತಕ್ಕಂಥವನು ಅಂತ ಹೇಳಿ ಘೋಷಣೆಯನ್ನ ಮಾಡ್ಕೊಳ್ತಾನೆ. ಮತ್ತೆ ಎಲ್ಲಾ ಪ್ರಾರ್ಥನೆಗಳೇನಿದಾವೆ ಎಲ್ಲವೂ ಕೂಡ ನನಗೆ ಆಗ್ಬೇಕು ವಿಷ್ಣುವಿಗಲ್ಲ ಅಂತ ಹೇಳಿ ಘೋಷಣೆಯನ್ನ ಮಾಡ್ತಾನೆ. ಅವನ ಮಗ ಏನಿದಾನೆ ಚಿಕ್ಕ ಪ್ರಹ್ಲಾದನನ್ನ ಹೊರತುಪಡಿಸಿ ಇಡೀ ರಾಜ್ಯ ಅವನ ಆಜ್ಞೆಗಳನ್ನ ಅನುಸರಿಸ್ತಾ ಇರತ್ತೆ. ಈ ಪುಟ್ಟ ಬಾಲಕನಾದಂತಹ ಪ್ರಹ್ಲಾದ ವಿಷ್ಣುವನ್ನ ಆರಾಧಿಸ್ತಾನೆ. ಹಿರಣ್ಯಕಶ್ಯಪು ಈ ಹುಡುಗನನ್ನ ತನ್ನನ್ನ ಪೂಜೆ ಮಾಡೋದಕ್ಕೆ ಎಲ್ಲಾ ಕಡೆ ಎಲ್ಲಾ ರೀತಿಯಿಂದನೂ ಪ್ರಯತ್ನ ಮಾಡ್ತಾನೆ. ಆದ್ರೆ ಪ್ರಹ್ಲಾದ ಅವರ ತಂದೆಯ ಮಾತನ್ನ ಕೇಳೋದಿಲ್ಲ. ಎಷ್ಟು ಬಾರಿ ಪ್ರಯತ್ನ ಪಟ್ರು ಅವನು ವಿಫಲನಾಗ್ತಾನೆ. ಹಾಗಾಗಿ ಪ್ರಹ್ಲಾದನನ್ನೇ ಕೊಲ್ಬೇಕು ಅಂತ ಹೇಳಿ ಅವನು ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಮಾಡ್ತಾನೆ ಹಿರಣ್ಯಕಶ್ಯಪು. ಆದ್ರೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಭಗವಂತ ಆ ಮಗುವನ್ನ ರಕ್ಷಣೆಯನ್ನ ಮಾಡ್ತಾ ಹೋಗ್ತಾನೆ. ಈ ರೀತಿ ತನ್ನ ಮಗನ ಒಂದು ವಿಷ್ಣುವಿನ ಆರಾಧನೆಯಿಂದ ಹತಾಶೆಗೊಂಡಂತಹ ಹಿರಣ್ಯಕಶ್ಯಪು ಏನ್ ಮಾಡ್ತಾನೆ, ತುಂಬಾ ಕೋಪ ಬರುತ್ತೆ ಅವನಿಗೆ. ಸರ್ವವ್ಯಾಪಿ ಆಗಿರ್ಬೇಕಾದಂತಹ ವಿಷ್ಣುವನ್ನ ನೀನ್ ಹೇಳ್ತಾ ಇದೆಯಲ್ಲ ಎಲ್ಲಾ ಕಡೆ ಇದ್ದಾನೆ ನಾರಾಯಣ ಅಂತ ಹೇಳಿ, ಹಾಗಿದ್ರೆ ತೋರ್ಸು ಎಲ್ಲೆಲ್ಲಿದ್ದಾನೆ ನಿನ್ ನಾರಾಯಣ ಅಂತ ಹೇಳಿ ಎಲ್ಲವನ್ನ ಕೇಳ್ಕೊಂಡ್ ಬರ್ತಾನೆ. ಕೊನೆಗೆ ಕಂಬದಲ್ಲಿದಾನ ಈ ಕಂಬದಲ್ಲಿದಾನ ಅಂತ ಕೇಳಿ, ಹೌದು ಕಂಬದಲ್ಲೂ ಪ್ರತಿಯೊಂದ್ರಲ್ಲೂ ಅಣುರೇಣು ತೃಣಕಾಷ್ಟ ಎಲ್ಲದ್ರಲ್ಲೂ ಇದಾನೆ ಅಂತ ಹೇಳಿದಾಗ ಸರಿ ಅಂದ್ಬಿಟ್ಟು ತನ್ನ ಖಡ್ಗದಿಂದ ಆ ಕಂಬವನ್ನ ಹೊಡಿತಾನೆ. ಹೊಡೆದಿದ್ದೇ ತಡ ನರಸಿಂಹ ರೂಪವನ್ನ ಧರಿಸಿ ಭಗವಂತ ಅಲ್ಲಿ ಕಾಣಿಸ್ಕೊಳ್ತಾನೆ. ಇದು ಎಲ್ರಿಗೂ ಇಷ್ಟು ಕತೆ ಗೊತ್ತಿರೋ ಅಂತದ್ದು. ಇಲ್ಲಿ ಏನಾಗುತ್ತೆ, ಒಂದು ಕ್ಷಣದಲ್ಲಿ ವಿಷ್ಣು ಸ್ತಂಭವನ್ನೇ ಭೇದಿಸ್ಕೊಳ್ತಾ ಹಿರಣ್ಯಕಶಿಪಿನ ಅವನ್ ಮುಂದೆ ಬಂದು ಅರ್ಧ ಪುರುಷನಾಗಿ ಮತ್ತೆ ಅರ್ಧ ಸಿಂಹದ ರೂಪದಲ್ಲಿ ಕಾಣಿಸ್ಕೊಳ್ತಾನೆ. ಹಿರಣ್ಯಕಶಿಪುವನ್ನ ನೋಡಿ ಅವನಿಗೆ ತುಂಬಾ ಕೋಪ ಬರುತ್ತೆ. ನರಸಿಂಹ ಅವತಾರ ತಾಳಿರ್ತಾನಲ್ಲ, ತುಂಬಾ ಕೋಪದಲ್ಲಿ ಅವಾಗ ಏನ್ ಮಾಡ್ತಾನೆ, ಆ ಅರಮನೆಯ ಹೊಸ್ತಿಲಿಗೆ ಕರ್ಕೊಂಡು ಹೋಗ್ತಾನೆ. ಇವನ ಒಂದು ತೀರ್ಮಾನ ಆಗಿತ್ತಲ್ಲ, ಅಂದ್ರೆ ಒಳಗಡೆ ಆಗ್ಲಿ ಮನೆ ಒಳಗಡೆ ಆಗ್ಲಿ ಹೊರಗಡೆ ಆಗ್ಲಿ ನಾನ್ ಸಾಯ್ಬಾರ್ದು ಅಂತ ಹೇಳಿ. ಹಾಗಾಗಿ ಆ ಹೊಸ್ತಿಲ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಸಂಧ್ಯಾಕಾಲ ಅಂದ್ರೆ ಮುಸ್ಸಂಜೆ ಆಗ್ತಿರುವಂತಹ ಸಮಯಕ್ಕೇನೆ ಅವನನ್ನ ತನ್ನ ಮಡಿಲಲ್ಲಿ ಇಟ್ಕೊಂಡು ತನ್ನ ಉಗುರುಗಳಿಂದ ಅವನನ್ನ ಕೊಲ್ತಾನೆ. ಹೀಗೆ ಭಗವಂತ ಹಿರಣ್ಯಕಶಿಪುವನ್ನ ಕೊಂದಾಗ ಇಲ್ಲಿ ಖಾತ್ರಿ ಆಗತ್ತೆ ಏನಂದ್ರೆ ಅವನ್ ಏನೆಲ್ಲಾ ಬೇಡ್ಕೊಂಡಿದ್ದ, ಅವನು ಮನೆಯ ಹೊರಗಾಗ್ಲಿ ಒಳಗಾಗ್ಲಿ ಕೊಲ್ಬಾರ್ದು ಅಂತ ಹೇಳಿದ್ರಿಂದಾಗಿ ಹೊಸ್ತಿಲ ಮೇಲೆ ಇಟ್ಕೊಂಡು ಅವನನ್ನ ಕೊಲ್ಲಾಗತ್ತೆ. ಅದು ಹಗಲೂ ಬೇಡ ರಾತ್ರಿನೂ ಬೇಡ ಅಂತ ಹೇಳಿದಕ್ಕಾಗಿ ಹಗಲಲ್ಲೂ ಯಾರು ಕೊಲ್ಬಾರ್ದು ರಾತ್ರಿಲೂ ಯಾರು ಕೊಲ್ಬಾರ್ದು ಅಂದಿದ್ದಕ್ಕಾಗಿ ಮುಸ್ಸಂಜೆಯಲ್ಲಿ ಅವನನ್ನ ಕೊಲ್ತಾರೆ. ಅದು ಹಿರಣ್ಯಕಶಿಪುವನ್ನ ಎಲ್ಲಿ ಅಂದ್ರೆ ನೆಲದ ಮೇಲಾಗ್ಲಿ ಆಕಾಶದಲ್ಲಾಗ್ಲಿ ನನ್ನನ್ನ ಕೊಲ್ಬಾರ್ದು ಅಂತ ಕೇಳಿರ್ತಾನಲ್ವಾ, ಹಾಗಾಗಿ ತನ್ನ ತೊಡೆಯ ಮೇಲೆ ಮಲಗಿಸ್ಕೊಂಡ್ ಕೊಲ್ತಾನೆ. ಮತ್ತೆ ಯಾವುದೇ ಆಯುಧಗಳನ್ನ ಬಳಸಬಾರ್ದು ಅಂತ ಹೇಳಿದ್ರಿಂದಾಗಿ ತನ್ನ ಉಗುರುಗಳನ್ನೇ ಆಯುಧವನ್ನಾಗಿ ಮಾಡ್ಕೊಂಡು ಅವನ ಹೊಟ್ಟೆಯನ್ನ ಸೀಳ್ತಾನೆ. ಅಂತಿಮವಾಗಿ ಅಂದ್ರೆ ನರಸಿಂಹ ಅಂದ್ರೆ ಮನುಷ್ಯರಾಗ್ಲಿ ಅಥವಾ ಪ್ರಾಣಿಗಳಾಗ್ಲಿ ಕೊಲ್ಲಬಾರ್ದು ಅಂತ ಹೇಳಿದ್ರಲ್ಲ, ಹಾಗಾಗಿ ಅರ್ಧ ಮನುಷ್ಯ ಮತ್ತೆ ಅರ್ಧ ಸಿಂಹದ ರೂಪವನ್ನ ಪಡ್ಕೊಂಡು ಅವನು ಯಾವುದೇ ಈಗ ಮನುಷ್ಯನೂ ಅಲ್ಲ ಪ್ರಾಣಿನೂ ಅಲ್ಲ, ಅರ್ಧ ಮನುಷ್ಯ ಅರ್ಧ ಪ್ರಾಣಿಯಾಗಿದ್ದಾನೆ. ಹಾಗಾಗಿ ಈ ರೀತಿಯ ಅವತಾರವನ್ನ ಎತ್ತು ಅವನು ಹಿರಣ್ಯಕಶಿಪುವನ್ನ ಕೊಲ್ತಾನೆ. ಕೊಂದು ತನ್ನ ಭಕ್ತನಾದಂತಹ ಪ್ರಹ್ಲಾದನನ್ನ ಭಗವಂತ ರಕ್ಷಣೆಯನ್ನ ಮಾಡ್ತಾನೆ. ಈ ರೀತಿ
ತನ್ನ ಒಂದು ಭಕ್ತರಿಗೆ ಯಾವ ರೀತಿಯ ಒಂದು ವೇಷವನ್ನ ಧಾರಣೆ ಮಾಡಿದ್ರೆ ಅವರನ್ನ ನಾನು ರಕ್ಷಣೆ ಮಾಡಬಹುದು ಅಂತ ತಿಳಿದು ಆ ಸಮಯಕ್ಕೆ ತಕ್ಕಂತೆ ತನ್ನನ್ನ ತಾನು ತನ್ನ ವೇಷವನ್ನ ಧರಿಸ್ತಾ ಹೋಗ್ತಾನೆ. ವೇಷ ಅಥವಾ ದೇಹ ಅಂತಾನು ಕೂಡ ಹೇಳ್ಬಹುದು ವಪುಹು ಅಂತಂದ್ರೆ. ಈ ರೀತಿ ತನ್ನ ಭಕ್ತನ ರಕ್ಷಣೆಗಾಗಿ ಈ ತರ ಒಂದು ವೇಷವನ್ನ ಧರಿಸಿದ್ದಕ್ಕಾಗಿ, ನರಸಿಂಹನ ವೇಷವನ್ನ ಧರಿಸಿದ್ದಕ್ಕಾಗಿ ಭಗವಂತನನ್ನ ನಾರಸಿಂಹ ವಪುಹು ಅಂತ ಹೇಳ್ತಾರೆ. ಇಲ್ಲಿ ನಾವ್ ಏನು ವಿಷ್ಣು ಸಹಸ್ರನಾಮವನ್ನ ಓದ್ಬೇಕಾದ್ರೆ ಸಾಮಾನ್ಯವಾಗಿ ಇಡೀ ವಿಷ್ಣು ಸಹಸ್ರನಾಮವನ್ನ ಪಠನೆ ಮಾಡೋದ್ರಿಂದ ಎಷ್ಟೆಲ್ಲಾ ಅದ್ರಲ್ಲಿ ಮಹತ್ವ ಅಡಗಿದೆ, ಆ ನಾಮಕ್ಕೆ ಎಷ್ಟೆಲ್ಲ ಮಹತ್ವ ಇದೆ ಅನ್ನೋದನ್ನೆಲ್ಲ ಕೂಡ ನಾವು ತಿಳ್ಕೊಂಡಿದ್ವಿ. ಹಾಗೆ ಮತ್ತೊಂದು ವಿಚಾರ ಕೂಡ ಇತ್ತು, ಯಾರಿಗೆ ಈ ವಿಷ್ಣು ಸಹಸ್ರನಾಮವನ್ನ ಪೂರ್ತಿ ಪಠನೆ ಮಾಡೋದಕ್ಕೆ ಆಗೋದಿಲ್ಲ, ಪಾರಾಯಣ ಮಾಡೋದಕ್ಕೆ ಆಗೋದಿಲ್ಲ, ಅಂಥವ್ರು ಆಯಾ ನಕ್ಷತ್ರಗಳಿಗೆ ಗ್ರಹಗತಿಗಳಿಂದ ಪಾರಾಗ್ಬೇಕು ಅವರ ಒಂದು ದೋಷಗಳಿಂದ ಅಂತಂದ್ರೆ ಆ ನಕ್ಷತ್ರಗಳಿಗೆ ಅನುಗುಣವಾಗಿ ಪಾರಾಯಣ ಮಾಡೋದಕ್ಕೂ ಶ್ಲೋಕಗಳಿದಾವೆ ಅಂತ ಕೇಳಲ್ಪಟ್ಟಿದ್ವಿ ಅಲ್ವಾ. ಈಗ ಮೊದಲನೇ ಒಂದು ನಾಮ ಏನಿದೆ, ಮೊದಲನೇ ಶ್ಲೋಕ ಏನಿದೆ, ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತ ಕೃದ್ಭೂತ ಬೃದ್ಭಾವೋ ಭೂತಾತ್ಮ ಭೂತ ಭಾವನಃ. ಈ ಒಂದು ಶ್ಲೋಕವನ್ನ ಪಠನೆ ಮಾಡೋದ್ರಿಂದ ಅಶ್ವಿನಿ, ಇದನ್ನ ಯಾರು ಪಠನೆ ಮಾಡ್ಬೇಕು ಅಂದ್ರೆ ಅಶ್ವಿನಿ ನಕ್ಷತ್ರದ ಮೊದಲನೇ ಪಾದದಲ್ಲಿ ಯಾರು ಹುಟ್ಟಿರ್ತಾರೋ ಅವರು ಈ ಮೊದಲನೇ ಶ್ಲೋಕವನ್ನ ಪಠನೆ ಮಾಡ್ಬೇಕು. ಇನ್ನು ಎರಡನೇ ಶ್ಲೋಕ ಇದೆಯಲ್ಲ, ಎರಡನೇ ಶ್ಲೋಕವನ್ನ ಅಶ್ವಿನಿ ನಕ್ಷತ್ರದ ಎರಡನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ಒಂದು ಶ್ಲೋಕವನ್ನ ಪಠನೆ ಮಾಡ್ಬೇಕು. ಮತ್ತೆ ಮೂರನೇ ಶ್ಲೋಕ ಒಂದು ಅಶ್ವಿನಿ ನಕ್ಷತ್ರದ ಮೂರನೇ ಪಾದ. ಈ ರೀತಿ ನಕ್ಷತ್ರಗಳಿಗೆ ಅನುಗುಣವಾಗಿ ತಮ್ಮ ತಮ್ಮ ಸಮಸ್ಯೆಗಳು, ದೋಷಗಳನ್ನ ಕೂಡ ನಾವು ಪರಿಹಾರ ಮಾಡ್ಕೋಬಹುದು. ಯಾರಿಗೆ ಪೂರ್ತಿ ವಿಷ್ಣು ಸಹಸ್ರನಾಮ ಪಠನೆ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾರೋ ಅಂತವ್ರು. ಹಾಗೆ ಹೇಳಿದಾಗೆ ಇದನ್ನ ಶ್ಲೋಕದ ರೂಪದಲ್ಲೂ ಪಾರಾಯಣ ರೂಪದಲ್ಲೂ ಮಾಡಬಹುದು, ಮತ್ತೆ ಅರ್ಚನೆಯ ರೂಪದಲ್ಲೂ ಮಾಡಬಹುದು ಅಂತ ತಿಳ್ಕೊಂಡ್ವಿ. ಈಗ ವಿಶ್ವಾಯ ನಮಃ ವಿಷ್ಣವೇ ನಮಃ ಅಂತ ಹೇಳಿ ತಿಳ್ಕೊಂಡಿದ್ವಿಯಲ್ಲ, ಈ ರೀತಿ ಅದನ್ನ ಹಾಗೂನು ಎಷ್ಟು ನಾಮಗಳಿದಾವೋ ಅದನ್ನು ಕೂಡ ತಗೊಂಡು ಅದೇ ಹೆಸರಲ್ಲಿ ಅರ್ಚನೆ ಕೂಡ ಮಾಡ್ತಾ ಹೋಗ್ಬೋದು, ಅರ್ಚನೆಯ ರೂಪದಲ್ಲೂ ಕೂಡ ಹೇಳ್ತಾ ಹೋಗ್ಬೋದು, ಅಥವಾ ಶ್ಲೋಕದ ರೂಪದಲ್ಲೂ ಕೂಡ ನಾವು ಅದನ್ನ ಮತ್ತೆ ಮತ್ತೆ ಪಠನೆ ಮಾಡ್ತಾ ನಮಗೆ ಇರ್ತಕ್ಕಂತಹ ಈ ನಕ್ಷತ್ರಕ್ಕೆ ಅನುಗುಣವಾಗಿ ನಮ್ಗೆ ಇರ್ತಕ್ಕಂತಹ ದೋಷಗಳನ್ನ ಕೂಡ ನಾವಿಲ್ಲಿ ನಾಶ ಮಾಡ್ಕೊಳ್ತಾ ಹೋಗ್ಬೋದು. ಎಲ್ಲವನ್ನ ಪರಿಹಾರ ಸಿಗ್ತಾ ಹೋಗುತ್ತೆ ಇದಕ್ಕೆಲ್ಲ. ಇಷ್ಟನ್ನ ಮಾಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಕ್ಷಮಿಸಿ ಜಾಸ್ತಿ ಸಮಯ ತಗೊಂಡಿದ್ದಕ್ಕಾಗಿ. ಅಸ್ತು, ಧನ್ಯವಾದ ಭಗಿನಿ. ಸೊ ಇವತ್ತು ಮೂರನೇ ಶ್ಲೋಕದ ಒಂದಿಷ್ಟು ವಿಷ್ಣು ಸಹಸ್ರನಾಮನ ನಾವೆಲ್ಲರೂ ಕೂಡ ಅರ್ಥೈಸಿಕೊಂಡಿದ್ದೀವಿ. ಸದಾಕಾಲ ಹೇಗೆ ಒಬ್ಬ ಮ್ಯೂಸಿಷಿಯನ್ ಯಾವುದೇ ಹಾಡನ್ನು ಹಾಡಿದ್ರು ಕೂಡ ಹಿಂದ್ಗಡೆ ತಾಂಪುರ ಅನ್ನೋದು ಹೇಗೆ ಸದಾ ಮೀಟ್ತಾ ಇರುತ್ತೋ, ಅಥವಾ ಶ್ರುತಿ ಅನ್ನೋದು ಯಾವ ರೀತಿ ಒಬ್ಬ ಸಂಗೀತಗಾರನಿಗೆ ಇರುತ್ತೋ, ಹಾಗೆ ಪರಮಾತ್ಮನ ನಾಮ ಅಥವಾ ಪರಮಾತ್ಮನ ಸ್ಮರಣೆ ಸದಾ ಕಾಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವನ ನಾಮವು ನಮ್ಗೆ ಗುನುಗಿಸ್ತಾ ಇರ್ಲಿ. ಮನಸ್ಸಲ್ಲಿ ಅವನ ಒಂದು ಚಿಂತನೆ, ಮಂಥನ ಅಥವಾ ಆಲೋಚನೆಗಳು ಸಾತ್ವಿಕವಾಗಿ ನಮ್ಗೆಲ್ಲ ಆ ಪರಮಾತ್ಮ ಕೊಡ್ಲಿ ಅನ್ನೋ ದೃಷ್ಟಿಯಿಂದ ಇವತ್ತಿನ ಒಂದು ಸತ್ಸಂಗದ ಒಂದು ತರಗತಿಯನ್ನ ಮುಗಿಸ್ತಾ ಇದ್ದೀವಿ. ಇವತ್ತೇನು ವಿಷ್ಣು ಸಹಸ್ರನಾಮ ಇಷ್ಟು ನಾಮಗಳನ್ನ ಆದ್ವಿ, ಅಷ್ಟೂ ನಾಮಗಳನ್ನ ಒಂದಿಷ್ಟು ಒಂದು 30-40 ಸೆಕೆಂಡ್ ನೆನೆಸ್ಕೊಂಡು ಚಿತ್ತದಲ್ಲಿ ಪರಮಾತ್ಮನನ್ನ ತರಿಸ್ಕೊಂಡು ಒಂದು 40 ಸೆಕೆಂಡ್ ನಾವು ಧ್ಯಾನದ ಸ್ಥಿತಿಯಲ್ಲಿ ಹೋಗೋಣ. ನಂತರದಲ್ಲಿ ಶಾಂತಿ ಮಂತ್ರದೊಂದಿಗೆ ಈ ಕ್ಲಾಸ್ ಅನ್ನ ಕ್ಲೋಸ್ ಮಾಡೋಣ. ಒಂದು 40 ನಿಮಿಷ ಕಾಲ ಇವತ್ತೇನು ನಾಮಗಳನ್ನ ನಾವು ಕಲ್ತ್ಕೊಂಡ್ವಿ, ಅಷ್ಟು ನಾಮಗಳನ್ನು ಅಥವಾ ಏನ್ ತಿಳ್ಕೊಂಡ್ವಿ ನಾಮದ ಒಂದು ವೈಭವವನ್ನ ಸ್ವಲ್ಪ ಮೆಲ್ಕ್ ಹಾಕೊಳ್ಳೋಣ, ಮನಸ್ಸಿನ ಚಿತ್ತಕ್ಕೆ ತರಿಸ್ಕೊಳ್ಳೋಣ. ಖಂಡಿತ ಅದು ಪರಮಾತ್ಮನಿಗೆ ಸಲ್ಲುತ್ತೆ ಅನ್ನೋ ಭಾವನೆಯಿಂದ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಎಲ್ಲರಿಗೂ ಧನ್ಯವಾದ. ಖಂಡಿತ ಗೊತ್ತಿದೆ, ಹ್ಯಾಂಡ್ ರೈಸ್ ಮಾಡ್ತಾ ಇದ್ರೆ ನಮ್ಗೆಲ್ಲರೂ ಕೂಡ ಸ್ವಲ್ಪ ಪ್ರಶ್ನೆಗಳಿದೆ ಅಂತ.
ವಾಟ್ಸಪ್ ಗಣ ಅದಕ್ಕೋಸ್ಕರ ಓಪನ್ ಆಗಿದೆ. ಯಾಕಂದ್ರೆ ಪ್ರಶ್ನೆಗಳನ್ನ ಸ್ವೀಕಾರ ಮಾಡಿದ್ರೆ ಇನ್ನೂ ಒಂದು 1/4 ಗಂಟೆ ಸಮಯ ಹೋಗುತ್ತೆ ಅನ್ನೋ ದೃಷ್ಟಿಯಿಂದಲಿ ವಾಟ್ಸಪ್ ನಲ್ಲಿ ನಿಮ್ಮ ಪ್ರಶ್ನೆಗಳು, ಸಲಹೆಗಳು ಅಥವಾ ಪರಿಷ್ಕರಣೆಗಳು ಖಂಡಿತ ನೀವು ಅಲ್ಲಿ ಪೋಸ್ಟ್ ಮಾಡಬಹುದು. 9 ಗಂಟೆ ತನಕ ವಾಟ್ಸಪ್ ಗಣ ಓಪನ್ ಇರುತ್ತೆ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸುವಂತಹ ಒಂದು ಕೆಲಸವನ್ನ ನಾನು ಭಗಿನಿ ಇಬ್ರು ಕೂಡ ಮಾಡ್ತೀವಿ. ಸತ್ಸಂಗಕ್ಕೆ, ಈ ಒಂದು ಜರ್ನಿಗೆ, ಈ ಒಂದು ಫ್ಲೈಟ್ ನ ಬೋರ್ಡ್ ಮಾಡಿದ್ದ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ಕೃಷ್ಣಾರ್ಪಣಮಸ್ತು, ಭಗವದರ್ಪಣಮಸ್ತು. ಧನ್ಯವಾದ. ಧನ್ಯವಾದಗಳು.